ಎಸ್ ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆಯಿಂದಲೇ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ, ಬದಲಾವಣೆಗಳು ನಡೀತಾ ಇದೆ. ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ, ಬಿಎಸ್ವೈ ನೇತೃತ್ವದ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆಯಾಗಿರುವಂತದ್ದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಅದೇ ರೀತಿ ಅನೇಕ ವಿಚಾರಗಳು ಬರುತ್ತೆ. ಇವತ್ತಿನ ದಿನದ ಬೆಳವಣಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಇನ್ನೂ ಕೂಡ ಅಪ್ಡೇಟ್ಸ್ ಆಗ್ತಾ ಇರುವಂತದ್ದು. ರಾಜ್ಯದ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಒಂದ್ ಕಡೆ ಖುಷಿಯ ವಿಚಾರ ಇದೆ. ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಪಾಳ್ಯದಲ್ಲಿ ದೊಡ್ಡ ಮಟ್ಟದ ಸಂಭ್ರಮ ಸಡಗರ ಇದೆ. ಕಾರಣ ಅನೇಕ ವರ್ಷಗಳಿಂದ ಪಕ್ಷದಲ್ಲಿ ಸಂಘಟನೆಯಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಂತಹ ಕಾರ್ಯಕರ್ತನಿಗೆ, ಪಕ್ಷದ ಜನಪ್ರತಿನಿಧಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ, ಮಂತ್ರಿಗಿರಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅಷ್ಟಕ್ಕೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂತಸ ಇದೆ. ಕಾರಣ ಈ ಜನಪ್ರತಿನಿಧಿ ಅಂತಿಂತ ಜನಪ್ರತಿನಿಧಿ ಅದಲ್ಲ, ಬದಲಾಗಿ ಬರೋಬ್ಬರಿ 6 ಬಾರಿ ಶಾಸಕರಾಗಿ ಜಯಗಳಿಸ್ತಾರೆ. ಜೊತೆಗೆ ಸರಳ ಸಜ್ಜನಿಕೆಯ ರಾಜಕಾರಣಿ ಅನ್ನುವಂತ ಹೆಸರು. ಸೊ ಇವರು ಈ ಬಾರಿ ಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ದಾರೆ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ, ಜನಸಾಮಾನ್ಯರಿಗೆ ಖುಷಿಯ ವಿಚಾರ, ಖುಷಿಯ ಸಂತೋಷದ ಸಂತಸದ ಸುದ್ದಿಯಾಗಿದೆ. ಎಲ್ಲಾ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಗೊತ್ತಿರುವಂತಹ ವಿಚಾರ, ಸುಳ್ಯದ ಶಾಸಕರು ಬಂಗಾರ ಅನ್ನುವಂತ ಹೆಸರು ಇವರಿಗೆ, ಅಂದ್ರೆ ಅಂಗಾರ, ಎಸ್ ಅಂಗಾರ, ಸುಳ್ಯದ ಬಂಗಾರ ಅನ್ನುವಂತ ಹೆಸರನ್ನ ಎಲ್ಲರೂ ಕೂಡ ಹೇಳ್ತಾರೆ. ಅಂಗಾರ ಅವರಿಗೆ ಶಾಸಕರಾಗಿ 6 ಬಾರಿ ಜಯಗಳಿಸ್ತಾರೆ. ಇದೀಗ ಅವರು ಸಚಿವರಾಗಿ ಮಂತ್ರಿಮಂಡಲವನ್ನ ಸೇರಿದ್ದಾರೆ. ಜೊತೆಗೆ ಅಂಗಾರರವರಿಗೆ ಈ ಬಾರಿ ಲಾಟರಿ ಹೊಡೆದಿದೆ ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ಮಾತನಾಡ್ತಿದ್ದೇವೆ. ಜೊತೆಗೆ ಬಿಜೆಪಿಯಲ್ಲಿ ಗೊತ್ತಿರುವಂತಹ ವಿಚಾರ, ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ ಅಂತ ಬಂದಾಗ ನನಗೂ ಸ್ಥಾನ ಬೇಕು ಅಂತ ಹೇಳುವವರು ಅನೇಕ ಜನರು ಇದ್ದಾರೆ. ಭಿನ್ನಮತ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಂಡಿದೆ, ದೊಡ್ಡ ಮಟ್ಟದ ಬ್ಲಾಕ್ ಮೇಲ್ಗಳು ನಡೆದಿದೆ, ಹಣದ ಆಮಿಷ ಒಡ್ಡಲಾಗಿದೆ. ಇಂತಹ ಭಿನ್ನಮತ ಸ್ಫೋಟ ಕೂಡ ಬಹಿರಂಗವಾಗಿ ತೋರಿಕೆಯಾಗಿದೆ. ಎಲ್ಲಾ ವಿಚಾರದ ಬಗ್ಗೆ ಮಾತನಾಡಬೇಕು. ಅಂಗಾರರಿಗೆ ಲಾಟರಿ ಹೊಡೆದಿದೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಅಂಗಾರ ಲಾಟರಿ ಅನ್ನುವಂಥ ಟೈಟಲ್ ಅನ್ನು ನಾವು ಕೊಟ್ಟಿದ್ದೇವೆ. ಕಾರಣ 6 ಬಾರಿ ಬರೋಬ್ಬರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅದರಲ್ಲೂ ಕೂಡ ಅವರ ಕ್ಷೇತ್ರದಲ್ಲಿ ಮತ್ತೊಬ್ಬ ಜನಪ್ರತಿನಿಧಿ ಇಲ್ಲ ಅನ್ನುವಂಥದ್ದು, ಅಂದ್ರೆ ಯಾರು ಕೂಡ ಸರಿಸಮಾನರಿಲ್ಲ ಅಂಗಾರರಿಗೆ ಅನ್ನುವಷ್ಟರ ಮಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಹ ರಾಜಕಾರಣಿ. ಆದ್ರೆ 6 ಬಾರಿ ಶಾಸಕರಾಗಿ ಈಗ ಅವರಿಗೆ ಸಚಿವರಾಗಿ ಒಂದು ಸ್ಥಾನ ಸಿಗುತ್ತೆ ಅಂತ ಬಂದಾಗ ಲಾಟರಿ ಹೊಡೆದಿದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇರುವಂತಹ ವಿಚಾರ. ಅದಕ್ಕೋಸ್ಕರ ನಾವು ಟೈಟಲ್ ಅನ್ನ ಕೊಟ್ಟಿದ್ದೇವೆ. ಎಲ್ಲಾ ವಿಚಾರದ ಬಗ್ಗೆ ಮಾತಾಡಬೇಕು. ಅಷ್ಟೇ ಕೂಡ ಇವತ್ತಿನ ಸಚಿವ ಸಂಪುಟದಲ್ಲಿ 7 ಜನರು ಶಾಸಕರು ಸಚಿವರಾಗಿ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಸಂಪುಟ ವಿಸ್ತರಣೆಯಾಗಿದೆ. ಯಾರೆಲ್ಲ ಶಾಸಕರು ಒಂದ್ಸಲ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. 6 ಬಾರಿ ಶಾಸಕರಾಗಿ ಆಯ್ಕೆಯಾದ ಅಂಗಾರಕ್ಕೆ ಮಂತ್ರಿ ಪಟ್ಟ. ಖುಷಿ ಮೂಡ್ನಲ್ಲಿ ಬಿಜೆಪಿ ಪಾಳೆಯ, ಜಿಲ್ಲೆಯ ಜನತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಪಾಳೆಯದಲ್ಲಿ ಮತ್ತೆ ಸಂಭ್ರಮ ಮನೆ ಮಾಡಿದೆ. ಬಹುದಿನಗಳ ಆಸೆ ಕೊನೆಗೂ ಈಡೇರಿದೆ. ಇದೀಗ ಬಿಜೆಪಿ ಸರ್ಕಾರದ ಸಂಪುಟ ಪುನರ್ರಚನೆ ಸರ್ಕಸ್ ಮುಕ್ತಾಯವಾಗಿದ್ದು 7 ನೂತನ ಸಚಿವರ ಪ್ರಮಾಣ ವಚನ ಸಮಾರಂಭ ನಡೆಯಿತು. ಸಂಕ್ರಾಂತಿಗೆ ನಡೆದ ಈ ಸಂಭ್ರಮ ಕರಾವಳಿಯ ಬಿಜೆಪಿ ಪಾಳ್ಯದಲ್ಲೂ ಹರ್ಷ ಮೂಡಿಸಿದೆ. ಸುಳ್ಯ ಶಾಸಕ ಎಸ್ ಅಂಗಾರ ಅವರಿಗೆ ಸಚಿವ ಸ್ಥಾನವನ್ನು ನೀಡಲಾಗಿದ್ದು, ರಾಜ್ಯಪಾಲರ ಮೂಲಕ ಎಸ್ ಅಂಗಾರ ಅವರು ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಬಳಿಕ ಅವರು ಮುಖ್ಯಮಂತ್ರಿಗಳ ಪಾದಕ್ಕೆ ಎರಗಿ ಆಶೀರ್ವಾದ ಪಡೆದರು. ಜೊತೆಗೆ ಉಮೇಶ್ ಕತ್ತಿ, ಸಿಪಿ ಯೋಗೇಶ್ವರ್, ಅರವಿಂದ ಲಿಂಬಾವಳಿ, ಎಂಟಿಪಿ ನಾಗರಾಜ್, ಆರ್ ಶಂಕರ್, ಮುರುಗೇಶ್ ನಿರಾಣಿ ಕೂಡ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಜೆಪಿ ಕಾರ್ಯಕರ್ತರಲ್ಲಿ ಸುಳ್ಯ ಶಾಸಕ ಅಂಗಾರ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರೋದಕ್ಕೆ ಸಂಭ್ರಮಾಚರಣೆ ಮೂಡಿದೆ. ಇದೀಗ ಸತತ 7ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ಅಂಗಾರ ಅವರಿಗೆ ಇನ್ನೂ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಕರಾವಳಿಯಲ್ಲಿ ಕೊಂಚ ಅಸಮಾಧಾನವಿತ್ತು. ಆ ಅಸಮಾಧಾನ ಇದೀಗ ಕೊನೆಗೊಂಡಿದ್ದು, ಕೊನೆಗೂ ಶಾಸಕ ಅಂಗಾರಕ್ಕೆ ಸ್ಥಾನ ಸಿಕ್ಕಿದೆ. ಜಿಲ್ಲೆಯ ಬಂಗಾರ ಎಂದೇ ಕರೆಸಿಕೊಳ್ಳುವ ಅಂಗಾರ
ಜಿಲ್ಲೆಯ ಬಂಗಾರ ಎಂದೇ ಕರೆಸಿಕೊಳ್ಳುವ ಸುಳ್ಯ ಶಾಸಕ ಎಸ್ ಅಂಗಾರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಚಿವ ಸಂಪುಟ ಸೇರಲಿದ್ದಾರೆ. ಸತತ 6 ಬಾರಿ ಸುಳ್ಯ ಕ್ಷೇತ್ರದಿಂದ ಬಿಜೆಪಿ ಪಕ್ಷದ ಮೂಲಕ ಶಾಸಕರಾಗಿ ಆರಿಸಿಕೊಂಡು ಬಂದಿರುವ ಅಂಗಾರ ಸಿಂಪಲ್ ರಾಜಕಾರಣಿ ಅಂತಲೇ ಗುರುತಿಸಿಕೊಂಡವರು. ಜನಪ್ರತಿನಿಧಿಯಾಗಿ ಹಾಗೂ ಸಾಮಾನ್ಯ ವ್ಯಕ್ತಿಯಾಗಿ ಅಂಗಾರ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅತ್ಯಂತ ಸರಳ ಹಾಗೂ ಸಜ್ಜನಿಕೆಯ ರಾಜಕಾರಣಿಯಾಗಿ ಗುರುತಿಸಿಕೊಂಡಿರುವ ಎಸ್ ಅಂಗಾರರ ಈ ಗುಣವೇ ಎಲ್ಲರನ್ನ ಆಕರ್ಷಿಸುವುದಕ್ಕೆ ಪ್ರಮುಖ ಕಾರಣ. ಇಲ್ಲಿನ ಜನ ಅಂಗಾರರನ್ನೇ ನಿರಂತರವಾಗಿ ಆರಿಸಿಕೊಂಡು ಬರುತ್ತಿರುವುದಕ್ಕೆ ಅವರ ಸರಳತೆಯೇ ಕಾರಣ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಟ್ಟಾಳಾಗಿರುವ ಅಂಗಾರ ಎಳವೆಯಿಂದಲೇ ಸಂಘದ ವಿಚಾರಗಳನ್ನ ಮೈಗೂಡಿಸಿಕೊಂಡು ರಾಜಕೀಯಕ್ಕೆ ಬಂದವರು. ಸಂಘದಿಂದ ಬಿಜೆಪಿ ಪಕ್ಷ ಸಂಘಟನೆಗೆ ಬಂದ ಬಳಿಕ ರಾಜಕೀಯವಾಗಿ ಪಳಗಿ ಬಂದವರು. 1994ರಿಂದ ನಿರಂತರವಾಗಿ 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಯಶಸ್ಸು ಅಂಗಾರರದ್ದು. ಪ್ರತಿ ಬಾರಿಯೂ ಸುಳ್ಯ ಕ್ಷೇತ್ರಕ್ಕೆ ಅಂಗಾರರನ್ನು ಬಿಟ್ಟರೆ ಬಿಜೆಪಿಗೆ ಬೇರೆ ಆಯ್ಕೆಯೇ ಇಲ್ಲ, ಆಕಾಂಕ್ಷಿಗಳು ಇಲ್ಲ ಎನ್ನುವ ಟ್ರೆಂಡ್ ಸೃಷ್ಟಿಸಿರುವ ಕೀರ್ತಿಯು ಅಂಗಾರರಿಗೆ ಸೇರುತ್ತೆ. ಸರಳ ಸಜ್ಜನಿಕೆಯ ರಾಜಕಾರಣಿ ಎಂದೇ ಹೆಸರುವಾಸಿಯಾಗಿರುವ ಎಸ್ ಅಂಗಾರರ ಬಗ್ಗೆ ಸುಳ್ಯ ಕ್ಷೇತ್ರದಲ್ಲಿ ಈಗಲೂ ಒಲವಿದೆ. ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿ ಅಂಗಾರ ಮೂಡಿ ಬಂದಿದ್ದು ತನ್ನ ಶಕ್ತಿ ಮೀರಿ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಯತ್ನಿಸಿದ್ದಾರೆ ಎನ್ನುವ ಅಭಿಪ್ರಾಯಗಳು ಜನಸಾಮಾನ್ಯರದ್ದು ಆಗಿದೆ. ಜನಪ್ರತಿನಿಧಿಯಾಗಿ ಅಂಗಾರ ಎಷ್ಟು ಸಿಂಪಲ್ಲೋ ಅಷ್ಟೇ ಸಿಂಪಲ್ ವ್ಯಕ್ತಿತ್ವವನ್ನ ವೈಯಕ್ತಿಕ ಬದುಕಿನಲ್ಲೂ ರೂಢಿಸಿಕೊಂಡು ಬಂದಿದ್ದಾರೆ. ತನ್ನ ಮನೆಯ ಎಲ್ಲಾ ಕೆಲಸಗಳನ್ನು ಸ್ವತಃ ಅವರೇ ಮಾಡುವ ಅಂಗಾರ ತಮ್ಮ ಕೃಷಿ ತೋಟದಲ್ಲಿ ಕೃಷಿ ಕಾರ್ಮಿಕರಾಗಿ ಈಗಲೂ ದುಡಿತಾರೆ. ತೋಟದಲ್ಲಿ ಕಳೆ ಕೀಳುವ, ಕೊಯ್ದ ಅಡಿಕೆಯನ್ನ ಸುಳಿಯುವ, ಮನೆಯ ಗೋವುಗಳಿಗೆ ಆಹಾರ ನೀಡುವ ಎಲ್ಲಾ ಕೆಲಸವನ್ನು ಮನೆಯಲ್ಲಿರುವ ಸಂದರ್ಭ ಅಂಗಾರರೇ ನಿರ್ವಹಿಸುತ್ತಾರೆ. ಅಲ್ಲದೆ ಬೆಂಗಳೂರಿನ ವಿಧಾನಸೌಧದ ಶಾಸಕರ ರೂಂನಲ್ಲಿ ಇರುವ ಸಂದರ್ಭ ತನಗೆ ಬೇಕಾದ ಆಹಾರವನ್ನ ತಾವೇ ಸಿದ್ಧಪಡಿಸುತ್ತಾರೆ. ಅಲ್ಲದೆ ತಮ್ಮನ್ನು ಕಾಣಲು ಬರುವ ಕ್ಷೇತ್ರದ ಜನರು ತಮ್ಮ ಬೆಂಗಳೂರಿನ ಕಚೇರಿಗೆ ಬರುವ ಸಂದರ್ಭದಲ್ಲಿ ಬಂದ ಜನರ ಸತ್ಕಾರವನ್ನು ಅಂಗಾರರೇ ನಿರ್ವಹಿಸುತ್ತಾರೆ. ಹೆಚ್ಚಾಗಿ ದಲಿತ ಕುಟುಂಬಗಳೇ ಇರುವ ಈ ಕ್ಷೇತ್ರದಲ್ಲಿ ದಲಿತ ಕಾಲೋನಿಗಳ ಏಳಿಗೆಗೆ ನಿರಂತರವಾಗಿ ಶ್ರಮಿಸಿದ್ದಾರೆ ಎನ್ನುವ ಮೆಚ್ಚುಗೆಯ ಮಾತು ಕ್ಷೇತ್ರದ ಜನರದ್ದಾಗಿದೆ. ಅತ್ಯಂತ ಸರಳ ಸಜ್ಜನಿಕೆಯ ಶಾಸಕರಾಗಿ ಗುರುತಿಸಿಕೊಂಡಿರುವ ಎಸ್ ಅಂಗಾರ ಶಾಸಕರಾಗಿ ಎಲ್ಲಾ ಪಕ್ಷದವರನ್ನು ಒಂದೇ ರೀತಿ ಕಂಡವರು. ಇದರಿಂದಾಗಿ ಅಂಗಾರ ಸಚಿವರಾಗಿ ಆಯ್ಕೆಯಾಗಲಿರುವ ವಿಚಾರ ಜಿಲ್ಲೆಯ ಎಲ್ಲರ ಹರ್ಷಕ್ಕೂ ಕಾರಣವಾಗಿದೆ. ಸುಳ್ಯದ ಅಭಿವೃದ್ಧಿಯ ಜೊತೆಗೆ ಇದೀಗ ಇಡೀ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸಲಿ ಎನ್ನುವ ಹಾರೈಕೆಯೂ ಕೇಳಿ ಬರ್ತಾ ಇದೆ. ಎಸ್, ಇದು ಸುಳ್ಯದ ಬಂಗಾರ ಅಂದ್ರೆ ಅಂಗಾರ ಅವರು 1994ರಿಂದ ಅಂದಿನಿಂದ ಇಂದಿನವರೆಗೂ ಕೂಡ ಬರೋಬ್ಬರಿ 6 ಬಾರಿ ಶಾಸಕರಾಗಿ ಆಯ್ಕೆಯಾಗ್ತಾರೆ. ಇದೀಗ ಸಚಿವರಾಗಿ ಆಯ್ಕೆಗೊಂಡಿರುವಂತಹ ವಿಚಾರ. ಅದೇ ರೀತಿ ಬಿಜೆಪಿಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಆಗಿರುವಂತಹ ಅಂದ್ರೆ ಅಂಗಾರ ಅವರಿಗೆ ಸಬ್ಸ್ಟಿಟ್ಯೂಟ್ ಆಗಿರುವಂತಹ ಮತ್ತೊಬ್ಬ ಆಯ್ಕೆ ಇಲ್ಲ ಅನ್ನುವಂಥದ್ದು, ಮತ್ತೊಬ್ಬ ಆಕಾಂಕ್ಷಿಯು ಕೂಡ ಆ ಕ್ಷೇತ್ರದಲ್ಲಿ ಇಲ್ಲ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಅದೇ ರೀತಿ ಯಾಕೆ ಬಿಜೆಪಿ ಪಾಳಯದಲ್ಲಿ ಅದರಲ್ಲೂ ಕೂಡ ಜನರಲ್ಲಿ ಹರ್ಷ ಇದೆ ಅಂತ ಹೇಳಿದ್ರೆ ಕರಾವಳಿ ಭಾಗದಲ್ಲಿ 6 ಬಾರಿ ಸತತವಾಗಿ ಜಯ ಗಳಿಸ್ತಾರೆ. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಅನೇಕ ಸಚಿವರು ಬಂದು ಹೋದ್ರು, ಅಂಗಾರ ಅವರಿಗೆ ಒಂದು ಸಚಿವ ಸ್ಥಾನ ಸಿಗ್ಬೇಕಾಗಿತ್ತು ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ರು. ಆದ್ರೆ ಯಾವತ್ತೂ ಕೂಡ ಸಿಗ್ಲಿಲ್ಲ. ಆದ್ರೆ ಈ ಬಾರಿ BSY ನೇತೃತ್ವದ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನ ಸಿಕ್ಕಿರುವಂತಹ ವಿಚಾರ. ಬಿಜೆಪಿ ಅಂತ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗ ಬಿಜೆಪಿಯ ಭದ್ರಕೋಟೆ ಅನ್ನುವಂತಹ ವಿಚಾರ ಎಲ್ಲರೂ ಕೂಡ ಗೊತ್ತಿದೆ, ಪ್ರಯೋಗಶಾಲೆ ಅನ್ನುವಂಥದ್ದು. ಆದ್ರೆ ಪ್ರತಿ ಬಾರಿ ಸಚಿವ ಸ್ಥಾನದ ವಿಚಾರಕ್ಕೆ ಬಂದಾಗ ಕರಾವಳಿ ಭಾಗ ದೊಡ್ಡ ಮಟ್ಟದಲ್ಲಿ ಹಿಂದಕ್ಕೆ ಸರಿಯುವಂತಹ, ಅವಗಣನೆಗೆ ಪರಿಗಣನೆಗೆ ತೆಗೆದುಕೊಳ್ಳಲಾಗದಂತಹ ಒಂದು ಭಾಗ ಆಗಿತ್ತು. ಆದ್ರೆ ಈ ಬಾರಿ 7 ಜನರ ಪಟ್ಟಿಯಲ್ಲಿ ಬಿಜೆಪಿಯ ಅಂಗಾರ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಈ ವಿಚಾರಗಳು ಬರ್ತಾ ಇದೆ. ಭಿನ್ನಮತ ಸ್ಫೋಟವೂ ಕೂಡ ಆಗಿದೆ. ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲದಾಗಿ ರಾಧಾಕೃಷ್ಣ ಅವರು, ಜಿಲ್ಲಾ ಬಿಜೆಪಿ ವಕ್ತಾರರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರಾಧಾಕೃಷ್ಣ ಅವರಿಗೆ ನಮಸ್ತೆ ಸರ್. ಅದೇ ರೀತಿ MG ಹೆಗ್ಡೆ ಅವರು, ರಾಜಕೀಯ ವಿಶ್ಲೇಷಕರು, ಕಾರ್ಯಕ್ರಮಕ್ಕೆ ಸ್ವಾಗತ. MG ಹೆಗ್ಡೆ ಅವರಿಗೆ ನಮಸ್ತೆ. ಇಬ್ರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. 3 ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಬೇಕಾಗಿತ್ತು. ನಮ್ಮ ಕಾಂಗ್ರೆಸ್ ಪಕ್ಷ ಗೊತ್ತಿರುವಂತಹ ವಿಚಾರ, ನಮ್ಮ ರಾಜ್ಯದಲ್ಲಿ
ಬಿಜೆಪಿ ಪಕ್ಷ ಆಡಳಿತದಲ್ಲಿದೆ, ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿದೆ ಅಂತ ಬಂದಾಗ ಕಾಂಗ್ರೆಸ್ನವರು ಏನಪ್ಪ ನಮ್ಮ ಕರಾವಳಿ ಭಾಗದಲ್ಲಿ ಅಂಗಾರ್ ಅವರು ಸಚಿವರಾಗಿ ಸಂಪುಟಕ್ಕೆ ವಿಸ್ತರಣೆಯಾಗಿ ಸೇರ್ಪಡೆಗೊಂಡಿದ್ದಾರೆ, ಏನ್ ಹೇಳ್ತೀರಾ ತಾವುಗಳು? ತಮ್ಮ ಒಂದು ಅಭಿಪ್ರಾಯ ಏನು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನು? ಸ್ವಲ್ಪ ಜಿಲ್ಲೆ ಜನರು ಕೇಳ್ತಾ ಇದ್ದಾರೆ, ಅಂಗಾರರಿಂದ ತಾವುಗಳು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಏನಾಗ್ತಾ ಇದೆ, ಏನ್ ಕತೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಕರೆದಿದ್ವಿ, ಆದ್ರೆ ಬಹಳ ಭಯಂಕರವಾಗಿರುವಂತಹ ಬಿಸಿ ಶೆಡ್ಯೂಲ್ ನಲ್ಲಿ ಇದ್ದಾರೆ ಕಾಂಗ್ರೆಸ್ನವರು ಅನ್ನೋ ಮಾಹಿತಿ. ಎಸ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಮ್ಮ ಜಿಲ್ಲೆಯ ಜನರಿದ್ದಾರೆ, ಜನರು ನೋಡ್ತಾ ಇದ್ದಾರೆ ಕಾರ್ಯಕ್ರಮ. ಅದೇ ರೀತಿ ಜಿಲ್ಲೆಯ ಜನರು ಅಂಗಾರ್ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟ ವಿಚಾರದ ಬಗ್ಗೆ, ಅದೇ ರೀತಿ ಬಿಜೆಪಿಯ ಸದ್ಯದ ಪರಿಸ್ಥಿತಿಯ ಬಗ್ಗೆ ತಮ್ಮ ನೇರವಾಗಿರುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಕರೆ ಮಾಡಬಹುದು, ಮಾತನಾಡಬಹುದು. ಫಸ್ಟ್ ರಿಯಾಕ್ಷನ್ ನಾನು ಕೇಳ್ತಾ ಇರುವಂತದ್ದು ಬಿಜೆಪಿ ಮುಖಂಡರ ಜೊತೆ ರಾಧಾಕೃಷ್ಣ ಅವರು. ಫಸ್ಟ್ ರಿಯಾಕ್ಷನ್ ಸರ್, ಅಂತೂ ಇಂತೂ ಆಟ ಆಡಿಸಿ ಎಲ್ಲವೂ ಕೂಡ ಆಗಿ ಇದೀಗ ನೋಡಿದಾಗ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತನಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಎಸ್ ಅಂಗಾರ್ ಅವರಿಗೆ ಫಸ್ಟ್ ರಿಯಾಕ್ಷನ್ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ? ಬಹಳ ಸಂತೋಷದ ವಿಚಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ಹರುಷದ ದಿನ. ಅದೇ ರೀತಿ ಒಬ್ಬ ಸಜ್ಜನ ರಾಜಕಾರಣಿ ಯಾವುದೇ ಒಂದು ಮೈಲಿಗೆಯನ್ನು ರಾಜಕೀಯವಾಗಿ ಅಂಟಿಸಿಕೊಳ್ಳದೆ ಈ ಜಿಲ್ಲೆಯಲ್ಲಿ ಒಂದು 6 ಬಾರಿ MLA ಆಗುವುದಂತೇಳಿದರೆ ಅದೊಂದು ಅವರ ಒಂದು ಮುತ್ಸದ್ದಿತನಕ್ಕೆ, ಅವರ ಒಂದು ರಾಜಕೀಯವಾದ ಚಾಣಾಕ್ಷತನಕ್ಕೆ, ಅಥವಾ ಜನರನ್ನು ಅವರು ಒಲಿಸಿಕೊಂಡಂಥ ರೀತಿ, ಜನರಲ್ಲಿ ಬೆರೆತುಕೊಂಡಂಥ ರೀತಿ, ಇದೆಲ್ಲ ಅವರು 6 ಬಾರಿ ಗೆದ್ದು ಬಂದಿರುವುದನ್ನು ಸೂಚಿಸ್ತದೆ. ನ್ಯಾಯವಾಗಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಿಜೆಪಿಯವರು ಇದನ್ನು ಸ್ವಾಗತ ಮಾಡ್ತಾರೆ. ಓಕೆ, ಖುಷಿ ಇದೆ, ಖುಷಿ ಇದೆ ಖಂಡಿತವಾಗಿ. ರೈಟ್ ಸರ್. ಇದು ಬಿಜೆಪಿ ವಕ್ತಾರರ ಮಾತುಗಳು. ಅದೇ ರೀತಿ ರಾಜಕೀಯ ವಿಶ್ಲೇಷಕರಾಗಿ MJ ಹೆಗ್ಡೆ ಅವರು ಇದ್ದಾರೆ ನಮ್ಮ ಜೊತೆ. MJ ಹೆಗ್ಡೆ ಅವರೇ, ಫಸ್ಟ್ ರಿಯಾಕ್ಷನ್ ಸರ್. ತುಂಬಾ ದಿವಸ ಕಾಯ್ತಾ ಇದ್ದ ಹಳೆಯ ಹುಡುಗಿಗೆ ಮದುವೆ ಆದಾಗ ಆಯ್ತು. ಅಂದ್ರೆ ಎಷ್ಟೋ ವರ್ಷದಿಂದ ಕಾಯ್ತಾ ಇರ್ತಾರಲ್ಲ ಅಂತ. ಬಹುಶಃ ಲಾಸ್ಟ್ ಸಾರಿ ಆದಾಗಲೂ ಬಹುಶಃ ನೀವು ಚರ್ಚೆಗೆ ಕರೆದಿದ್ರ, ಸಿಕ್ಲಿಲ್ಲ ಅನ್ನೋ ಆಕ್ರೋಶ ಇತ್ತು ಅಲ್ಲ. ಅಫ್ಕೋರ್ಸ್ ಈಗ ಅಂಗಾರ್ ಅವರ ವೈಯಕ್ತಿಕವಾಗಿ ಒಂದು ವರ್ಚಸ್ಸನ್ನು ಉಳಿಸಿಕೊಂಡಿದ್ದಾರೆ, 5-6 ಬಾರಿ ಗೆದ್ದಿದ್ದಾರೆ. ಅವರಿಗೆ ಸಿಕ್ಕಿರುವಂಥದ್ದು ಬಿಜೆಪಿ ವಲಯದವರಿಗೆ ಖುಷಿ ಇರ್ಬೋದು ಸಹಜವಾಗಿ. ಯಾಕೆಂದ್ರೆ ಹಿರಿಯ ಮತ್ತೆ ಸಂಘದ ಇದರಿಂದ ಬಂದವರು, ಏನು ಬ್ಯಾಕ್ಗ್ರೌಂಡ್ ಇಂದ ಬಂದವರು. ಇನ್ನು ಮುಂದೆ ಏನು ಅವರು ಜಿಲ್ಲೆಯ ಕ್ಷೇತ್ರದ ಮತ್ತು ರಾಜ್ಯದ ಜವಾಬ್ದಾರಿಯನ್ನು ಹೇಗೆ ತಗೊಳ್ತಾರೆ ಹೇಳುದು ನಾವು ಇನ್ನು ಕಾದು ನೋಡಬೇಕು. ಈಗ ಸುಳ್ಯದಲ್ಲಿ ಸುಮಾರು 26-27 ವರ್ಷ ಆಯಿತು. ಬಹುಶಃ MLA ಕ್ಷೇತ್ರ ಅವರ ಕೈಯಲ್ಲಿದೆ. MP ಕ್ಷೇತ್ರವು ಸುಮಾರು 30 ವರ್ಷ ಆಯಿತು. ಸೊ ಈಗ ಮಂತ್ರಿ ಹಾಕಿದ್ದಾರೆ. ಸ್ಥಳೀಯ ಆಡಳಿತವು ಅನೇಕ ಸಂದರ್ಭಗಳಲ್ಲಿ ಸ್ವಲ್ಪ ಆಚೆ ಈಚೆ ಆದರೂ ತುಂಬ ಸ್ಥಳೀಯ ಆಡಳಿತದಲ್ಲೂ ಅಲ್ಲಿದೆ. ಸೊ ಆ ವೇದಿಕೆಯಲ್ಲಿ ನಿಂತುಕೊಂಡು 30 ವರ್ಷದಿಂದ ನಾವೇನು ಮಾಡಿದ್ದೇವೆ ಹೇಳುವ ಆತ್ಮವಿಮರ್ಶೆಯನ್ನು ಅವ್ರು ಮಾಡಿಕೊಳ್ಬೇಕಾಗ್ತದೆ. ಬೇರೆಯವ್ರನ್ನ ಪ್ರಶ್ನೆ ಮಾಡುವ ಬದಲು 30 ವರ್ಷದಿಂದ ಆ ಕ್ಷೇತ್ರದಲ್ಲಿ ಏನ್ ಮಾಡಿದ್ದೇವೆ ನಾವು, ಇನ್ನೇನು ಮಾಡ್ಲಿಕ್ಕಿದೆ, ಯೋಜನೆಗಳೇನು, ಆ ಎಲ್ಲ ಜವಾಬ್ದಾರಿ ಇವತ್ತು ಬಹುಶಃ ಒಂದು ಉಸ್ತುವಾರಿ ಸಚಿವರಾಗ್ತಾರೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿದು ಕೆಲವೊಮ್ಮೆ ಬೇರೆ ಕಡೆ ಆಗ್ತಾರೆ ಉಸ್ತುವಾರಿ ಸಚಿವರನ್ನಾಗಿ. ಬಟ್ ಇಲ್ಲಿಯ ಒಂದು ಸಚಿವರಾಗಿ ಅವರ ಜವಾಬ್ದಾರಿ ಕೊಟ್ಟಾಗ ಇವರು ಇಡೀ ಪಕ್ಷ ಕುಳಿತುಕೊಂಡು ನಾವು 30 ವರ್ಷದಲ್ಲಿ ನಾವೇನು ಮಾಡಿದ್ದೇವೆ, ಇನ್ನೇನು ಮಾಡ್ಲಿಕ್ಕಿದೆ, ಏನು ಮಾಡ್ಬೋದು. ಯಾಕಂದ್ರೆ ಮಂತ್ರಿ ಸ್ಥಾನ ಅಂದ್ರೆ ಅದೊಂದು ಸ್ಪೆಷಲ್ ಪವರ್. ಒಂದಿಷ್ಟು ಫಂಡ್ ಎಲ್ಲ ಮೊಬಿಲೈಸ್ ಮಾಡ್ಬೋದು ಒಬ್ಬ ಶಾಸಕನಿಗಿಂತ ಹೆಚ್ಚು, ಖಾತೆ ಯಾವುದೇ ಇದ್ರೂ ಕೂಡ. ಹಾಗಾಗಿ ಅದನ್ನು ಅವರು ಬಿಜೆಪಿಯವರು ಈಗ ಜನರೆದುರಿಗೆ ಆ ಒಂದು ಸಾಧನೆಯ ಪಟ್ಟಿಯನ್ನು ಇಟ್ಟುಕೊಂಡು ನೀಲಿ ನಕ್ಷೆಯನ್ನು ಮಾಡಿಕೊಂಡು ಅವರು ಅದನ್ನು ಮಾಡಿ ತೋರಿಸುವಂತದ್ದು ಒಂದು ಸವಾಲು ಅವರ ಮುಂದೆ ಉಂಟು. ಓಕೆ, ರೈಟ್. ಇದು MJ ಹೆಗ್ಡೆ ಅವರ ಫಸ್ಟ್ ರಿಯಾಕ್ಷನ್ಸ್. ಮಾತಾಡಬೇಕು. ಅದೇ ರೀತಿ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೀಕ್ಷಕರೇ, ತಮ್ಮಲ್ಲೂ ಕೂಡ ಎಸ್ ಅಂಗಾರ್ ಅವರಿಗೆ ಬಹು ದಿನಗಳಿಂದ ಅಥವಾ ಬಹು ವರ್ಷಗಳಿಂದಲೂ ಕೂಡ ಅವರಿಗೆ ಒಂದು ಸಚಿವ ಸ್ಥಾನ ಸಿಗ್ಬೇಕಾಗಿತ್ತು ಅನ್ನೋಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಜನರು ಹೇಳ್ತಾ ಇರುವಂತಹ ಮಾತು. ಅಲ್ಟಿಮೇಟ್ಲಿ ಇವತ್ತು ಅವರಿಗೆ ಸಚಿವ ಸ್ಥಾನ ಸಿಕ್ಕಿರುವಂತಹ ವಿಚಾರ, ತಮ್ಮ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ನೇರವಾಗಿ ಕರೆ ಮಾಡಬಹುದು, ಮಾತಾಡಬಹುದು. ಅಂಗಾರ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರುವಂತಹ ವಿಚಾರದ ಬಗ್ಗೆ. ಅಟ್ ದ ಸೇಮ್ ಟೈಮ್ ಬಿಜೆಪಿ ಅಂತ ಬಂದಾಗ ಬಿಜೆಪಿ ಕರಾವಳಿ ಭಾಗ ಪರ್ಟಿಕ್ಯುಲರ್ ಆಗಿ ಬಿಜೆಪಿಯ ಭದ್ರಕೋಟೆ ಪ್ರಯೋಗ ಶಾಲೆ ಅನ್ನುವಂತಹ ಹೆಸರು. ಆದ್ರೆ ಪ್ರತಿ ಬಾರಿ ಬಿಜೆಪಿಯ ನಾಯಕರು ಮುಖಂಡರು ಇಲ್ಲಿ ಅವಗಣನೆಗೆ ಒಳಗಾಗ್ತಾರೆ, ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇಲ್ಲ ಅನ್ನುವಂತಹ ವಿಚಾರಗಳ ನಡುವೆ ಇವತ್ತು ಎಸ್ ಅಂಗಾರ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರೋದು ಇಲ್ಲ ಒಂದ್ ಕಡೆ ಸಹಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇದೆ ಅನ್ನುವಂತಹ ಮಾತುಗಳು. ಏನ್ ಹೇಳ್ತೀರಾ ರಾಧಾಕೃಷ್ಣ ಅವರೇ? ಹೌದಾ?
ಸದ್ಯದ ಪರಿಸ್ಥಿತಿ. ಬಿಜೆಪಿ ಅಂತ ಬಂದಾಗ ಬಿಜೆಪಿ ಪ್ರಯೋಗಶಾಲೆ, ಭದ್ರಕೋಟೆ, ಕರಾವಳಿ ಭಾಗ ಏನಾದ್ರೂ ಕೂಡ ಅಮಿತ್ ಶಾದಿಂದ ಹಿಡಿದು ಎಲ್ಲರೂ ಕೂಡ ಬರುವವರು ಇಲ್ಲೇ ಏನೋ ಒಂದು ತಂತ್ರಗಿರಿ ಮಾಡ್ಕೊಂಡು ಹೋಗುವಂತಹ ವಿಚಾರ, ಗೊತ್ತಿರುವಂತಹ ವಿಚಾರ. ಆದ್ರೆ ಕರಾವಳಿ ಭಾಗದ ರಾಜಕೀಯ ಮುಖಂಡರು ಲಾಬಿಗಳಲ್ಲಿ ತುಂಬಾನೇ ಹಿಂದೆ ಅಲ್ವಾ. ಉತ್ತರ ಕರ್ನಾಟಕದವರು ಲಾಬಿಗಳನ್ನ ಮಾಡ್ತಾರೆ, ಕರಾವಳಿ ಭಾಗದವರು ಲಾಬಿಗಳಲ್ಲಿ ಮಾಡಲ್ಲ, ಏನಾದ್ರು ಪಕ್ಷ ನಿಷ್ಠರೇ ಆಗಿರ್ತಾರೆ ಅನ್ನುವಂತಹ ಮಾತುಗಳು ಹೌದಾ? ಪಕ್ಷನಿಷ್ಠರಾಗಿರ್ತಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಲಾಬಿ ಅಂತೇಳಿ ನೀವೇನು ಹೇಳಿದ್ರಿ ಅದು ಹೌದು, ಲಾಬಿ ಸ್ವಲ್ಪ ಕಮ್ಮಿ ಇರಬಹುದು ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಮತ್ತೆ ಉತ್ತರ ಕರ್ನಾಟಕ ಭಾಗ, ಬೆಂಗಳೂರು ಭಾಗ, ಮೈಸೂರು ಭಾಗ, ಈ ಭಾಗದಲ್ಲಿ ಲಾಬಿಗಳು ಜಾಸ್ತಿ ಇರಬಹುದು, ಜಾತಿವಾರು ಲೆಕ್ಕಾಚಾರಗಳು ಇರಬಹುದು. ಅದರಿಂದಾಗಿ ಕೊಟ್ಟಿದ್ದಾರೆ, ಕರಾವಳಿಗೆ ಕೊಡ್ಲಿಲ್ಲ ಅಂತ ಹೇಳಿಲ್ಲ, ಕೋಟಾ ಇದ್ದಾರೆ, ಕೋಟಾ ಒಬ್ರು ಇದ್ದಾರೆ MLC ಕೋಟಾದಲ್ಲಿ ಕೋಟಾರಿಗೆ ಕೊಟ್ಟಿದ್ದಾರೆ. ಈಗ ಸಹಜವಾಗಿ ನ್ಯಾಯಯುತವಾಗಿ ಅಂಗಾರರಿಗೆ ಸಿಕ್ಕಿದೆ, ಅವರು ಸಮರ್ಥವಾಗಿ ಇದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂತ ಹೇಳಿದ್ರೆ ಒಂದು 6 ಬಾರಿ MLA ಆಗಬೇಕಾದ್ರೆ ಆಗಲೇ ಹೇಳಿದ ಹಾಗೆ ಅವರು ಎಲ್ಲ ಅನುಭವಗಳನ್ನು ಪಡೆದಿರ್ತಾರೆ. ಎಲ್ಲ ರೀತಿಯಲ್ಲಿ ಯಾರನ್ನು ಸಮದೂಗಿಸ್ಕೊಂಡು ಹೋಗಬೇಕು, ಯಾವ ರೀತಿಯಲ್ಲಿ ಈ ಯೋಜನೆಗಳನ್ನು ಹಾಕಬೇಕು, ಯಾವ ರೀತಿ ಪಕ್ಷಕ್ಕೋಸ್ಕರ ದುಡಿಬೇಕು, ಯಾವ ರೀತಿ ಸಾರ್ವಜನಿಕರಿಗೆ ದುಡಿಬೇಕು, ಯಾವ ರೀತಿ ರಾಜ್ಯಕ್ಕೆ ದುಡಿಬೇಕು, ಯಾವ ರೀತಿ ಎಲ್ಲರಿಗೆ ಸಮತೂಕವಾಗಿ ಯಾವ ಕಾರ್ಯಕ್ರಮಗಳನ್ನು ಹಾಕಬಹುದು ಅನ್ನೋ ಆಲೋಚನೆಗಳನ್ನು ಈಗಾಗಲೇ ಅವರು ಮಾಡಿರ್ಬೋದು. ಅಂದ್ರೆ ಅನುಭವಿ ರಾಜಕಾರಣಿ, ಅವರಿಗೆ ಯಾರು ಹೇಳಿಕೊಡ್ಬೇಕಾಗಿಲ್ಲ, ಅಥವಾ ಯಾವುದೇ ಇಲಾಖೆ ಇರಬಹುದು ಅವರ ಒಂದು ಕಾರ್ಯಕ್ಷೇತ್ರಕ್ಕೆ ಬರುವುದಾದ್ರೆ ಅದರ ಬಗ್ಗೆ ಕೂಲಂಕುಷವಾಗಿ ಅವರು ಆಲೋಚನೆ ಮಾಡಿ ಅವರು ಬಹಳ ಸಫಲರಾಗ್ತಾರೆ ಅಂತೇಳಿ ನನ್ಗೆ ಅನಿಸ್ತದೆ. ಓಕೆ, ರೈಟ್ ಸರ್, ಬರ್ತೇನೆ. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ಓಕೆ, ದಯಮಾಡಿ. ಹಲೋ ಸರ್, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್ ಸರ್, MJ ಹೆಗ್ಡೆ ಅವರು ಹೇಳ್ತಾ ಸವಾಲುಗಳನ್ನ ತಾವು ಪ್ರಥಮವಾಗಿ ಫಸ್ಟ್ ಎಲೆಕ್ಷನ್ ಕೇಳಿದಾಗ ತಾವು ಹೇಳಿರುವಂತಹ ವಿಚಾರ, ಅವರಿಂದ ಅಭಿವೃದ್ಧಿ ಕಾರ್ಯಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಅನ್ನುವಂತಹ ಮಾತುಗಳು. ಅಂದ್ರೆ ಈಗಿನಿರುವಂತಹ ರಾಜ್ಯ ಸರ್ಕಾರ ಯಾವ ರೀತಿ ಇದೆ ಅನ್ನೋ ತಮ್ಗೆ ಗೊತ್ತಿದೆ, ಯಾವ ರೀತಿ BSY ಅವರ ಪಟ್ಟ ಇದೆ ಅನ್ನೋ ತಮ್ಗೆ ಗೊತ್ತಿದೆ. ಅಟ್ ದ ಸೇಮ್ ಟೈಮ್ ಇನ್ನಿರುವಂತದ್ದು ಒಂದು ಬರೋಬ್ಬರಿ 3 ವರ್ಷಗಳ ಅವಧಿ. ಈ ಅವಧಿಯಲ್ಲಿ ಅಂಗಾರರವರು ಎಷ್ಟು ಸಮರ್ಥವಾಗಿ ನಿಭಾಯಿಸಬಲ್ಲರು ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಪ್ರಥಮವಾಗಿ ಸಿಕ್ಕಿರುವಂತಹ ಒಂದು ಸಚಿವ ಸ್ಥಾನ. ಎಸ್, ಅದಕ್ಕೆ ಒಂದು ಅವರು ಅಲ್ಲಿ ಗೆದ್ದಿದ್ದಾರೆ ಹೇಳುದು ಎಷ್ಟು ಸತ್ಯವೋ ಹಾಗೆ ನಾವು ಸಾರ್ವಜನಿಕವಾಗಿ ವಿಮರ್ಶೆ ಮಾಡುವಾಗ ಕೆಲವು ಕ್ಷೇತ್ರಗಳಲ್ಲಿ ಅಲ್ಲಿ ಅಭಿವೃದ್ಧಿ ಆಗಿಲ್ಲ. ನಾನು ಹೇಳುವುದಲ್ಲ, ಸನ್ಮಾನ್ಯ ಲೋಕಸಭಾ ಸದಸ್ಯರು ಅಲ್ಲಿಯ ಗ್ರಾಮವನ್ನು ದತ್ತು ತಗೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಬಳಪ ಗ್ರಾಮವನ್ನು ಅದ್ರ ಅರ್ಥ ಏನು ಹೇಳಿ? ಅಲ್ಲಿ ನಾನು ಹೇಳಿದ್ರು ಅಂಗಾರವರು ಏನು ಕೆಲಸ ಮಾಡಲಿಲ್ಲ ಅಂತ. ಅಲ್ಲಿ ಒಂದಿಷ್ಟು ಕ್ಷೇತ್ರಗಳಂತೂ ಸಮಸ್ಯೆ ಇದೆ. ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ನಾನು ನೋಡ್ತಾ ಇದ್ದೇನೆ, ಅಲ್ಲಿ ಕರೆಂಟ್ ಇದು ವಿಪರೀತ ಸಮಸ್ಯೆ. ಅದು ಸುಮ್ಮನೆ ರಾಜಕೀಯವಾಗಿ ಸ್ಟೇಟ್ಮೆಂಟ್ ಅಲ್ಲ, ಇಲ್ಲವೇ ಇಲ್ಲ ಅಂತ ಸಾಧಿಸಿದ್ರೆ ನಾನೇನು ಹೇಳಲಿಕ್ಕೆ ಆಗುದಿಲ್ಲ. ನೀವು ಸುಳ್ಯದವರಿಗೆ ಲೈವ್ ಹಾಕಿ ಯಾರಿಗಾದ್ರೂ ಕಾಲ್ 4 ಜನರಿಗೆ ವಿಪರೀತ ಪ್ರಾಬ್ಲಮ್ ಉಂಟು. ಆಮೇಲೆ ಈ ಇಂಟರ್ನೆಟ್ ಸಮಸ್ಯೆ ಕೂಡ ಇದೆ, ಟವರಿದು ಸಮಸ್ಯೆ ಇದೆ, ಅನೇಕ ಸಮಸ್ಯೆಗಳಿದೆ. ಸಮಸ್ಯೆಗಳೇ ಇಲ್ಲ ಅಂತಲ್ಲ. ಹಾಗಂತೇಳಿ ಇವೀಗ ಮಂತ್ರಿ ಆದವರಿಗೆ ಒಂದು ಪ್ಲಸ್. ಯಾಕೆ ಅಂತಂದ್ರೆ ಒಬ್ಬ ಶಾಸಕನಿಗೆ ಬರುವ ನಿಧಿ ಅವರಿಗೊಂದು ಲಿಮಿಟೇಷನ್ಸ್ ಇರ್ತದೆ. ಆದ್ರೆ ಒಬ್ಬ ಮಂತ್ರಿ ಆದಾಗ ಮುಖ್ಯಮಂತ್ರಿಗಳಿಂದ ಅವರು ಕ್ಯಾಬಿನೆಟ್ ನಲ್ಲಿ ಕೆಲವು ಡಿಸಿಷನ್ಸ್ ಗಳನ್ನು ತಗೊಳ್ಬಹುದು, ಅಥವಾ ಯಾವ್ದಾದ್ರು ಯೋಜನೆಗಳನ್ನ ತಂದು ದುಡ್ಡು ಫ್ಲೋ ಮಾಡಬಹುದು. ಈ ರೀತಿ ಸಾಧ್ಯತೆಗಳು ಇರುವುದರಿಂದ ಆ ಕಾರಣಕ್ಕಾಗಿ ಮಂತ್ರಿ ಆಗ್ಬೇಕು. ಆದ್ರೆ ಇವತ್ತಿನ ರಾಜಕಾರಣದಲ್ಲಿ ಅಂಗಾರಿಗಲ್ಲ ನಾನು ಹೇಳುದು, ಇವತ್ತಿನ ರಾಜಕಾರಣದಲ್ಲಿ ಮಂತ್ರಿಗಳು ಆಗ್ಬೇಕು ಅಂದ್ರೆ ಅದು ಬೇರೆ ಕಾರಣಕ್ಕೆ. ಬಟ್ ಅಂಗಾರರು ಹಾಗೆ ಥಿಂಕ್ ಮಾಡ್ಲಿಕ್ಕಿಲ್ಲ. ಅಂಗಾರರು ಮಂತ್ರಿ ಆಗಿದ್ದಾರೆ ಅಂದ್ರೆ ಏನಾದ್ರು ಸ್ವಲ್ಪ ಫಂಡ್ ಆ ಊರಿಗೆ ಬರಬೇಕು. ಮತ್ತು ಇವ್ರು ಹೇಳಿದಾಗ ಈಗ ಅವರಿಗೆ ಅನುಭವ ಅಂತೂ ಕೊರತೆ ಇಲ್ಲ, ಸ್ವಾಭಾವಿಕ ರಾಜಕೀಯ ಅನುಭವ ಅಂತೂ ಇದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಸುಳ್ಯ ಮತ್ತು ಆಸ್ ಎ ಮಿನಿಸ್ಟರ್ ಫಾರ್ ದಕ್ಷಿಣ ಕನ್ನಡ, ನಮ್ಮಲ್ಲಿ ಈಗ ಇವತ್ತು ಆಡಳಿತ ಸಮಸ್ಯೆ ಏನಿದೆ ಅಂತಂದ್ರೆ ಆರ್ಥಿಕವಾಗಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಸರ್ಕಾರದ ಅಂಕಿ ಸಂಖ್ಯೆಗಳೇ ಹೇಳುದು, ಆರ್ಥಿಕವಾಗಿ ಎಲ್ಲವನ್ನು ಒಟ್ಟಾರೆ ಬಿಡುಗಡೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವು ಇಲ್ಲಿ ನೋಡಿ, ಈಗ ಮಂಗಳೂರಿನಲ್ಲಿ ಈಗ ನೋಡಿ ಸ್ಮಾರ್ಟ್ ಸಿಟಿ
ಇದ್ರ ಬಗ್ಗೆ ಕೂಡ ತುಂಬಾ ಗೊಂದಲಗಳು, ಹೌದು, ಹೌದು. ಹೈಕೋರ್ಟ್ ಇಂದ ಸ್ಟೇ ಉಂಟು, ಹೌದು. ಅರ್ಧಂಬರ್ಧ ಕೆಲಸ ಆಗಿ ನಿಂತಿದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಎಂತ ಮಾಡ್ತಾ ಇದ್ದಾರೆ, ಇವತ್ತು ಕೂಡ ನಾನೊಂದು ಆರ್ಟಿಕಲ್ ಬರೆದೆ, ಅದರ ಕನ್ಸಲ್ಟೆನ್ಸಿ ಅವರೇ ಅದನ್ನ ಬಿಟ್ಟು ಹೋಗ್ತೇವೆ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದೆಲ್ಲವೂ ಕೂಡ ಈಗ ತಲೆಗೆ ಬೀಳುದು ಯಾರಿಗೆ? ಉಸ್ತುವಾರಿಯಾಗಿ ಬಂದವರಿಗೆ ಗೊತ್ತಾಯ್ತಾ? ಸೊ ಈಗ ಅವರು ಅದನ್ನ ಹೇಗೆ ನಿಭಾಯಿಸ್ತಾರೆ ಹೇಳುದು ಪ್ರಶ್ನೆ. ಅವರು ಆಗಿದ್ದಕ್ಕೆ ತುಂಬಾ ಸಂತೋಷ. ನಾನು ಕಳೆದ ಬಾರಿ ಬಂದಾಗ ಹೇಳಿದೆ ಅವ್ರಿಗೆ ಸಿಗ್ಲಿಲ್ಲ ಹೇಳುದು ಬೇಸರ ಆಗಿತ್ತು. ಈಗ ಅವರಿಗೆ ಸಿಕ್ಕಿದೆ, ಸಂತೋಷ. ಈಗ ಇರೋದು ಇನ್ನು ಮುಂದೆ ಏನು ಹೇಳುವುದೇ ಪ್ರಶ್ನೆ. ನಾವು ಕಾದು ನೋಡ್ಬೇಕು. ನಾವು ನಾಳೆ ಬೆಳಿಗ್ಗೆ ಗಲಾಟೆ ಮಾಡ್ಲಿಕ್ಕೆ ಆಗುದಿಲ್ಲ, ಕೇಳಲಿಕ್ಕೂ ಆಗುದಿಲ್ಲ. ಒಂದು ಸ್ವಲ್ಪ ಸಮಯ ನೋಡಿ ಅವರ ನಿರ್ಧಾರಗಳು ಹೇಗಿರ್ತದೆ, ಪಕ್ಷದ ಒಳಗೆ ಪಕ್ಷದ ಹೊರಗೆ. ಯಾಕೆಂದ್ರೆ ಒಬ್ಬ ಮಂತ್ರಿ ಆದ ಕೂಡಲೇ ಈ ಪಕ್ಷದ ಒಳಗೂ ಸಮಸ್ಯೆಗಳಿರ್ತದೆ. ಆ ಸಮಸ್ಯೆಗಳನ್ನ ನಿಭಾಯಿಸಿಕೊಂಡು ಅವ ಆಡಳಿತ ಕೊಡ್ಬೇಕಾಗ್ತದೆ ಅಲ್ವಾ? ಹಾಗಾಗಿ ಇದೆಲ್ಲವ ಸೂಕ್ಷ್ಮತೆಗಳನ್ನ ಗಂಭೀರವಾಗಿ ಸ್ವಲ್ಪ ಅವರು ಸಾಧು. ಯಾರು? ಅಂಗಾರ. ನಂಗೆ ಗೊತ್ತುಂಟು, ಕೋಟ ಶ್ರೀನಿವಾಸ ಪೂಜಾರಿ ಅವರು ಸಾಧು. ಈ ಸಾಧು ಹೇಳುವ ಗುಣ ಉಂಟಲ್ಲ, ಕೆಲವೊಮ್ಮೆ ಸ್ವಲ್ಪ ಸಮಸ್ಯೆಯನ್ನು ತರ್ತದೆ. ಅಂದ್ರೆ ಬೇರೆಯವರು ಇದನ್ನ ಮಾಡೋದಿಲ್ಲ. ಇದೇ ಕರೆಕ್ಟ್ ಇಲ್ಲ, ದಟ್ಸ್ ಅ ಪಾಯಿಂಟ್. ಇದೇ ಎಲ್ಲೋ ಒಂದ್ ಕಡೆ ಮುಳುವಾಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಯಾಕಂದ್ರೆ ಜಿಲ್ಲೆಯ ಜನರಲ್ಲೂ ಆತಂಕ ಕೂಡ, ಖುಷಿ ಇದೆ ಒಂದ್ ಕಡೆ, ಆತಂಕ ಕೂಡ ಇದೆ, ಆತಂಕ ಕೂಡ ಇದೆ. ಈ ಒಂದು ಪಾಯಿಂಟ್ ಇವತ್ತಿನ ರಾಜಕಾರಣದಲ್ಲಿ ತೀರಾ ಸಾಧುವಾಗಿ ತೀರಾ ಪಾಪದವರಾದ ಕೂಡಲೇ ಕರೆಕ್ಟ್ ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಒಟ್ಟು ಸಿಸ್ಟಮ್ ಹೇಳುದು ನಾವು. ಸೊ ಹಾಗಾಗಿ ಇವತ್ತು ಅವ್ರು ಯಾವ ರೀತಿ ಅವ್ರು ವರ್ತನೆ ಮಾಡ್ತಾರೆ. ಮತ್ತೆ ಇನ್ನೊಂದು, ನನಗೆ ಇವತ್ತು ಮಂತ್ರಿಮಂಡಲ ಆದ ಬೆನ್ನಲ್ಲೇ ಈಗ ನೀವು ತುಂಬಾ ಭಿನ್ನಾಭಿಪ್ರಾಯದ ವಿಚಿತ್ರ ಹೇಳಿಕೆಗಳು ಬರ್ಲಿಕ್ಕೆ ಶುರುವಾಗಿದೆ. ಹಾಗಾಗಿ ಅದು ಕೂಡ ನಂಗೆ ಗೊತ್ತಿಲ್ಲ. ಬರ್ತೇನೆ ಅದ್ರ ಬಗ್ಗೆ ಮಾತಾಡ್ಬೇಕು. ಅಂಡ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಓಕೆ ಸರ್, ತಮ್ಮ ಹೆಸರಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಮಸ್ತೆ, ತಮ್ಮ ಹೆಸರಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಬಂಟ್ವಾಳದಿಂದ ಮಾಡೋದು ಸರ್. ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಒಂದು ಮ್ಯೂಟ್ ಮಾಡಿ ಸರ್, ಮೊದಲನೇದಾಗಿ. ಆಯ್ತು ದಯಮಾಡಿ. ಹಲೋ. ಹಲೋ, ಮಾತಾಡಿ ಸರ್. ಅದೇ ನಮಗೆ ಅದೇ ಅಂಗರನಿಗೆ ಸಿಕ್ಕಿದಂತ ಇದು ಬಹಳ ಖುಷಿಯಾಗಿದೆ. ಖುಷಿಯಾಗಿದೆ. ಹೌದು. ನಾವೊಂದು ಮೊದಲು ನಾವು ಪುತ್ತೂರು ತಾಲೂಕಲ್ಲಿ ಇರುವಾಗ ನಾವು ಮೊದಲು ಅಲಂಕಾರ ಇದಕ್ಕೆ ಬರ್ತಾ ಇತ್ತು. ಅವರು ನಮ್ಮ ಗ್ರಾಮಕ್ಕೆ ಮೊದಲು ಶಾಸಕರಾಗಿದ್ರು, ಈಗಲೂ ಇದ್ದಾರೆ. ನಾವು ಈಗ ಬಂಟ್ವಾಳದ ಕಾರಣ. ಓಕೆ, ತಾವು ಈ ಹಿಂದೆ ಪುತ್ತೂರು ಸುಳ್ಯದಲ್ಲಿದ್ರಿ ಅಲ್ವಾ? ಅಲ್ಲ, ಅಲಂಕಾರ ಉಪ್ಪಿನಂಗಡಿ ಅಲಂಕಾರಲ್ಲಿ ಇದ್ದೀವಿ, ಅದು ಅದಕ್ಕೆ ಬರ್ತದೆ. ಹೌದು, ಇವರೇ ಶಾಸಕರು ಬರ್ತಾರೆ ಅಲ್ವಾ? ಎಸ್ ಅಂಗಾರ. ಹೌದೌದು. ಈಗ ನಾವು ಬಂಟ್ವಾಳದಲ್ಲಿ ಇದ್ದ ಕಾರಣ ಅವರಿಗೆ ಒಂದು ಶುಭಾಶಯಗಳನ್ನು ಕೇಳ್ತೇವೆ. ಓಕೆ ಸರ್, ಖುಷಿಯಾಗಿದೆ ಅನ್ನುವಂತ ಮಾತನ್ನು ತಾವು ಹೇಳ್ತಾ ಇದ್ರೆ. ಅಟ್ ದ ಸೇಮ್ ಟೈಮ್ ತಾವು ಶುಭಾಶಯಗಳನ್ನ ಹೇಳ್ತಾ ಇದ್ರೆ, ಒಂದು ಪ್ರಶ್ನೆ ಬಂತು ಇಲ್ಲಿ ಮಾತನಾಡಿದಾಗ. ನಿಮ್ಮ ಊರಲ್ಲಿ ವಿದ್ಯುತ್ ಸಮಸ್ಯೆ ಏನಾದ್ರು ಇದೆಯಾ? ಹೇಗೆ ವಿದ್ಯುತ್ ಸಮಸ್ಯೆಗಳು, ಇಂಟರ್ನೆಟ್ ಸಮಸ್ಯೆ? ನಾವೀಗ ಇರುವುದು ಬಂಟ್ವಾಳದಲ್ಲಿ ಇದ್ದ ಕಾರಣ ನಾವು ಅದಕ್ಕೆ ಈಗ ಇಲ್ಲ, ನಾವು ಬಂಟ್ವಾಳದಲ್ಲಿ ಇರುವುದಿಲ್ಲ. ಓಕೆ ರೈಟ್. ಬಂಟ್ವಾಳದಲ್ಲಿ ಇದ್ದೀರಾ ಸದ್ಯ? ಇದ್ದದ್ದು, ಈಗ ಇಲ್ಲಿದ್ದೇವೆ, ಬಂಟ್ವಾಳದಲ್ಲಿ ಇದೆ. ಓಕೆ, ರೈಟ್ ಸರ್. ಥ್ಯಾಂಕ್ ಯು. ನಮಗೆ ರಾಜೇಶ್ ನಾಯ್ಕ ಅವರು ಶಾಸಕರು. ಸರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸರ್. ಎಂ ಜೆಗ್ಡಿ ಅವ್ರ ಜೊತೆ ನಾನು ಬರ್ಬೇಕು. ಎಂ ಜೆಗ್ಡಿ ಅವರು ಹೇಳಿದಂತಹ ಮಾತು ಆಗ್ಲೇ, ಒಂದು ತುಂಬಾನೇ ನಯ ವಿನಯತ ಸ್ವಭಾವ ಇರುವಂತವ್ರು, ಸರಳ ಸಜ್ಜನಿಕೆಯ ವ್ಯಕ್ತಿ ಅನ್ನುವಂಥದ್ದು. ಇಸ್ ಇಟ್ ಪಾಸಿಬಲ್? ಇದೇ ಒಂದು ಭಯ ಇದೆ ಜಿಲ್ಲೆಯ ಜನರಲ್ಲಿ. ಇದೇ ರೀತಿ ಜಿಲ್ಲೆಯಲ್ಲಿದ್ರು ಇದ್ದಾಗ, ಸುಳ್ಯ ಶಾಸಕರಾಗಿ ಇದ್ದಾಗ್ಲೂ ಕೂಡ ತುಂಬಾನೇ ಪಾಪದ ವ್ಯಕ್ತಿ ಅನ್ನುವಂಥದ್ದು ಬಂದಾಗ ಕೆಲಸ ಕಾರ್ಯಗಳು ತುಂಬಾನೇ ಕಷ್ಟವಾಗಿ ಆಗುತ್ತೆ. ಯಾಕಂದ್ರೆ ನೇರವಾಗಿ ಧಮಕಿ ಕೊಟ್ಟು ಮಾಡಬೇಕು ಅನ್ನುವಂಥದ್ದು ಮಾಡಲ್ಲ. ಸೊ ಈ ರೀತಿ ಇದ್ದಾಗ ಇನ್ನು ಜಿಲ್ಲೆಯ ಕೆಲಸಗಳು ವಿಪರೀತವಾಗಿ ವೇಗವಾಗಿ ನಡೆಯುತ್ತೆ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ಎರಡು ಸಾಧ್ಯತೆಗಳಿವೆ. ಒಂದು, ಆ ಒಳ್ಳೆಯತನವನ್ನ ಏನು ಅವರಿಗೆ ಆ ಒಂದು ಒಬ್ಬ ಒಳ್ಳೆತನದ್ದು ಯಾವುದೇ ಬ್ಲಾಕ್ ಪಾಯಿಂಟ್ ಇಲ್ಲದಿದ್ರೆ ಅವರಿಗೆ ಗಟ್ಸ್ ಜಾಸ್ತಿ. ಓಕೆ ಸಹಜವಾಗಿ ಬರುವಂತ ಒಂದು ಗುಣ ಅದು. ಮತ್ತೆ ಯಾರಿಗೂ ಡೋಂಟ್ ಕೇರ್ ಮಾಡದೆ ಹೋಗುವಂತ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಯಾಕೆಂದ್ರೆ ಅವರದ್ದೇನು ಸಮಸ್ಯೆ ಇರುದಿಲ್ಲ. ಈ ಬ್ಲಾಕ್ ಔಟ್ ಇದ್ದವರಿಗೆಲ್ಲ, ಅದೆಲ್ಲ ವೀಕ್ನೆಸ್ ಇದ್ದವರಿಗೆಲ್ಲ ಕಷ್ಟ. ಆ ಲೆಕ್ಕದಲ್ಲಿ ಅದನ್ನ ಅವ್ರು ಪ್ಲಸ್ ಮಾಡಿಕೊಂಡು ಒಬ್ಬ ವ್ಯಕ್ತಿ ಇಳಿದಂತಾದ್ರೆ ಇತಿಹಾಸದಲ್ಲಿ ಇಲ್ಲದ ಕೆಲಸ ಮಾಡಿ ತೋರಿಸಬಹುದು. ಏನ ನಿಂದು ಅಂತ
ಅಂದ್ರೆ ಯಾಕೆಂದ್ರೆ ಅವರನ್ನು ಪ್ರಶ್ನೆ ಮಾಡ್ಲಿಕ್ಕೆ ಏನು ಇಲ್ಲಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ನಾನು ಇವ್ರ ಹತ್ರ ನಿಮ್ದು ಏನ್ರಿ ಅಂತ ಕೇಳುವಾಗ ನನ್ನ ಹತ್ರ ಏನು ಇಲ್ಲದಿದ್ರೆ ಅವ್ರು ವಾಪಸ್ ನಂಗೆ ಕೇಳಿಕ್ಕೆ ಹೆದರ್ತಾರೆ, ಅಥವಾ ನಾನು ಕೇಳಿಕ್ಕೆ ಹೆದರ್ತೇನೆ ಅಂತ ಕೇಳುದು. ಕರೆಕ್ಟ್ 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 ಕರೆಕ್ಟ್. ಸೊ ಈ ಇಮೇಜ್ ಅನ್ನು ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡಿ ಅವರು ಬೆಳೆದ್ರೆ ಅಥವಾ ಕೆಲಸ ಮಾಡಿದ್ರೆ ಒಂದು ಸಂದೇಶವನ್ನು ಕೊಡ್ಬೋದು, ಒಬ್ಬ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ಹೇಳುವಂಥದ್ದು. ಬಟ್ ಅದು ಸೌಮ್ಯ ಸ್ವಭಾವ ತನಗೆ ಮಾತ್ರ, ತಾನಿಗೆ ಎಲ್ಲಿಯೂ ಅದು ಮುಂದೆ ಗಲಿಬಿಲಿ ಆಗೋದು ಬೇಡಪ್ಪ, ಗಜಿಬಿಜಿ ಆಗೋದು ಬೇಡ, ನಾನು ಹಾಗೆ ಇರ್ತೇನೆ ಹೇಳಿ ಏನಾದ್ರು ಒಂದು ಮಾನಸಿಕವಾಗಿ ಕೆಲವರು ತೀರ್ಮಾನಕ್ಕೆ ಬರ್ತಾರೆ. ನೇರವಾಗಿ ಹಾಗಾದ ಏನಾಗ್ತದೆ ಅಂದ್ರೆ ಏನ್ ಹೇಳ್ತಾರೆ, ಗುಡ್ ಫಾರ್ ಇದು ಎವ್ರಿಥಿಂಗ್ ನೋ ಯೂಸ್ ಅಂತ ಹೇಳ್ತಾರೆ. ಅದು ಯೂಸ್ ಆಗುದಿಲ್ಲ. ಸೊ ಈಗ ಅವರು ಇನ್ನು ಯಾಕೆಂದ್ರೆ ಶಾಸಕನಾಗಿದ್ದದ್ದಕ್ಕೂ ಮಂತ್ರಿ ಸ್ಥಾನಕ್ಕೂ ತುಂಬಾ ವ್ಯತ್ಯಾಸ ಉಂಟು. ಸೊ ಮಂತ್ರಿ ಸ್ಥಾನ ಇರುವಾಗ ಒಂದು ಏನು ಮಂತ್ರ ದಂಡವನ್ನು ಹಿಡ್ಕೊಂಡು, ಅಧಿಕಾರ ದಂಡವನ್ನು ಹಿಡ್ಕೊಂಡು ಅವರು ಫೀಲ್ಡಿಗೆ ಇಳಿದ್ರೆ ಎದುರಿಗೆ ನಿಂತವನಿಗೂ ಸ್ವಲ್ಪ ಕಷ್ಟ ಆಗ್ತದೆ ಮಾತಾಡಲಿಕ್ಕೆ. ಆಗ ಅವರು ಮುನ್ನುಗ್ಗಿ ಹೋದ್ರೆ ಖಂಡಿತವಾಗಿಯೂ ಜಿಲ್ಲೆಗೆ ಒಂದಿಷ್ಟು ಯೋಜನೆಗಳು ಏನು ತರುವಂತದ್ದು, ಅಥವಾ ನಮಗೆ ಆರ್ಥಿಕವಾಗಿ ಏನಾದ್ರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಏನಾದ್ರು ಬರುವಂತದ್ದು, ಇಲ್ಲಿ ನೆನೆಗುದಿಗೆ ಬಿದ್ದಂತ ಸಮಸ್ಯೆಗಳ ಬಗ್ಗೆ ಮಾತಾಡುವಂತದ್ದು ಅವರು ಜಿಲ್ಲಾ ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಕರೆ ಮಾಡ್ತಾ ಇದ್ದೀರಾ? ನಾನು ಅಶೋಕ್ ಅಂತ ಹೇಳಿ ಮೇರಮಜಲು ಪರಂಗೇಟೆಯಿಂದ. ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ. ಮೊದಲನೇ ಬಾರಿಯಾಗಿ ಆಯ್ಕೆಯಾದ ಶಾಸಕ ಅಂಗರ್ ಅವರಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು ಸರ್. ಹಾಗೆ ಈ ದಕ್ಷಿಣ ಕನ್ನಡದಿಂದ ಒಂದು SC/ST ಅಭ್ಯರ್ಥಿಯಾಗಿ ಪ್ರಥಮ ಬಾರಿಗೆ ಆಯ್ಕೆಯಾದಂತ ಎಸ್ ಅಂಗರ್ ಅವರು ಆಯ್ಕೆಯಾದಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಿದೆ ಸರ್. ಹಾಗೆ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಳ್ಳೆ ಹೆಸರನ್ನು ತರುವಂತಾಗಲಿ ಎಂದು ನಾನು ಹಾರೈಸ್ತಿದ್ದೀನಿ. ಅಲ್ವಾ? ಎಸ್ ಸರ್, ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಎಸ್ ರಾಧಾಕೃಷ್ಣ ಅವರ ಜೊತೆ ಕೇಳಬೇಕು ಇದೇ ಪ್ರಶ್ನೆ. ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರು ಒಂದು ಗ್ರಾಮವನ್ನ ದತ್ತು ಸ್ವೀಕಾರ ಮಾಡ್ತಾರೆ. ಬಳಪ ಗ್ರಾಮ ಅನ್ನುವಂಥದ್ದು ಸುಳ್ಯಕ್ಕೆ ಸೇರಿದಂತಹ ಗ್ರಾಮ. ಸುಳ್ಯದಲ್ಲಿ ಇದೀಗ ಸಚಿವ ಸ್ಥಾನವನ್ನು ಅಲಂಕರಿಸಿರುವಂತರು ಎಸ್ ಅಂಗಾರ್ ಅವರು. ಅಟ್ ದ ಸೇಮ್ ಟೈಮ್ MJ ಹೆಗ್ಡೆ ಅವರು ಹೇಳಿರುವಂತಹ ಮಾತು, ವಿದ್ಯುತ್ ಸಮಸ್ಯೆ ಇದೆ, ಇಂಟರ್ನೆಟ್ ಸಮಸ್ಯೆಗಳು, ಇನ್ನಿತರ ಸಮಸ್ಯೆಗಳು, 6 ಬಾರಿ ಸತತವಾಗಿ ಜಯಗಳಿಸ್ತಾರೆ. ವಾಟ್ಸ್ ದ ರೀಸನ್ ಬಿಹೈಂಡ್ ದಟ್ ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ, ಇವತ್ತು ಸುಳ್ಯಕ್ಕಿಂತಲೂ ಹಿಂದೆ ಇರುವಂತ ಕುಗ್ರಾಮಗಳಿದೆ. ಸುಳ್ಯದಲ್ಲಿ ಇದೆ, ಇಲ್ಲ ಅಂತ ಅಂದ್ರೆ ಅದು ಗಡಿ ಪ್ರದೇಶ, ಫಾರೆಸ್ಟ್ ಜಾಸ್ತಿ ಇರುವಂತದ್ದು. ಅಲ್ಲಿ ಕೆಲವು ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತದೆ. ಕಾನೂನುಗಳಿಂದ, ಅವರ ನಿಯಮಗಳಿಂದ, ಕೆಲವೊಂದು ವಿದ್ಯುತ್ ಏನೋ ಇವರು MJ ಹೆಗ್ಡೆ ಅವರು ಹೇಳಿದಾಗ ಇಲ್ಲದ. ಆದರೆ ಪ್ರಧಾನಮಂತ್ರಿಯವರ ಯೋಜನೆಯ ಪ್ರಕಾರ ಈ ದೇಶದಲ್ಲಿ ಎಲ್ಲೂ ವಿದ್ಯುತ್ ಇರಬಾರ್ದು ಅನ್ನುವಂಥ ಯೋಜನೆ ಇದೆ. ಅದರಲ್ಲಿ ಖಂಡಿತವಾಗಿ ಆ ಒಂದು ಸಮಸ್ಯೆ ನಿವಾರಿಸೋಣ. ಈಗ 6 ಬಾರಿ MLA ಆದ್ರಿಂದ ಎಲ್ಲ ಇಲಾಖೆಗಳ ಮೇಲೆ ಹಿಡಿತಾ ಇರುವಂತ ಅಂಗಾರರು ಅವರಿಗೆ ಈಗ ಹೆಚ್ಚುವರಿಯಾಗಿ ಅಧಿಕಾರ ಸಿಕ್ಕಿದೆ. ಆ ಹೆಚ್ಚುವರಿಯಾಗಿ ಅಧಿಕಾರ ಸಿಕ್ಕಿದಾಗ ಅಧಿಕಾರಿಗಳನ್ನು ಯಾವ ರೀತಿಯಲ್ಲಿ ನಾನು ಕೆಲಸ ಮಾಡಿಸಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ತಿಳಿದಿದೆ. ಅದರ ಜೊತೆಗೆ ನಮ್ಮ ಜಿಲ್ಲೆಯ 6 ಶಾಸಕರು ಜೊತೆಗೂಡ್ತಾರೆ, MP ಅವರು ಜೊತೆಗೂಡ್ತಾರೆ, ಸರ್ಕಾರ ಇಡೀ ಅವರೊಟ್ಟಿಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಅವರಿಗೆ ಅನುಭವದ ಕೊರತೆ ಇಲ್ಲದಿರುವುದು ಅವರ ಸಫಲತೆಗೆ ಒಂದು ಮುಖ್ಯ ಬೆನ್ನೆಲುಬಾಗಿ ನಿಲ್ತದೆ. ಅವರ ರಾಜಕೀಯದಲ್ಲಿ ಅವರು 1 ವರ್ಷದ ಅವಧಿಯ ಒಳಗೆ ಬಹುಶಃ ಈ ಎಲ್ಲ ಕೆಲಸಗಳನ್ನು ಮಾಡಿ ತೋರಿಸುವಂತ ಒಬ್ಬ ನಿಪುಣ ರಾಜಕಾರಣಿಯಾಗಿ ಹೊರಹೊಮ್ಮುತ್ತಾರೆ. ಖಂಡಿತವಾಗಿ ಅಂತ ಒಂದು ಸರ್ ಇರುವಂತದ್ದು ಒಂದು 2.5 ವರ್ಷ 3 ವರ್ಷ ಕಾಲಾವಕಾಶ ಇರಲಿ. 1 ವರ್ಷದಲ್ಲಿ ಅವರು ತಮ್ಮ ಶಕ್ತಿಯನ್ನು ತೋರಿಸ್ತಾರೆ. ಪಾಸಿಬಲ್ ಬಿಜೆಪಿಯಲ್ಲಿ ಸದ್ಯದ ಪರಿಸ್ಥಿತಿ ಅನ್ನುವಂತಹ ಮಾತುಗಳು, ಬಿಜೆಪಿ ಅಂತ ಬಂದಾಗ ಯಾವ ರೀತಿ ಇದೆ ಅನ್ನೋ ತಮ್ಗೆ ಕೂಡ ಗೊತ್ತಿರುವಂತಹ ವಿಚಾರ, ಈ ರಾಜ್ಯದ ಜನತೆಗೆ ಗೊತ್ತಿದೆ. ಒಂದು ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅಂತ ಬಂದಾಗ ತೆಗೆದುಕೊಂಡಂತಹ ಕಾಲಾವಕಾಶ, ಆಗಿರುವಂತಹ ವಿಚಾರಗಳು, ಘಟನೆಗಳು ಎಲ್ಲವೂ ಕೂಡ ಕಣ್ಣ ಮುಂದೆ ಇರುವಂತದ್ದು. ಈಗ ಬಿಜೆಪಿ ಅಂತ ಬಂದಾಗ ಇದೊಂದು ಪಕ್ಷ ಮಾತ್ರ. ಈಗ ಪಕ್ಷ ಇದೆ, ಇಲ್ಲಿ ನರೇಂದ್ರ ಮೋದಿ ಅನ್ನುವಂತಹ ನಾಯಕರಿದ್ದಾರೆ, ರಾಜ್ಯದಲ್ಲಿ ಯಡಿಯೂರಪ್ಪ ಅನ್ನುವಂತಹ ನಾಯಕರಿದ್ದಾರೆ, ಉಳಿದವರು ಇಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಹ ಮಾತುಗಳು ಬಿಜೆಪಿಯಲ್ಲಿ ಇರುವಂತಹ ಪ್ರತಿಯೊಬ್ಬರು ಕ್ಯಾಂಡಿಡೇಟ್ಸ್. ಹೌದಾ? ಇಲ್ಲ, ಎಲ್ಲರನ್ನೂ ಲೆಕ್ಕಕ್ಕೆ ತೆಗೆದುಕೊಂಡೇ ಒಂದು ನಿರ್ಣಾಯಕವಾಗಿ ಒಂದು ಅಂತಿಮವಾದಂತಹ ನಿರ್ಣಯವನ್ನು ಮಾಡಿರುವಂತ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಾದೇಶಿಕವಾಗಿ ಜಾತಿವಾರು ಲೆಕ್ಕಾಚಾರ ಎಲ್ಲವನ್ನೂ ಹಾಕಿಕೊಂಡು ಬರುತ್ತೆ ಸರ್. ವೈ ಅಂಗಾರ ಅವರು 6 ಬಾರಿ ಶಾಸಕರಾದ್ರೂ ಕೂಡ 27 ವರ್ಷಗಳು ಕಾಯ್ಬೇಕಾಗಿತ್ತು.
ಸಚಿವರಾಗಬೇಕು ಅಂತ ಬಂದಾಗ ಯಾಕೆ ಅವರಿಗೆ ಯೋಗ್ಯತೆ ಇರ್ಲಿಲ್ವಾ ಅಲ್ಲ, ಅನ್ನುವಂತ ಯಾಕೆ ಬಿಜೆಪಿ ಅವರನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಂದಕ್ಕೆ ಸರಿಸುವಂತಹ ಕೆಲಸವನ್ನ ಮಾಡಿದ್ರು? ಅಲ್ಲಲ್ಲ, ಆ ಕೆಟಗರಿಯಲ್ಲಿ ಬೇರೆಯವರಿಗೆ ಕೊಟ್ಟಿರ್ಬೋದು. ಈಗ 2 ಬಾರಿ ಅಧಿಕಾರಕ್ಕೆ ಬಂದಿರುವಂತದ್ದು, ಓಕೆ, ಅವರು ಶಾಸಕರಾಗಿರ್ಬೋದು. ಓಕೆ, ಆದ್ರೆ 6 ಬಾರಿ ಶಾಸಕರಾಗಿದ್ದಾರೆ. ಅಲ್ಲ, 6 ಬಾರಿ ಅಲ್ವಾ? 6 ಬಾರಿ ಶಾಸಕರ ಸೇವಕ ಸಂಘ ತಾವು ಹೇಳ್ತಾ ಇರುವಂತಹ ಒಂದು ಸಂಘ ಏನಿದೆ ಇದರಲ್ಲಿ ಕಟ್ಟಾಳುವಾಗಿ ಕೆಲಸ ಮಾಡಿದಂತಹ ವ್ಯಕ್ತಿ ವೈ ಇಷ್ಟು ಸಮಯಗಳು ತೆಗೆದುಕೊಳ್ಬೇಕಾಗಿತ್ತ? ಅವರ ಒಂದು ಪರೀಕ್ಷೆ ಮಾಡ್ಲಾ ಅಥವಾ ಅವರ ಒಂದು ಏನು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ, ಅವರು ಮಾಡಿದಂತಹ ಕಾರ್ಯಗಳ ಬಗ್ಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ? ನಾನು ಹೇಳಿದ್ದು ಅವರು 6 ಬಾರಿ ಶಾಸಕರಾಗಿರ್ಬೋದು. ಮಂತ್ರಿ ಆಗಬೇಕಾದ್ರೆ ಸರ್ಕಾರ ಬಿಜೆಪಿ ಪಕ್ಷದ್ದಾಗ್ಬೇಕು. ಸರಿ, ಒಮ್ಮೆ ಯಡಿಯೂರಪ್ಪರಾಗಿದ್ದಾರೆ. ಸರಿ, ಆಗ ಆ ಕೆಟಗರಿಯಲ್ಲಿ ಬೇರೆ ಪ್ರಾದೇಶಿಕವಾಗಿ ಬೇರೆ ಜಾಗಕ್ಕೆ ಹೋದಾಗ ಅಂಗಾರರನ್ನು ಅಲ್ಲಿ ಅಕೊಮಡೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ತಡವಾಗಿ ಆದವರು ನ್ಯಾಯ ಸಿಕ್ಕಿದೆ, ಈ ಜಿಲ್ಲೆಗೆ ನ್ಯಾಯ ಸಿಕ್ಕಿದೆ. ಓಕೆ, ತಡವಾಗಿ ಆದ್ರೂ ನ್ಯಾಯ ಸಿಕ್ಕಿದೆ. ನ್ಯಾಯ ಕೊಟ್ಟಿರುವವರು ಯಾರೀಗ? ಪಕ್ಷವೇ, ಪಕ್ಷ ನ್ಯಾಯ ಕೊಟ್ಟಿದೆ. ಓಕೆ, ಸರಿ. ಅದರಿಂದ ಆ ಕೆಟಗರಿಯಲ್ಲಿ ಅವರಿಗೆ ಸಿಕ್ಕದೇ ಇರ್ಬೋದು. 2 ಬಾರಿ ಅಧಿಕಾರಕ್ಕೆ ಬಂದಿರುವಂತದ್ದು. ಇವಾಗ 6 ಬಾರಿ ಅವರು 94ರಿಂದ ಶಾಸಕರಾಗಿದ್ರೆ ಸಹ ಆಗ ಕಾಂಗ್ರೆಸ್ ಅಥವಾ ಜನತಾದಳ ಇನ್ನೊಂದು ಮತ್ತೊಂದು ಅಧಿಕಾರದಲ್ಲಿತ್ತು. ಆಗ ಅಧಿಕಾರ ಕೊಡ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್. 6 ಬಾರಿ ಸರ್ಕಾರ ಇದ್ದು ಅಂಗಾರರಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ಒಪ್ಪತಕ್ಕಂತ ವಿಚಾರ. ಹೌದು, ಈಗ ಅವತ್ತು ಕೊಡ್ಲಿಲ್ಲ, ಇವತ್ತು ಕೊಟ್ಟಿದ್ದಾರೆ, ಇನ್ನು ಮುಂದೆಯೂ ಕೊಡಬಹುದು. ಅದನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಮುಂದೆ ಸರ್ಕಾರ ಬಂದಾಗ ಸರ್ಕಾರ ಬರ್ಬೋದು. ಅಂಗಾರರಿಗೆ ನ್ಯಾಯೋಚಿತವಾದಂತ ಸ್ಥಾನ ಸಿಕ್ಕಿದೆ. ಅವರು ಖಂಡಿತವಾಗಿ ಇದರಲ್ಲಿ ಸಫಲರಾಗಿ ಈ ಜಿಲ್ಲೆಗೆ ಅತ್ಯುತ್ತಮವಾದಂತ ಕೆಲಸಗಳನ್ನ ಮಾಡಿಕೊಡ್ತಾರೆ. ಓಕೆ ಸರ್, ಬರ್ತೇನೆ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ. ಓಕೆ, ಕರೆ ಕಟ್ಟಾಗಿದೆ. ಎಸ್ ಸರ್, ರಾಧಾಕೃಷ್ಣ ಅವರು ಬಿಜೆಪಿಯಲ್ಲಿ ಅಂತ ಬಂದಾಗ, ಬಿಜೆಪಿ ಪಕ್ಷ ಅಂತ ಬಂದಾಗ ಇಲ್ಲಿ ಯಾರು ಮಂತ್ರಿಗಿರಿ ಸ್ಥಾನವನ್ನು ಪಡೆದುಕೊಳ್ತಾರೆ, ಹೆಸರಿಗೆ ಮಾತ್ರ ಮಂತ್ರಿ ಆಗ್ತಾರೆ, ಅವರಿಂದ ಕೆಲಸಗಳನ್ನ ನಿರೀಕ್ಷೆ ಮಾಡುವಂತದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವಂತಹ ಮಾತು ಆರ್ಥಿಕವಾಗಿ ಹೊರನೋಟಕ್ಕೆ ಎಲ್ಲವೂ ಕೂಡ ಕಾಣಲಿಕ್ಕೆ ಸಿಗುವಂತಹ ವಿಚಾರ ಅಲ್ಲ. ಒಂದು ವಿಚಾರವನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕು. ಕೊರೋನಾದಿಂದಾಗಿ ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿ ಇರುವಂತಹ ಈ ಕಾಲಘಟ್ಟದಲ್ಲಿ ಎಲ್ಲವನ್ನೂ ಒಂದು ತುಲನಾತ್ಮಕವಾಗಿ ಸಮತೋಲಿತವಾಗಿ ಕೊಂಡೋಗಿದ್ದಾರೆ ಯಡಿಯೂರಪ್ಪರು. ಇಷ್ಟ ತನಕ ಅಂತ ಒಂದು ಯಾವುದೇ ತೊಂದರೆ ಬರಲಿಲ್ಲ. ಹೆಚ್ಚಿನಾಗಿ ಏನೋ ಸಣ್ಣ ಪುಟ್ಟ ಆಗಿರ್ಬೋದು, ಅದು ಬೇರೆ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು. ಇವತ್ತು ಸುಳ್ಯದ ಅಭಿವೃದ್ಧಿಯ ಬಗ್ಗೆ ಮಾತಾಡೋದಾದ್ರೆ, ನಾನು ಸಹ ಹೋಗಿದ್ದೇನೆ. ಕನಕಪುರ ಇರ್ಬೋದು, ಮಾಗಡಿ ಇರ್ಬೋದು, ಅವರು ಜೊತೆಯಲ್ಲಿ ಬಂದವರು, ಗೊತ್ತುಂಟು ಅವರಿಗೆ. ತಾವು ಕೂಡ ಹೋಗಿದ್ರಿ ಜೊತೆಯಲ್ಲಿ? ಕಾಂಗ್ರೆಸ್ ಆ ಸಂದರ್ಭದಲ್ಲಿ ನಾವು ಕನಕಪುರ ಮಾಗಡಿ ಎಲ್ಲ ಹೋಗುವಾಗ ಇವತ್ತಿನ DK ಶಿವಕುಮಾರ್ ಏನಿರ್ತಾರೆ, ದೊಡ್ಡ ದೊಡ್ಡ ಏನು ಪದವಿಯನ್ನು ಅಲಂಕರಿಸಿದವರು ಏನಿದ್ದಾರೆ, ಅವರ ಊರಲ್ಲಿ ಸುಳ್ಯದಷ್ಟು ಸಹ ಅಭಿವೃದ್ಧಿ ಆಗ್ಲಿಲ್ಲ. ಸುಳ್ಯಕ್ಕೆ ಮತ್ತೆ ಆ ಮಾಗಡಿ ಅಂತ ಅಲ್ಲಿ ಒಳ ಪ್ರದೇಶಗಳಿಗೆ ಹೋದಾಗ ಸರಿಯಾದ ಮಾರ್ಗ ಇಲ್ಲ. ಸುಳ್ಯದಲ್ಲಿ ಮಾರ್ಗ ಆದ್ರೂ ಉಂಟು ಸರಿಯಾಗಿ, ಒಂದು ಡಾಮರ್ ಮಾರ್ಗ ಇಲ್ಲ, ಮಣ್ಣಿನ ಮಾರ್ಗ. ಎದುರುಗಡೆಯಿಂದ ವೆಹಿಕಲ್ ಹೋಗುವಾಗ ಆ ಧೂಳು ಹಿಂದಿನ ವೆಹಿಕಲ್ ಕನಕಪುರ ಮಾಗಡಿ ಹೆಚ್ಚಾಗಿ ಉಂಟಲ್ಲಿ. ಸುಳ್ಯದ ಬಗ್ಗೆ ಅದನ್ನು ಕಂಪೇರ್ ಮಾಡುವಾಗ ಸುಳ್ಯದಲ್ಲಿ ಅಂಗಾರರು ಎಷ್ಟೋ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಆ ಕಂಪ್ಯಾರಿಸನ್ ಒಂದು ಸಾಕ್ಷಿ. ಸುಳ್ಯಕ್ಕೂ ಬೇರೆ ಲೀಡರ್ಸ್ ಏನಿದ್ದಾರೆ ಅವರ ಏರಿಯಾಕ್ಕೂ ಕಂಪೇರ್ ಮಾಡುವಾಗ ಸುಳ್ಯದಲ್ಲಿ ಅಂಗಾರರು 100% ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಅದು ಸಾಕ್ಷಿ. ಸರಿ ಸರ್, ಥ್ಯಾಂಕ್ ಯು. ಎಸ್, MJ ಹೆಗ್ಡೆ ಅವರು ಸರ್, ಇವರ ಸಮಸ್ಯೆ ಅದು. ಓಕೆ, ಏನ್ ಗೊತ್ತುಂಟಾ, ನಾನು ತುಂಬಾ ಸರಿ ಅಡ್ವೈಸ್ ಮಾಡಿದ್ದೇನೆ. ಇನ್ನು ನೀವು ಬೇರೆ ಕಂಪೇರ್ ಮಾಡಿಕೊಂಡು ಕುತ್ಕೊಳ್ಬೇಡಿ. 20 ವರ್ಷ 30 ವರ್ಷ MLA ಸೀಟು, MP ಸೀಟು, ಸ್ಥಳೀಯ ಆಡಳಿತ ಬಂದ್ಮೇಲೆ ಕಾಂಗ್ರೆಸ್ ಮಾಡಿದೆ, ಕಾಂಗ್ರೆಸ್ನವ್ರು ಮಾಡ್ಲಿಲ್ಲ ಹೇಳಿ ಕುತ್ಕೊಳ್ಬೇಡಿ. ಇನ್ನು ನೀವೇನ್ ಅದೇ ಉತ್ತರ ಆಗಬಾರದು. ಅದೇ ಉತ್ತರ ಇವರದ್ದು. ಎಲ್ಲಿ ನೋಡಿದ್ರು ನೀವೇನು ಮಾಡಿದಿರಿ ಕೇಳಿದ್ರೆ ಕಾಂಗ್ರೆಸ್ನವ್ರು ಮಾಡ್ಲಿಲ್ಲ. ನೀವು ನಿಮ್ಮದು ಭ್ರಷ್ಟಾಚಾರದ ಕೇಸ್ ಬಂತಲ್ಲ ಮಾರ್ಯ, ಅದು ಕಾಂಗ್ರೆಸ್ನವ್ರು ಮಾಡಿದ್ದಾರೆ. ನೀವು ಕಳ್ಳತನದಲ್ಲಿ ಸಿಕ್ಕಾಕೊಂಡ್ರೆ ಅದು ಕಾಂಗ್ರೆಸ್ನವ್ರು ಮಾಡಿದ್ದಾರೆ. ಇದೇ ಕತೆ ಹೇಳಲಿಕ್ಕೆ ಜನ ಇವ್ರಿಗೆ ಓಟು ಕೊಟ್ಟದ್ದು. ಇವ್ರು ಬದಲಾಗುದು ಯಾವಾಗ ಹೇಳುದು ನನ್ನದು ಪ್ರಶ್ನೆ. ಈಗ ನೋಡಿ, ಒಂದು ಕ್ಷೇತ್ರದಲ್ಲಿ ಒಬ್ಬ MLAಗೆ 30 ವರ್ಷ ಕೊಟ್ಟ ಮೇಲೆ, ಉದಾಹರಣೆಗೆ ಉತ್ತರ ಕನ್ನಡ ಜಿಲ್ಲೆ MP MLAಗಳು ಕೆಲವು ಕ್ಷೇತ್ರದಲ್ಲಿ ಎಲ್ಲವೂ ಅದೇ ಸಭೆಯಲ್ಲಿ ನಿಂತ್ಕೊಂಡು ತಮಾಷೆ ಕಾಣ್ತದೆ ನನಗೆ. ಇವರು BJP ತಗೊಂಡು ಕೇಳ್ತಾರೆ 70 ವರ್ಷದಿಂದ ಕಾಂಗ್ರೆಸ್ ಏನ್ ಮಾಡಿದೆ ಅಂತ. BJP ಅವರು ಚಪ್ಪಾಳೆ ಹೇಳ್ತಾರೆ. ದುರಂತ ಅಂದ್ರೆ ಕಾಂಗ್ರೆಸ್ನವರು ಸುಮ್ಮನೆ ನಿಲ್ತಾರೆ, ಅವರಿಗೂ ಗೊತ್ತಿಲ್ಲ 40 ವರ್ಷ ಆಯ್ತು 30 ವರ್ಷ ಆಯ್ತು ಇಲ್ಲಿ ನಮ್ಮ ಆಡಳಿತ ಇಲ್ಲ ಅಂತ.
ನಾನು ಹೇಳ್ತಾ ಇರೋದು ಡೋಂಟ್ ಇದು ಡೈವರ್ಟ್. ಓಕೆ, ನಿಮ್ಮ ಸಾಧನೆ ಏನು ಹೇಳಿ, ಕರೆಕ್ಟ್. ನಿಮ್ಮ ಸಾಧನೆ ಹೇಳಿ. ಈಗ 30 ವರ್ಷ ಇಲ್ಲೂ ಎಂಪಿದು ಆಗ್ತಾ ಬಂತು, ಏನು ಕೊಡುಗೆ ನೀವೇ. ಕಾಂಗ್ರೆಸ್ನವರು ಮಾಡಲಿಲ್ಲ ಹೇಳುವುದೇ ಉತ್ತರ ಆದರೆ ಸರಿ, ಐ ಡೋಂಟ್ ಥಿಂಕ್ ಇದು ಹೆಚ್ಚು ದಿವಸ ಇದು ಮಾರ್ಕೆಟ್ ಅಲ್ಲಿ ನಿಲ್ಲುವುದಿಲ್ಲ. ಓಕೆ, ರೈಟ್ ಸರ್ ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಎಂ ಜೆಗ್ಡೆ ಅವರು ತಾವು ಹೇಳಿದ್ರೆ ಅವರ ಸಾಧನೆ ಏನು ಅನ್ನೋದು, ಅವರ ಸಾಧನೆನ ಅವರು ಹೇಳಿದ್ದಾರೆ. ಹೇಳಿದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ 6 ಬಾರಿ ಸತತವಾಗಿ ಜಯಗಳಿಸಿದ್ದಾರೆ ಅಂತ ಬಂದಾಗ ಅದು ಅವರ ಸಾಧನೆ ಅನ್ನುವಂಥದ್ದು. ತಾವು ಹೇಳ್ತಾ ಇದ್ರೆ ಅಲ್ಲಿ ವಿದ್ಯುತ್ ಇಲ್ಲ, ಇಂಟರ್ನೆಟ್ ಇಲ್ಲ, ಅಲ್ಲಿ ಅನೇಕ ಸಮಸ್ಯೆಗಳಿವೆ, ಆದರ್ಶ ಗ್ರಾಮವಾಗಿ ದತ್ತು ಸ್ವೀಕಾರ ಮಾಡಿದ್ದಾರೆ. ಹಾಗಾದ್ರೆ ಸರ್ 6 ಬಾರಿ ಶಾಸಕರಾಗಿ ಜಯಗಳಿಸ್ತಾರೆ ಅಂಗಾರ ಅವರು. ವೈ ಪ್ರಶ್ನೆ ಜನರು ಕೇಳ್ತಾರೆ, ನಿಮಗೆ ವಾಪಸ್ ಜನರು ಕೇಳ್ತಾ ಇರುವಂತ ಪ್ರಶ್ನೆ. ವೈ 6 ಬಾರಿ ಶಾಸಕರಾಗಿ ಜಯಗಳಿಸ್ತಾರೆ? ಪ್ರಶ್ನೆ ಕೇಳ್ತೇನೆ. ಗೆದ್ದ ಕ್ಷೇತ್ರದಲ್ಲಿ ಎಲ್ಲರೂ ಗೆದ್ದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಆದ್ರೆ ಕಾಂಗ್ರೆಸ್ನವರು ಅಥವಾ ಜನತಾ ದಳದವರ ಕಮಿಷನ್ ಸತತವಾಗಿ ಗೆದ್ದ ಕ್ಷೇತ್ರದಲ್ಲಿ ಎಲ್ಲವೂ ಅಭಿವೃದ್ಧಿ ಆಗಿದೆ ಅಂತ ನೀವು ಆ ಪ್ರಶ್ನೆ ಕೇಳೋರು ಒಪ್ಪಿಕೊಳ್ತಾರ? ಓಕೆ, ಅಲ್ಲ ಸರ್ ಮಾನದಂಡ ಅಲ್ಲ ಅಂತ. ಇಲ್ಲ 6 ಬಾರಿ ಜಯಗಳಿಸಿದ್ದಾರೆ ನಾನು ಅದನ್ನೇ ಕೇಳಿದ್ರೆ ಈಗ 6 ಬಾರಿ ಗೆದ್ದಂತ ಕಾಂಗ್ರೆಸ್ MLA, 6 ಬಾರಿ ಗೆದ್ದಂತ ಬಿಜೆಪಿ ಅವರು ಗೆದ್ದಿದ್ರೆ ಅಭಿವೃದ್ಧಿಯಿಂದ ಗೆದ್ದದ್ದು. ಹಾಗಿದ್ರೆ ನಾಳೆ ಕಾಂಗ್ರೆಸ್ನವರು ಹೇಳ್ತಾರೆ ನಾವು 6 ಬಾರಿ ಗೆದ್ದಿದ್ದೇವೆ, ನೀವು ಡೋಂಟ್ ಟಾಕ್ ಅಂತ. ಯಾಕೆಂದ್ರೆ ಗೆದ್ದಿದ್ದೇವೆ, ಅಭಿವೃದ್ಧಿ ಆಗಿದೆ ಇಲ್ಲ ಗೊತ್ತಿಲ್ಲ. ಓಕೆ, ಗೆಲ್ಬೇಕು ಅಂತ ಅದನ್ನ ಚರ್ಚೆ ಮಾಡಿ. ಗೆಲ್ಲುವುದಕ್ಕೆ ಅಭಿವೃದ್ಧಿ ಗೆದ್ದ ಮಾತ್ರಕ್ಕೆ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಅರ್ಥ ಅಲ್ಲ. ಸಾರಿ, ಓಕೆ, ಅರ್ಥ ಆಯ್ತಾ ನಿಮಗೆ? ಗೆಲ್ಲುವುದಕ್ಕೆ ನೀವು ಚುನಾವಣಾ ಸಂದರ್ಭದಲ್ಲಿ ಚರ್ಚೆ ಮಾಡ್ತೀರಲ್ಲ, ಕಾರಣಗಳನ್ನು ಇಟ್ಟುಕೊಂಡು ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದ ನೀವು ಚರ್ಚೆ ಮಾಡಿದೀರಾ? ನೀವು ಮಾಡುದಿಲ್ಲ, ಟಿವಿ ಅವರು ಮಾಡುದಿಲ್ಲ, ನಾವು ಮಾತಾಡುದಿಲ್ಲ, ಅವರು ಮಾತಾಡುದಿಲ್ಲ. ಆಗ ನಮ್ಮದು ಸ್ಟಾರ್ಟ್. ಭಾವನಾತ್ಮಕ ವಿಷಯಗಳನ್ನು ಇಟ್ಟುಕೊಂಡೇ ಟೇಬಲ್ ಕುಟ್ಟುದು ನಾವು, ನನ್ನನ್ನು ಸೇರಿದಂತೆ. ಅಭಿವೃದ್ಧಿ ಕಾರ್ಯಕ್ರಮಗಳನ್ನೇ ಇಟ್ಟುಕೊಂಡೇ ಚರ್ಚೆ ಆದದ್ದು ತುಂಬಾ ಕಮ್ಮಿ. ಹಾಗಾಗಿ ನಾನು ಹೇಳುದು ಅಭಿವೃದ್ಧಿ ಆಗಿದೆ, ಗೆದ್ದಿದ್ದಾನೆ ಹೇಳಿದ ತಕ್ಷಣ ಆ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂತ ಅಲ್ಲ. ಹಾಗೆ ಹೌದು ಅಂತ ನೀವು ವಾದಿಸುವುದಾದ್ರೆ ಎಲ್ಲ ಗೆದ್ದಂತ ಈ ದೇಶದಲ್ಲಿ ಎಲ್ಲ MLAಗಳು MP ಗಳು ನಾಳೆ ಅದನ್ನೇ ಹೇಳ್ತಾರೆ. ಯಾಕೆ ಸರ್ ಗೆದ್ದಿದ್ದಾರೆ ಅಂಗಾರ ಅವರು? ಅಭಿವೃದ್ಧಿ ಮಾಡಿಲ್ಲ, ಯಾಕೆ ಗೆದ್ದಿದ್ದಾರೆ? ಯಾಕೆ 6 ಬಾರಿ ಜಯಗಳಿಸಿದ್ದಾರೆ? ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ MLA ಆಗಲಿ MP ಆಗಲಿ 5 ವರ್ಷದಲ್ಲಿ ಏನು ಕೆಲಸ ಮಾಡದಿದ್ರೆ, ಸಾಧನೆ ಮಾಡದಿದ್ರೆ ಮತ್ತಿನ ಚುನಾವಣೆಯಲ್ಲಿ ಅವರು ಗೆದ್ದು ಬರುವುದಿಲ್ಲ. ಹೌದು, ಅವರ ಸಾಧನೆಗಳೇ ಅಥವಾ ಅವರ ಅಭಿವೃದ್ಧಿ ಕಾರ್ಯಗಳೇ ಅವರಿಗೆ ಪೂರಕವಾಗಿರುವಂತದ್ದು ಮುಂದಿನ ಗೆಲುವಿಗೆ. ಓಕೆ, ಅಭಿವೃದ್ಧಿಯಿಂದ ಜಯಗಳಿಸಿದ್ದಾರೆ. ಜನರ ಸಂಪರ್ಕದಿಂದ ಅದೇ ಫೌಂಡೇಶನ್ ಅವರಿಗೆ. ಈಗ 30 ವರ್ಷದ ಹಿಂದೆ ಇಲ್ಲಿ 30 ವರ್ಷದಿಂದ MP ಇದೆ. 30 ವರ್ಷದ ಹಿಂದೆ ಈ ರಸ್ತೆಗಳು ಹೇಗಿತ್ತು, ನ್ಯಾಷನಲ್ ಹೈವೇಗಳು ಹೇಗಿತ್ತು, ಉದಾಹರಣೆಗೆ ಕೆಲವೊಂದು ಹೇಳುವುದು ನಾನು ರಸ್ತೆಗಳ ವಿಚಾರದಲ್ಲಿ. ಆಮೇಲೆ ಬ್ರಿಟಿಷರ ಕಾಲದ ಒಂದು ಗುರುಪುರ ಸೇತುವೆಯನ್ನು ನೀವು ಬರ್ತೇನೆ. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿ ಕರೆ ಮಾತಾಡುದು ಜೆರಲ್ಡ್ ಟವರ್ ಅವರು. ನಮಸ್ತೆ ಸರ್, ಮಾತಾಡಿ. ನೋಡಿ, ಇವತ್ತು ಈಗ MJ ಅವರು ಹೇಳಿದಾಗೆ ಇವತ್ತು ಜನಸಾಮಾನ್ಯರು ಸಫರ್ ಆಗ್ತಾರೆ ನಿತಿನ್ ರವರೇ. ಓಕೆ, ಇವತ್ತು ಕಾಂಗ್ರೆಸ್ ಮತ್ತೆ ಬಿಜೆಪಿ ಒಬ್ಬರೊಬ್ಬರಿಗೆ ದೂರುವುದು. ನನಗೆ ಸರಿ ನೆನಪುಂಟು, ಮಮತಾ ಬ್ಯಾನರ್ಜಿ ಅವರು ನಮ್ಮ ರೈಲ್ವೆ ನಿಲ್ದಾಣವನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕಂತ ಹೇಳಿ ಬಜೆಟ್ ಅಲ್ಲಿ ಅದಕ್ಕೆ ಎಷ್ಟು ಬಜೆಟ್ ಕೋಟಿ ರೂಪಾಯಿ ಇಟ್ರು. ಇವತ್ತಿಗೆ ಕೂಡ ಆ ರೈಲ್ವೆ ಸ್ಟೇಷನ್ಗೆ ಸುಣ್ಣ ಎಳೀತಾ ಇದ್ದಾರೆ. ಈಗ ಬಿಜೆಪಿ ವಕ್ತಾರರು ಹೇಳಿದರು ಸಂಘ ಚೇಂಜ್ ಆಯ್ತು, ಹೈವೇಗಳು ಚೇಂಜ್ ಆಯ್ತು ಅಂತ ಹೇಳಿ. ಅದಲ್ಲ, ನಗರದ ಒಳಗಿದ್ದು ನಾವು ಮಾತಾಡುವ. ಇವತ್ತು ಕಾರ್ಪೊರೇಷನ್ 60 ಏರಿಯಾಗಳಲ್ಲಿ ಇವತ್ತು ನಿನ್ನೆ ಕಾಂಗ್ರೆಸ್ನವರು ಏನೋ ಬಿಜೆಪಿಯ ಬಗ್ಗೆ ಒಂದು ಪ್ರತಿಭಟನೆ ಮಾಡಿದ್ದಾರೆ, ಅವರು ಮಾಡಿ ಸರಿ ಇಲ್ಲ ಅಂತೇಳಿ. ಯಾವುದು ಈ ಸ್ಮಾರ್ಟ್ ಸಿಟಿ ಯೋಜನೆ ಅಂಡರ್ ಅಲ್ಲಿ ಇಲ್ಲಿ ಏನಿಲ್ಲ. ನಮ್ಮ ಮಂಗಳೂರು ನಗರಕ್ಕೆ ಒಳ್ಳೇದು ಮಾಡಿದ್ದು ಭರತ್ಲಾಲ್ ಮೀನಾ ಅಂತೇಳಿ ನಾನು ಇವತ್ತು ಖಡಾಖಂಡಿತವಾಗಿ ಧೈರ್ಯದಲ್ಲಿ ಹೇಳ್ತೇನೆ. ಯಾಕೆ ಹೇಳಿದರೆ ಬಾಕಿದೆಲ್ಲ ಮಾಡಿದ್ದು ಅವರ ಸ್ವಫಾಯ್ದೆಗೋಸ್ಕರ. ಪ್ರತಿ ಒಂದು ಯೋಜನೆಗೆ ಒಂದೊಂದು ಹೆಸರು, ಫುಡ್ಸೆಮ್ ಯೋಜನೆ ಮತ್ತೆ ಸ್ಮಾರ್ಟ್ ಸಿಟಿ ಯೋಜನೆ. ಈಗ ಮನೆಗೆ ಒಂದೊಂದು ಹೊಸ ನಾಯಿ ತರುವಾಗ ನಾಯಿಗೆ ಒಂದು ಹೊಸ ಹೆಸರು ಇಡ್ತಾರೆ. ಒಂದು ನಾಯಿ ಮುದಿ ಆಗುವಾಗ ಒಂದೊಂದು ಹೊಸ ಬಂತು, ಇದಕ್ಕೆ ಟಾಮಿ, ಅದಕ್ಕೆ ಜಾನಿ ಅಂತೇಳಿ. ಹಾಗೆ ಯೋಜನೆಗೆ ಹೆಸರಿಟ್ಟುಕೊಂಡದೇ ಅಲ್ಲದೆ ಜನಸಾಮಾನ್ಯರ ಕಣ್ಣಿನಿಂದ ನೀರು ತೆಗೆದಿದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೇನೆ. ಮತ್ತೆ ಹೈವೇಗಳು ಮಾಡಿದ ಬಗ್ಗೆ ಇವರು ಹೇಳಿದರು, ನಾನು ಬಿಜೆಪಿ ವಕ್ತಾರರು. 2 ಆಕ್ಸಿಡೆಂಟ್ ಆಯ್ತು ಹೈವೇ ಅಲ್ಲಿ. ಆ ಹೈವೇದು ನೀರು ಡಿವೈಡರ್ಗೆ ಒಳಗಡೆ ಬರ್ತಾ ಉಂಟು. ಟೆಕ್ನಿಕಲಿ ಇಂಜಿನಿಯರ್ ಇದು ಇಡೀ ಪ್ಲಾನಿಂಗ್ ಫೇಲಿಯರ್. ಇವತ್ತು ನಮ್ಗೆ ನಾಚಿಕೆ ಆಗ್ತದೆ. 3 ಘಾಟ್ ಸೆಕ್ಷನ್ ರಸ್ತೆಗಳು ಇವತ್ತಿನ ತನಕ ಬ್ರಿಟಿಷರ ಕಾಲದಲ್ಲಿ ಇದ್ದಕ್ಕಿಂತ ವರ್ಸ್ಟ್ ಶಿರಾಡಿ, ಸಂಪಾಜೆ ಮತ್ತೆ ಇದು. ಅದರ ಜೊತೆಯಲ್ಲಿ ಪ್ರತಿಯೊಂದು ಪಕ್ಷದಲ್ಲಿ ಕೂಡ ಇವತ್ತಾಗ್ತಾ ಇದೆ. ಏನ್ ಹೇಳಿದ್ದಾರೆ, ನಮ್ಮ ಅಂಗಾರರಿಗೆ ಆದಾಗೆ
ಇವರು ನಮ್ಮ ವಸಂತ ಬಂಗೇರನ್ನು ಕೂಡ ಕಾಂಗ್ರೆಸ್ನವರು ಮೂಲಗುಂಪು ಮಾಡಿದ್ದಾರೆ. ನಾನು ಸುಳ್ಯ 10 ವರ್ಷ ಹೋಗಿದ್ದೇನೆ. ಸುಳ್ಯದು ರಸ್ತೆಗಳು ಸಾಧಾರಣ ವೀರಪ್ಪನವರ ಕಾಡಿಗೆ ಪ್ರವೇಶ ಆಗುವ ರೀತಿಯಲ್ಲಿ ಆ ರಸ್ತೆಗಳಿದ್ದು 80 ಇಸವಿಯಿಂದ 90 ಇಸವಿ ತನಕ ಸಾಧಾರಣ 11 ವರ್ಷ ಹೋಗಿದ್ದೇನೆ ನಾನು ಸ್ವಾಮಿ. ಆದ ಕಾರಣ ಇಲ್ಲಿ ಏನಾಗ್ತದೆ ಹೇಳಿದರೆ, ಯಾರ ಹತ್ರ ಹಣದ ಗಿಲದ ಎಲ್ಲ ಪ್ರಭಾವ ಉಂಟು ಅವರಿಗೆ ಮಂತ್ರಿಗಿರಿ ಸಿಗ್ತದೆ. ಯಾರು ಸ್ವಲ್ಪ ಸಾದಾ ಸೀದಾ ಸಿಂಪಲ್ ಆದ ವ್ಯಕ್ತಿಗಳಿದ್ದಾರೆ, ಅಂದ್ರೆ ಅವರಿಗೆ ಒಂದು ಸಮಾಜದಲ್ಲಿ ಏನು ಎದೆ ಹೊರಗೆ ಹಾಕಿಕೊಂಡು ನಡೀಲಿಕ್ಕೆ ಯಾರಿಗೆ ಆಗುದಿಲ್ಲ. ಅವರು 6 ಅಲ್ಲ 8 ಸಾರಿ ವಿನ್ನಾದರೂ ಕೂಡ ಅವರಿಗೆ ಪಕ್ಷದಿಂದ ಅವರಿಗೆ ಅವ್ರದ್ದು ಸ್ಥಾನ ಸಿಗುವುದಿಲ್ಲ. ಆದ ಕಾರಣ ಇವತ್ತು ಬಿಜೆಪಿ ಮತ್ತೆ ಕಾಂಗ್ರೆಸ್ನವರು ಒಬ್ಬರಿಗೆ ದೂರುವುದನ್ನು ಬಿಡ್ಲಿ, ಜನ ಸಮಾಜರಿಗೋಸ್ಕರ ಒಳ್ಳೆ ಕೆಲಸ ಮಾಡ್ಲಿ. ಬಿಜೆಪಿ ಲೀಡರ್ ನಮ್ಮ ಕದ್ರಿಯಲ್ಲಿ ಇತ್ತೀಚೆಗೆ ಅಸುನೀಗಿದ್ದರು. ಕದ್ರಿಯಿಂದ 25 ಮಂದಿ ಅವರ ಮರಣಕ್ಕೆ ಹೋಗ್ಲಿಲ್ಲ. ನನ್ಗೆ ಬೇಸರ ಆಯ್ತು. ನಾನು ಹೋಗಿದ್ದೆ. ಇಷ್ಟು ದೊಡ್ಡ ಹುದ್ದೆಯಲ್ಲಿದ್ದವರ ಮರಣಕ್ಕೆ ಕದ್ರಿಯಲ್ಲಿ ಒಂದು ಮರಣ ಆಗುವ, ಕದ್ರಿ ಅವರು ಒಂದು ಪಕ್ಷದವರು ಯೋಗ್ಯತೆಯನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕು. ಸರಿ ಈಗ ತಾವು ಒಂದು ಮಾತಾಡಿದಾಗ ಒಂದು ಮಾತು ಹೇಳಿದ್ರಿ, ಸಾಮಾಜಿಕ ಕಾರ್ಯಕರ್ತರಾಗಿ ತಾವು ಹೇಳಿದಂತ ಮಾತು, ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು ಸರ್. ತಾವೊಂದು ಮಾತು ಹೇಳಿದ್ರಿ, ಹಣವನ್ನ ಪೋಲು ಮಾಡಬೇಕು, ಹಣ ಖರ್ಚು ಮಾಡಬೇಕು ಅಥವಾ ಲಾಬಿ ಮಾಡಬೇಕು, ಆವಾಗ ಮಾತ್ರ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು. ಅಂಗರ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಹೇಗ್ ಸಿಕ್ಕಿದೆ, ಯಾಕೆ ಸಿಕ್ಕಿದೆ ಅನ್ನೋದು ತಾವು ಈಗ ಎಷ್ಟು ನಿಖಿಲ್ ರವರೇ ಈಗ ಎಷ್ಟು ವರ್ಷದ ನಂತರ ಸಿಕ್ಕಿದ್ದು, ಅನಿವಾರ್ಯವಾಗಿ ಕೊಡ್ಬೇಕಾಗಿದೆ ಅವರಿಗೆ, ಬೇರೆ ಏನಿಲ್ಲ. ಅನಿವಾರ್ಯವಾಗಿ ಅವರಿಗೆ ದೊರೆತ ಇದು ಅವರಿಗೆ ಸ್ಥಾನ. ನೋಡಿ ನಿತಿನ್, ನಮ್ಗೆ ನಾನು ಇನ್ನೊಂದು ಮಾತು ಹೇಳ್ತೇನೆ. ನೀವೀಗ ನನಗೆ ಪ್ರಶ್ನೆ ಮಾಡಿದ್ದೀರಿ ಯಾವ ವಿಚಾರದಲ್ಲಿ ಹೇಳಿ. ನಾನ್ ಕೇಳಿರುವಂತದ್ದು ತಾವು ಹೇಳಿದಾಗ ಸಚಿವ ಸ್ಥಾನ ಯಾರಿಗೆ ಸಿಗುತ್ತೆ ಅಂತ ಬಂದಾಗ ಇದು ಹಣ ಇದ್ದವರಿಗೆ, ಹಣ ಮಾಡಿದವರಿಗೆ, ಹಣ ಕೊಡುವವರಿಗೆ ಅನ್ನುವಂಥದ್ದು. ಸೊ ಲಾಬಿ ಮಾಡಿದವರಿಗೆ ಅಂಗಾರ ಅವರು ಏನ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ. ಇದು ನಮ್ಮ ಹೈಕಮಾಂಡ್ ಹತ್ರ ಇರುವ ಕನೆಕ್ಷನ್ಸ್ ಯಾಕೆ ಹೇಳಿದ್ದಾರೆ, ಕಾಂಗ್ರೆಸ್ ನಲ್ಲಿ ಕೂಡ ಇದೇ ಆದದ್ದು. ಇವತ್ತು ಕಾಂಗ್ರೆಸ್ ಇವತ್ತು 4 ಸಾರಿ ಒಂದೇ ಇದು ಅಭ್ಯರ್ಥಿಗೆ MP ಇದು ಸೀಟ್ ಇಲೆಕ್ಷನ್ಗೆ ಅವರಿಗೆ ಟಿಕೆಟ್ ಕೊಟ್ಟ ಕಾರಣ ಇವತ್ತು ಕಾಂಗ್ರೆಸ್ ನೀರ್ನಾಮ ಆಗ್ಲಿಕ್ಕೆ ಕಾರಣ ಅದು. ಯಾಕೆ ಇನ್ನೊಬ್ಬರನ್ನು ಬದಲಾಯಿಸಲಿಲ್ಲ ಕ್ಯಾಂಡಿಡೇಟ್ ಅನ್ನು? ಆಗ ಕಾಂಗ್ರೆಸ್ ನಲ್ಲಿ ಕೂಡ ಇದ್ರು. ಆದ ಕಾರಣ ವ್ಯಕ್ತಿ ಪೂಜೆ ಎರಡೂ ಪಕ್ಷದಲ್ಲಿ ಕೂಡ ಮಾಡುವುದು ತಪ್ಪಂತೇಳಿ ನಾನು ಹೇಳ್ತೇನೆ. ಆದ್ರೆ ಜನರಿಗೋಸ್ಕರ ಎರಡೂ ಪಕ್ಷದವರು ಕೆಲಸ ಮಾಡಬೇಕು, ಒಬ್ಬರೊಬ್ರು ದೂರುದಲ್ಲ. ಅದನ್ನು ಕಾಂಗ್ರೆಸ್ ತಪ್ಪು ಮಾಡಿ ಈಗ ಸರಿ ಸರ್, ಥ್ಯಾಂಕ್ ಯು. ಈಗ ಬಿಜೆಪಿದು ಕೂಡ ಏನಾಗಿದೆ, ಈ ಸ್ಮಾರ್ಟ್ ಸಿಟಿ ಯೋಜನೆ ಎಲ್ಲ ಅರ್ಧದಲ್ಲಿ ನಿಂತಿದೆ. ಇವತ್ತು ಜನರು ಕಣ್ಣೀರು ಹಾಕ್ತಾರೆ ಸ್ವಾಮಿ. ಸರಿ ಸರ್, ಮಾತಾಡೋಣ ಸ್ಮಾರ್ಟ್ ಸಿಟಿ ಯೋಜನೆ ಬಗ್ಗೆ ಮತ್ತಷ್ಟು ಸುದೀರ್ಘವಾಗಿ ಮಾತಾಡೋಣ. ಯಾಕಂದ್ರೆ ಸ್ಮಾರ್ಟ್ ಸಿಟಿ ಯೋಜನೆ ಬಂದಾಗ ಕಾಂಗ್ರೆಸ್ ನವರು ಹೇಳಿದ್ರು ಇದು ನಮ್ಮ ಯೋಜನೆ, ನಾವು ತಂದಿರುವಂತದ್ದು. ಬಿಜೆಪಿ ಹೇಳಿದ್ರು ಇಲ್ಲ ಇದು ನಮ್ಮ ಯೋಜನೆ, ನಮ್ಮ ವೇದವ್ಯಾಸ ಕಾಮತ್ ಅವರು ತಂದ್ರು, ನಮ್ಮ ನಳಿನ್ ಅವರು ತಂದ್ರು ಅನ್ನುವಂಥದ್ದು. ಇದೀಗ ಎಲ್ಲರೂ ಕೂಡ ಗಪ್ಚುಪ್ಪಾಗಿ ನಿಂತ್ಕೊಂಡಿದ್ದಾರೆ, ಕೂತ್ಕೊಂಡಿದ್ದಾರೆ. ಕೇಳಬೇಕು ಏನಾಗಿದೆ, ಏನಾಗುತ್ತೆ ಅನ್ನುವಂಥದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಈ ವಿಷಯ ಹೇಳ್ತೇನೆ, ಒಂದ್ ನಿಮಿಷ. ಒಂದೇ ಲಾಸ್ಟ್ ಸೆಂಟೆನ್ಸ್. ಇವತ್ತು 7-8 ಶಾಸಕರು ನಮ್ದು ಓಟಿನಿಂದ ವಿನ್ ಆಗಿಕೊಂಡು ಬಂದಿದ್ದರು. ಆದ್ರೆ MLCಗೆ ಜಿಲ್ಲಾ ಉಸ್ತುವಾರಿ ಸ್ಥಾನ ಕೊಟ್ಟಿದ್ದಾರೆ. ಯಾವುದು ನಮ್ಮ ಪೂಜಾರಿ ಅವರಿಗೆ. ಯಾಕೆ ಕೊಡ್ಲಿಲ್ಲ ಹೇಳಿದರೆ, ಇವರ ಒಳಗಡೆ ಒಬ್ಬೊಬ್ಬರಿಗೆ ಕೊಟ್ರೆ ಅವರ ಮನಸ್ತಾಪ ಆಗ್ತದೆ ಅಂತೇಳಿ. ನಿಜವಾಗಿ ಚುನಾವಣೆಯಲ್ಲಿ ಗೆದ್ದು ಬಂದವರಿಗೆ ಉಸ್ತುವಾರಿ ಸಚಿವ ಸ್ಥಾನ ಕೊಡ್ಬೇಕಿತ್ತು. ನಾನು ಶ್ರೀನಿವಾಸ್ ಪೂಜಾರಿ ಅವರು ಹಾಳು ಜನ ಅಂತ ಹೇಳಿ ಹೇಳುದಿಲ್ಲ, ಬಾರಿ ಸಿಂಪಲ್ ಜನ. ಆದ್ರೂ ಕೂಡ MLCಗೆ ಉಸ್ತುವಾರಿ ಇದು ಸ್ಥಾನ ಕೊಡುವುದು ನಾನು ಸರಿ ಅಂತ ಹೇಳಿ ಒಪ್ಪುದಿಲ್ಲ. ಇದು 7 ಮಂದಿಯ ಬಾಯಿ ಮುಚ್ಚಿಸುವಗೋಸ್ಕರ ಅವರಿಗೆ ಏನು ಎನರ್ಜಿ ಇದ್ದವರು MLA ಶಾಸಕರು ವಿನ್ ಆದ್ರೆ ಅವರಿಗೆ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಜೆರಾಲ್ಡ್ ಅವರು, ಸಾಮಾಜಿಕ ಕಾರ್ಯಕರ್ತರ ಮಾತುಗಳಿಗೆ. ಸರ್, ಇದೊಂದು ಮಾತು ಅಂದ್ರೆ MLC ಆಗಿದ್ದವರು ಕೋಟ್ರ ಶ್ರೀನಿವಾಸ್ ಪೂಜಾರಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ. ಯಾರು ಆಯ್ಕೆ ಆಗ್ತಾರೆ, ಜನರಿಂದ ಯಾರು ಆಯ್ಕೆಯಾಗಿ ಬರ್ತಾರೆ, ಸೊ ಅವರಿಗೆ ಶಾಸಕರಾಗಿ ಬಂದವರಿಗೆ ಸಚಿವ ಸ್ಥಾನ ಸಿಗಲ್ಲ ಅಂತ ಬಂದಾಗ ಏನ್ ಪ್ರಶ್ನೆ ಮಾಡುತ್ತೆ, ಇಸ್ ಇಟ್ ರೈಟ್ ಆರ್ ರಾಂಗ್ ಅನ್ನೋ ವಿಚಾರ ಬರುತ್ತೆ. ಜನರು ಕೂಡ ಕೇಳ್ತಾರೆ ಅಲ್ವಾ? ಅದಕ್ಕೆ ಉತ್ತರ ಹೇಳ್ತೇನೆ. ಆಗದ ಮಾತು ಅರ್ಧದಲ್ಲಿ ಗುರುಪುರ ಸೇತುವೆ 100 ವರ್ಷದ ಬ್ರಿಟಿಷರ ಕಾಲದಲ್ಲಿ ಇತ್ತು. ಒಂದೇ ವರ್ಷದಲ್ಲಿ ಗುರುಪುರ ಸೇತುವೆ ಆಯ್ತು. ಇನ್ನು NMPTಯಲ್ಲಿ ಶ್ರೀನಿವಾಸ ಮಲ್ಯರು ಇದ್ದಂತ ಒಂದು ಬರ್ತ್ 10 ಶಿಪ್ಪು ನಿಲ್ಲತಕ್ಕಂತ ಜಾಗದಲ್ಲಿ ಇವತ್ತು 50 ಶಿಪ್ಪು ನಿಲ್ಲುವುದು ಅಂತ ಹೇಳಿದ್ರೆ ಅದು ಯಾರು MP ಇರುವಾಗ ಆಯ್ತು? ಅದು ಅಭಿವೃದ್ಧಿ ಅಲ್ಲ. ಇವತ್ತು 50 ಶಿಪ್ಪು ನಿಲ್ತದೆ. ವ್ಯಾಪಾರ ಎಷ್ಟು ಜಾಸ್ತಿ ಆಯ್ತು, ಶಿಪ್ಮೆಂಟ್ ಎಷ್ಟೇ ಆಯ್ತು, ಎಷ್ಟು ಜನರಿಗೆ ಉದ್ಯೋಗ ಆಯ್ತು. ಸರ್, ಮಾಡ್ಲೇಬೇಕಲ್ವಾ? ವರ್ಷದಲ್ಲಿ MP ಏನ್ ಮಾಡಿದ್ರು ಅವಾಗ ತೋರಿಸಿದಕ್ಕೆ ಬೆರಳಿಕೆ ಆದ್ರೂ ಬೇಕಲ್ವಾ? ಮಾಡಿರುವಂತದ್ದು ಒಂದು ವಿಮಾನ ನಿಲ್ದಾಣ ಇತ್ತು, ವಾರಕ್ಕೆ 2 ವಿಮಾನ ಹಾರ್ತಾ ಇತ್ತು. ಇವತ್ತು ಇಂಟರ್ನ್ಯಾಷನಲ್ ವಿಮಾನ ಆಯ್ತು. ಯಾರ MP ಅವಧಿಯಲ್ಲಿ ಆಯ್ತು? ಏನು ಇಂಪ್ರೂವ್ ಆಯ್ತು? ಅದೆಲ್ಲ ಇಂಪ್ರೂವ್ಮೆಂಟ್ ಅಲ್ವಾ? ಅಲ್ಲಿ ಕೊಯ್ಲಾದಲ್ಲಿ ಒಂದು ಇದಿತ್ತು, ಯಾವುದು ಪಶುಸಂಗೋಪನಾ ವಿಶ್ವವಿದ್ಯಾಲಯಕ್ಕೆ ಈಗ ಆಗ್ತಾ ಉಂಟಲ್ಲಿ.
ಅದು 30 ವರ್ಷದಿಂದ ಅದು ಹಾಗೆ ಇತ್ತು. ಸರಿ 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 ಓಕೆ ಓಕೆ. ಅದಕ್ಕೆ 19 ಕೋಟಿ ಬಾಕಿ ಇತ್ತು. ಸರ್ ಏನ್ ಗೊತ್ತಾ, ಕಾಂಗ್ರೆಸ್ನವರು 19 ಆಡಳಿತದಲ್ಲಿರುವಂತಹ ಪಕ್ಷ, ಜನಪ್ರತಿನಿಧಿಗಳು ಕೆಲಸ ಮಾಡಬೇಕಾಗಿರುವಂತದ್ದು ಅವರ ಕರ್ತವ್ಯ. ಅದನ್ನು ತಳ್ಳಿ ಹಾಕಿರುವ ಜನಸಾಮಾನ್ಯ ಜವಾಬ್ದಾರಿ. ಸರಿ, MP ಮೇಲೆ ಹಾಕಿರುವಂತ ಏನು ಆಗ್ಲಿಲ್ಲ ಅನ್ನೋದಕ್ಕೆ ನಾನು ಆರೋಪವನ್ನು ತಳ್ಳಿ ಹಾಕಿರುವಂತದ್ದು. ಓಕೆ, ಮಾಡಿದ್ದಾರೆ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಮಾಡಿದ್ದಾರೆ. ರೈಟ್ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಕಿರಣ್ ಅಂತ. ಕಿರಣ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ಕದ್ರಿಯಿಂದ. ನಮಸ್ತೆ ಕಿರಣ್ ಅವರೇ, ಮಾತಾಡಿ ಸರ್. MG ರಾಧಾಕೃಷ್ಣ ಅವ್ರಿಗೆ ನಮಸ್ಕಾರ. ನಮಸ್ತೆ ಸರ್, ನಾನೊಂದು ಯುವಕ, ನನ್ನೊಂದು ಸಜೆಷನ್ ಏನಂದ್ರೆ, ನೋಡಿ ಈಗ ಸ್ಮಾರ್ಟ್ ಸಿಟಿ ಓಕೆ ಆಗ್ಯದು ಈ ಮುಂಚೆ ನಮ್ಮ ಕುಡ್ಲ ಅಂತ ನಮ್ಮ ಪಂಪತೆ ನಮ್ಮ ಕುಡ್ಲ ಅವೇನ್ ಗರ್ತು ಅವೇನು ಸ್ಮಾರ್ಟ್ ಸಿಟಿ ಮಲ್ಪಡು ಆಲಿ ಸರ್. ಮಗುಲು ಸಿಟಿನ ಇಂಪ್ರೂವ್ ಮಲ್ಪಡು ಬೇತಗೋಡಿ ಪಂಪೆಲ್ ಅಲ್ಪನ ಏತ ಎಕರೆಗೆ ಒಂದು ಅಲ್ಪ ಒಂದು ಬಿಲ್ಡಿಂಗ್ ಮಲ್ತಾಡು ಅದ್ನಂಡ ಅಲ್ಪ ಒಂದು ಸಿಟಿ ಮಲ್ಪಡು ಅಪ್ಪ ಕುಡ್ಲ ಬೆಳವಣಿಗೆ ಹಾಕೊಂಡು ಒಂದು ಗರ್ತಿನೇ ಗರ್ಪುನು ಹೊರ ಕಾಂಕ್ರೀಟ್ ಬಾಟ್ಲು ಕುಡಂಜಿ ಗರ್ಪುನು ಕುಡೋರ ಕೇಬಲ್ ಬಾಟ್ರೆ ಗರ್ಪುನು ಕುಡೋರ ಅವು ಗರ್ಪುನು ಈಗ ಇನ್ನೇನು ಬಿಡ್ಲಿ ನಮ್ಮ ಕುಡ್ಲಕ್ಕಿಂತ ಬಾರಿ ಬೇಜಾರಾಗ್ತದೆ. ನೀನು ಬಿಡ್ಲಿ ನಮ್ಮದು ಓಲ್ಡ್ ಒಂದು ಉಪ್ಪಾಡು ಹೊಸತ್ ಇಂಪ್ರೂವ್ ಮಲ್ಪಲೆ ಹೊಸತ್ ಅಲ್ಪ ಬಸ್ ಸ್ಟ್ಯಾಂಡ್ ಮಲ್ತದ ಆತನ ಬೇದ್ದಲ್ಲ ಮಲ್ತದ ಸಿಟಿ ತಪ್ಪಿದ ಹಿಡಿದು ಅವಾಗ ಇಂಪ್ರೂವ್ ಆಗ್ಬಿಡುತ್ತೆ ಸರ್. ಗರ್ತಿನೇ ಗರ್ತು ಗರ್ತು ಇರಪ್ಪ. ಓಕೆ ಸರಿ ಸರ್. ಎಸ್ ಸರ್, ಥ್ಯಾಂಕ್ ಯು. ಇದು ಕದ್ರಿಯಿಂದ ಮಾತಾಡಿದಂತ ವ್ಯಕ್ತಿ. ಅಂದ್ರೆ ಮಂಗಳೂರು ಹಾಳಾಗ್ತಾ ಇದೆ, ಅಲ್ಲಲ್ಲಿ ಹೊಂಡ ಗುಂಡಿಗಳನ್ನ ಕೃತಕವಾಗಿ ತೆಗಿತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ನಾವೀಗ ತುಂಬಾ ಅದ್ರ ಬಗ್ಗೆ ನಾವು ಲೆಟರ್ ಬರೆದಿದ್ವಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಬರೆದ್ವಿ. ಕೆಲವರೆಲ್ಲ ಹೋಗಿ ಕಮಿಷನ್ ಇದಕ್ಕೆಲ್ಲ ಮಾತಾಡ್ತೀವಿ. ಒಂದು ಆ ಬಸ್ ಸ್ಟ್ಯಾಂಡ್ ಕಟ್ಟೋದ್ರಿಂದ ಹಿಡಿದು ನಾನು ಇವನ್ MLA ಇರ್ತಾರೆ ಫೋನಲ್ಲಿ ಕೂಡ ಹೇಳಿದೆ, ಪರ್ಸನಲ್ ಆಗಿ ಸಿಗ್ಲಿಲ್ಲ, ಫೋನಲ್ಲಿ ಹೇಳಿದೆ. ನೋಡಿ, ಈಗ ನಾನು ಕೇಳೋದು, ಆ ಸ್ಮಾರ್ಟ್ ಸಿಟಿಯ ಯೋಜನೆಯ ಮೂಲಭೂತ ಪರಿಕಲ್ಪನೆ ಮತ್ತು ಅದರ ಆಬ್ಜೆಕ್ಟಿವ್ಸ್ ಏನುಂಟು ಅದನ್ನು ನೋಡ್ಬೇಕಲ್ಲ ನೀವು. ಬರೀ ಕಾಂಕ್ರೀಟ್ ರಸ್ತೆ ಮಾಡೋದು ಮಾತ್ರ ಕರೆಕ್ಟ್ ಸ್ಮಾರ್ಟ್ ಸಿಟಿಯಾ? ಅದರಲ್ಲಿ ಆಕ್ಚುಲಿ ಆರೋಗ್ಯ, ಶಿಕ್ಷಣ, ಇದು ಸಮುದಾಯ ಅಭಿವೃದ್ಧಿ ಮತ್ತು ಇದು ನಮ್ಮ ಕಸದ್ದು ಅಂತ ಹೇಳ್ತಾರೆ ವಿಲೇವಾರಿ ಮತ್ತು ಸಾರಿಗೆ, ವಿದ್ಯುತ್, ಇದೆಲ್ಲವೂ ಬರ್ತದೆ. ಅದಕ್ಕೆ ಇವತ್ತು ಈಗ ಸ್ಮಾರ್ಟ್ ಸಿಟಿ ಅವರು ಈಗ ಹೈಕೋರ್ಟಿನವರು ಅಷ್ಟು ಸೀರಿಯಸ್ ಆಗಿದ್ದಾರೆ ಅಂತಂದ್ರೆ ಇವರು ಮಾಡ್ತಾರೆ. ನಾನು ಇದರ ಒಂದು ಉದಾಹರಣೆ ಕೊಡ್ತೇನೆ. ಇಲ್ಲಿ ನಿನ್ನೆ ಬರ್ತದೆ, ನಾನು ಇವರು ವಕ್ತಾರರಿಗೆ ಆಫೀಸಿಯಲ್ಲಿ ಗೊತ್ತಾಗ್ಲಿ, ಅದಕ್ಕೊಂದು ಕನ್ಸಲ್ಟೆನ್ಸಿ ಕಂಪನಿಯವರು ಬಂದಿದ್ದಾರೆ. ಅದು ಥ್ರೂ ಟೆಂಡರ್ ಬಂದದ್ದು, ಲೀಗಲಿ ಬಂದದ್ದು, ನಂದೇನಾದ್ರ ಬಗ್ಗೆ ಆಕ್ಷೇಪ ಇಲ್ಲ. ತುಂಬಾ ಜನ ಟೆಂಡರ್ ಹಾಕಿದ್ರು. ಅದರಲ್ಲಿ ವಾಡಿಯಾ ಅಂತ ಹೇಳೋ ಒಂದು ಕಂಪನಿಯವರು ಬಂದರು. ಅವರು ಈಗ ಅವರಿಗೆ ನಿಮ್ಮನ್ನ ನೀವು ಹೋಗಿ ಹೇಳುವ ರೀತಿಯಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಾರೆ ಹೇಳೋದು ಕಂಪನಿ ಆರೋಪ. ಏನಂದ್ರೆ 7 ಕೋಟಿ ರೂಪಾಯಿ ಬಾಕಿ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಒಬ್ಬ ಖಾಸಗಿ ಇಂಜಿನಿಯರು ಅದರಲ್ಲಿ ಮೂಗು ತೋರಿಸುವುದು ಎಲ್ಲ ಕಡೆ. 70 ಕೋಟಿ ರೂಪಾಯಿ ರಸ್ತೆಯನ್ನ ಮಂಜೂರಿ ಮಾಡಿ ನೀವು ಅಂತ ಹೇಳಿದವು ಕನ್ಸಲ್ಟೆಂಟಿಗೆ. ಇವರು ಆಗುದಿಲ್ಲ ಅಂತ. ಸೊ ಇಂಥ ಸೂಕ್ಷ್ಮತೆಗಳನ್ನ ರಾಜಕೀಯ ಅಧಿಕಾರದಲ್ಲಿ ಇರೋರು ಅರ್ಥ ಮಾಡಿಕೊಂಡು ಅದನ್ನು ಕಂಟ್ರೋಲಿಗೆ ತಗೊಳ್ಳದೆ ಹೋದ್ರೆ ಅಫ್ಕೋರ್ಸ್ ನಿಮ್ಮ ಇಷ್ಟ, ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಹಂತವಾಗಿ ನೀವು ಮತ್ತೆ ಪರಿಸ್ಥಿತಿಯನ್ನ ಗಂಭೀರವಾಗಿ ತಗೊಳ್ಬೇಕಾಗ್ತದೆ, ಎದುರಿಸಬೇಕಾಗ್ತದೆ. ಸೊ ಇವತ್ತು ಅದು ನಾನೀಗ ನಾಳೆ ಬಹುಶಃ ನಮ್ದು ಮೀಟಿಂಗ್ ಇದೆ, ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತೇವೆ. ಸ್ಮಾರ್ಟ್ ಸಿಟಿ ಹೇಳುದು ಕೋಟಿಗಟ್ಟಲೆ ಹಣ ಯಾವುದೋ ಅಧಿಕಾರಿಗಳು ಯಾವುದೋ ಪ್ರೈವೇಟ್ ಇಂಜಿನಿಯರ್ಗಳು ತಿಂದುಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ನೀವು ಎಂತ ಮಾಡ್ತಾ ಇದ್ದೀರಿ? ಕೂತ್ಕೊಂಡು ಕಡ್ಲೆ ತಿಂತಾ ಇದ್ದಾರೆ. ನಾನು ಕೇಳುದು ಅಟ್ಲೀಸ್ಟ್ ಒಂದು ನೀಲಿ ನಕ್ಷೆಯನ್ನ ಒಂದು ಸಾರ್ವಜನಿಕರಿಗೆ ಒಂದು 500 ಜನರನ್ನಾದ್ರೂ ಕರೆದು ಅಲ್ಲಿ ಪ್ರಕಟ ಮಾಡಿ ನೋಡಿ ಇಂತ ಇಲ್ಲ ಈ ರಸ್ತೆ ಯಾಕೆ ಆಗದ್ರು ಅಂತ ಕೊನೆಗಾದ್ರೂ ಗೊತ್ತಾಯ್ತು. ಈಗ ಬಂದೆ ನಾನು ಅದೇ ರಸ್ತೆಯಲ್ಲಿ ಪರ್ಪಸ್ಲಿ ಅಲ್ಲಿ ಒಂದು ವಾಕ್ ಮಾಡಿ ಬಂದೆ ನಾನು. ಎಂತ ಡೆವಲಪ್ಮೆಂಟ್ ಅದು, ಯಾಕೆ ಮಾಡಿದ್ರು? ಈಗ ನೋಡಿ ಅದನ್ನೇ ಈಗ ಅವ್ರು ಯಾರೋ ಫೋನಲ್ಲಿ ಬಸ್ ಸ್ಟ್ಯಾಂಡ್ ಮಾಡುದು ಅಥವಾ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡುದು ಅಥವಾ ಒಂದು 100 ಜನ ಮನೆ ಕಟ್ಟಿ ಕೊಡ್ಬೇಕು ಹೇಳಿ ಉಂಟು ಬಡವರಿಗೆ. ಒಂದು ದುರಂತ ಏನಂದ್ರೆ ಯಾರು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಆಡಳಿತ ಪಕ್ಷ ಅಂತಲ್ಲ, ಯಾವ ವಿರೋಧ ಪಕ್ಷದವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ನಾನು ಫೇಸ್ಬುಕ್ ಅಲ್ಲಿ ಬರೋದು 5 ನಗರಗಳದ್ದು ಅಲ್ಲಿ ಕಾಮೆಂಟ್ಸ್ ಬಂತು ನನ್ನ ಫ್ರೆಂಡ್ಸ್. ಇದು ಸೇಮ್ ಪ್ರಾಬ್ಲಮ್, ಬರೀ ರಸ್ತೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಅಲರ್ಟ್ ಆಗದಿದ್ರೆ ನಮ್ಮ ಕೋಟಿಗಟ್ಟಲೆ ಹಣ ಕೊನೆಗೆ ಒಟ್ಟಾರೆ ಹೋಗಿರ್ತದೆ. ಇನ್ನೂ ಒಬ್ಬ ಅದ್ರಲ್ಲಿ ಓಪನ್ ಆಗಿ ಬರೀತಾನೆ, ಎಷ್ಟೋ ಕೋಟಿ ಕೊಟ್ಟು MD ಆಗುದಲ್ಲಿ ಅಲ್ಲ, ಅದ್ರದ್ದು ಅವರು ವಸೂಲಿ ಆಗದೆ ಹೋಗುದಿಲ್ಲ. ಸೊ ಇದೆಲ್ಲದಕ್ಕೂ ನಾಳೆ ಜವಾಬ್ದಾರಿ ಯಾರಾಗ್ತಾರೆ ಅಂದ್ರೆ ಪಾರ್ಟಿ ಆಗ್ತದೆ. ಇವರು ನಮ್ಗೆ ಅದು ಹಾಗಲ್ಲ ಅದು ಹೀಗಲ್ಲ ಹೇಳಿ ವಾದ ಮಾಡಿದ್ರೆ
ನಾವು ಆಗ ಬಿಡುತ್ತಿಲ್ಲ. ಸೊ ನಾವು ಈಗಲೇ ಮೊದಲೇ ಎಚ್ಚರಿಕೆ ಕೊಡ್ತಾ ಇದ್ದೇವೆ, ನೋಡಿ ಹೀಗೀಗ ಆಗ್ತಾ ಉಂಟು, ಕೈ ಮೀರಿಯುವ ಮೊದಲು ಅದರ ಮೇಲೆ ಕಬ್ಜಾ ತಕೊಳ್ಳಿ. ಓಕೆ, ಸರಿ ಸರಿ ಸರ್, ಸರಿ. ಅಲ್ಲ ರೀ, 14 ಲಕ್ಷ ರೂಪಾಯಿ ಕಟ್ಟಿ ಬಸ್ ಸ್ಟ್ಯಾಂಡ್ ಕಟ್ತಿರಲ್ಲ ನೀವು. ನಾನು ವೇದವ್ಯಾಸ ಕಾಮತ್ ಹತ್ರ ನೇರವಾಗಿ ಫೋನಲ್ಲಿ ಡಿಸ್ಕಸ್ ಮಾಡಿ, ಅವ್ರು ಕೊನೆಯಲ್ಲಿ ಹೇಳಿದ್ರು, ನೋಡಿ ನಾವು ಆ ಮೀಟಿಂಗ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ಎಲಿಜಿಬಲ್ ಅಲ್ಲ, ಅದನ್ನೇ ಮಾತಾಡ್ತಾರೆ. ಒಬ್ಬ MLA ಹೋಗಿ ಗದರಿಸಲೇಬೇಕು, ಕರೆಕ್ಟ್, ನೀನ್ ಆ ಬಸ್ ಸ್ಟ್ಯಾಂಡ್ ನಿಲ್ಲಿಸ್ತೀಯಾ ಇಲ್ಲ ಕಿತ್ತಾಕ್ಬೇಕ ನಾನು ಅಂತ. ಅವರು ಅದೇ ಆ ಟ್ಯೂನಲ್ಲಿ ಏನೋ ಮಾತಾಡಿ ಸ್ವಲ್ಪ ಕೊನೆಗೆ ಅದಂತೂ 24 ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ. 12 ರಿಂದ 14 ಲಕ್ಷ ಕೊಟ್ಟರೆ ನಿಮಗೆ ಸಿಂಗಲ್ ಬೆಡ್ರೂಮ್ ಇದು ಮನೆ ಕಟ್ಟಿ ಕೊಡ್ತೇನೆ ಹೇಳಿದೆ. ನಾನು ಆ MD ಹತ್ರ ಹೋಗಿ ಹೇಳಿದೆ, ನೀವು ತಂಗುದ ಹಣ ಅಲ್ಲ, ನೀವು ವಿಶ್ರಾಂತಿ ಕೊಠಡಿ ಮಾಡಿಬಿಡಿ, ಒಂದು ಸಿಂಗಲ್ ಬೆಡ್ರೂಮು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಹಾಕಿ ಸುಸ್ತಾದವ್ರಿಗೆ ಮಲಗಲಿಕ್ಕೆ. ಇಂಥದ್ದನ್ನು ನಾವು ನೋಡುವುದಿಲ್ಲ. ನಮಗದು ಹಾಗೆ ಹೀಗೆ, ಅದು ಹಾಗೆ ಆಯಿತು, ಇದು ಹೀಗೆ ಆಯಿತು, ಇದಲ್ಲ. ಮತ್ತು ಈಗ ಮತ್ತೆ ಹೇಳ್ತೇನೆ, ಕೇಂದ್ರ ಸರ್ಕಾರದ ದುಡ್ಡು, ರಾಜ್ಯ ಸರ್ಕಾರದ ದುಡ್ಡು ಯಾರು ತರುದು? ಇವರ ನಾಯಕರೇ ತರುದು. ಸರಿ, ನಾನು ತರುದಲ್ಲ, ನೀವು ತರುದಲ್ಲ. ಕಷ್ಟಪಟ್ಟು ಹೋಗಿ ಅಲ್ಲಿ ಒದ್ದಾಡಿ ಆ ದುಡ್ಡುಗಳು ಮಂಜೂರಿ ಮಾಡಿಸ್ತಾ ಬಂದ್ಕೊಂಡು ಅದು ಇಲ್ಲಿ ಬಂದದ್ದು ಒಟ್ಟಾರೆ ಆಗ್ತಾ ಹೋದ್ರೆ ಅವ್ರಿಗೆ ಎಂತ ಲಾಭ? ಕರೆಕ್ಟ್ ಕರೆಕ್ಟ್. ಎಸ್ ಸರ್, ಬರ್ತೇನೆ. ಇದು MG ಹೆಗ್ಡೆ ಅವರು ಸಂಕ್ಷಿಪ್ತವಾಗಿ ಈಗ ಆಗ್ತಾ ಇರುವಂತಹ ಸ್ಮಾರ್ಟ್ ಸಿಟಿಯ ವಿಚಾರದ ಬಗ್ಗೆ ಸ್ವಲ್ಪ ಮಾತನಾಡಿದ್ರು. ಯಾಕಂದ್ರೆ ಒಬ್ರು ವ್ಯಕ್ತಿ ಕರೆ ಮಾಡಿದ್ರು ಕದ್ರಿಯಿಂದ, ಅವರ ಒಂದು ಕಳಕಳಿ ಅವರಿಗೆ ನಮ್ಮ ಕುಡ್ಲದ ಒಂದು ರೋಡ್ ಏನಿದೆ, ನಮ್ಮ ಕರಾವಳಿ ಭಾಗದ ರೋಡ್ ಇದೆ, ಮಂಗಳೂರು ರೋಡ್ ನೋಡಿ ಬೇಸರ ಆಗಿತ್ತಂತೆ. ಕಾರಣ ಇದೇ ನಮ್ಮ ಅಧಿಕಾರಿಗಳು, ಇದೇ ನಮ್ಮ ಜನಪ್ರತಿನಿಧಿಗಳ ಒಂದು ಬೇಜವಾಬ್ದಾರಿಯಿಂದ. ಇದು ನಾವು ತಂದಿರುವಂತಹ ಯೋಜನೆ, ಇದು ನಮಗೆ ಬೇಕಾಗಿರುವಂತಹ ಕ್ರೆಡಿಟ್ಸ್ ಅನ್ನುವಂಥದ್ದು, ಕ್ರೆಡಿಟ್ಗೋಸ್ಕರ ಕಿತ್ತಾಡ್ತಾ ಇದ್ರು ಸ್ಮಾರ್ಟ್ ಸಿಟಿ ಯೋಜನೆಯ ಬಗ್ಗೆ. ಈಗ ಕ್ರೆಡಿಟ್ಸ್ ಯಾರ್ಯಾರು ತಗೊಳ್ತಾರೆ ಜನರು ನೋಡ್ತಾ ಇದ್ದಾರೆ, ಯಾರ್ಯಾರು ಕೇಳಿದ್ದಾರೆ, ಕಿತ್ತಾಡಿದ್ದಾರೆ, ಇದು ನಮ್ಮ ಯೋಜನೆ ಅಲ್ವಾ ಸರ್? ಕೊಡ್ಬೇಕಾಗುತ್ತೆ, ತಮ್ಗಳಿಗೆ ಕೊಡ್ಬೇಕಾಗುತ್ತೆ ಈ ಒಂದು ಕ್ರೆಡಿಟ್ಸ್. ಈಗ ಸ್ಟೇ ಎಲ್ಲ ಬಂದಿದೆ ಕೋರ್ಟ್ನಿಂದ, ಎಲ್ಲವೂ ಕೂಡ ನೋಡ್ತಾ ಇದ್ದಾರೆ, ಯಾರ್ಯಾರು ಕಿತ್ತಾಡ್ಕೊಂಡಿದ್ದಾರೆ, ನಮಗೋಸ್ಕರ ಕ್ರೆಡಿಟ್ ಬೇಕು ಅನ್ನುವಂಥದ್ದು ಮಾತಾಡ್ಬೇಕು. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡೋಣ ಜನರ ಮುಂದೆ. ಅಟ್ ದ ಸೇಮ್ ಟೈಮ್ ಅಭಿವೃದ್ಧಿ ಅಂತ ವಿಚಾರ ಬಂದಾಗ ಎಲ್ಲೋ ಒಂದ್ ಕಡೆ ಕರಾವಳಿ ಜಿಲ್ಲೆಗಳಲ್ಲಿ ಈ ವಿಚಾರಗಳು ಹಿಂದಕ್ಕೆ ಹೋಗುತ್ತೆ ಅಭಿವೃದ್ಧಿ ಅನ್ನುವಂಥದ್ದು MG ಹೆಗ್ಡೆ ಅವರ ಮಾತುಗಳು. ಹೌದಾ ಸರ್? ವೈ ಈ ರೀತಿ ಆಗುತ್ತೆ? ಅಭಿವೃದ್ಧಿ ಅಂತ ವಿಚಾರ ಲೆಕ್ಕಕ್ಕೆ ಬರಲ್ಲ ವೋಟ್ ಟೈಮ್ ಬಂದಾಗ. ಈಗ ಅವರೇ ಹೇಳಿದ್ರು, ಅಭಿವೃದ್ಧಿ ನಾವು ಮಾಡಿದ್ದೇವೆ ಒಂದಷ್ಟು ಪಟ್ಟಿ, ಅದು ಕರೆಕ್ಟ್. ಒಬ್ಬ ವಕ್ತಾರರಾಗಿ ಮಾಡಬೇಕಾದ ಕೆಲಸ ಅದು, ಪಟ್ಟಿ ಹಿಡ್ಕೊಂಡೇ ಬರ್ಬೇಕು, 100%. ಅದನ್ನ ಹೇಳ್ಬೇಕು, ಅದು ತಪ್ಪಿಲ್ಲ. ಕಾಂಗ್ರೆಸ್ನವ್ರು ಮಾಡ್ಲಿಲ್ಲ ಹೇಳಿ ತಪ್ಪಿ ಕೂಡ ಹೇಳ್ಬಾರ್ದು. ನಾವು ಮಾಡಿದ್ದೇವೆ, ಅದೇ ಉತ್ತರ ಆಗ್ಬೇಕು, ಇದನ್ನು ಮಾಡಿದ್ದೇವೆ, ಅದು ಆಗ ನಮಗೊಂದು ಸಮಾಧಾನ ಆಗ್ತದೆ ಅಟ್ಲೀಸ್ಟ್. ಆಗ ನಾವು ಹೇಳ್ತೇವೆ ಇನ್ನೂ ಇದೆ ಅಂತ, ಇನ್ನೂ ಇದೆ. ಅದ್ರ ಬಿಟ್ಟು ನೀವು ಅದೇ ಹಳೆ ಪಿಟ್ಟಿಲ್ ಕೊಯ್ತಾ ಬಂದ್ರೆ ಹೋಗಿ ಮಾರ್ರೆ ಕಾಂಗ್ರೆಸ್ ಹೋದ ಕಾಂಗ್ರೆಸ್ ಜನ ಕಳಿಸಿದ್ದಾರೆ, ನಿಮ್ಮನ್ನು ಕಳಿಸ್ತಾರೆ, ಅಷ್ಟೇ ಉತ್ತರ ಆಗ್ತದೆ. ಇವತ್ತೀಗ ಅಭಿವೃದ್ಧಿ ಅಂತ ಹೇಳಿದ್ರು. ಈಗ ನೋಡಿ, ಇಲ್ಲಿ ನಮ್ಮಲ್ಲಿ ಇಶ್ಯೂಸ್ ಉಂಟು. ಒಂದು ರೈಲ್ವೆ, ನಮ್ಮದು ಪಾಲ್ಘಾಟ್ ವಲಯವನ್ನ ತೆಗೆದು ಮಂಗಳೂರು ವಲಯ ಮಾಡಬೇಕು ಅಂತ, ನಮ್ಗೆ ಅದರಲ್ಲಿ ಇನ್ನೂ ಯಶಸ್ಸು ಸಿಕ್ಕಿಲ್ಲ, ಗೊತ್ತಾಯ್ತಾ? ಆಮೇಲೆ ಎರಡನೇದು, ನಿಮ್ಮ ಇದು ಏನು ನಮಗೆ ಬೇಸರದ ಸಂಗತಿ, ಅದೆಲ್ಲ ಮುಗಿದು ಹೋಯ್ತು. ಬ್ಯಾಂಕುಗಳ ವಿಲೀನೀಕರಣ ಆಗುವಾಗ ನಾವು ಹೇಳಿದ್ರೆ ನಮ್ಮ ಬ್ಯಾಂಕಿನ ಹೆಸರು ಉಳಿಸಿಕೊಳ್ಳಬೇಕು, ಅದು ನಾವು ಫೇಲ್ ಆದ್ವಿ. ಏರ್ಪೋರ್ಟ್ ಇವತ್ತು ಅದಾನಿ ಏರ್ಪೋರ್ಟ್ ಹೇಳಿ ಓಪನ್ ಆಗಿ ಇನ್ನೂ ಬೋರ್ಡ್ ಹಾಕೊಂಡು ಕೂತಿದ್ದಾರೆ, ಇನ್ನು ಮುಂದೆ ಏನಾದ್ರು ಮಾಡಿ ಯಾರು ಅಂತ ಆಶಾ ಇದೆ, ಅದು ಹೋಯ್ತು. ಆಮೇಲೆ ಈಗ ಇಲ್ಲಿ ನಮಗೆ ಮಂಗಳೂರು ನಗರಿಗೆ ಬೇಕಾದಂಥದ್ದು, ನೀವು ಇದು ದೊಡ್ಡ ಟೂರಿಸ್ಟ್ ಪ್ಲೇಸ್, ನೀವು ಇದಕ್ಕೆ ಎಷ್ಟು ದುಡ್ಡು ಸುರಿತೀರಿ ಅಷ್ಟು ಅಭಿವೃದ್ಧಿಯೂ ಆಗ್ತದೆ ಮತ್ತು ಅಷ್ಟು ಜನರಿಗೆ ಕೆಲಸವೂ ಸಿಗ್ತದೆ. ಆಯ್ತು, ಅದ್ರ ಬಗ್ಗೆ ನಾವು ಮಾತಾಡ್ತೇವೆ. ಜೊತೆಗೆ ಇದೇ ಈ ಸ್ಮಾರ್ಟ್ ಸಿಟಿ ಅಂತ ಯೋಜನೆ ಇರ್ಬೋದು, ಅಥವಾ ಒಂದು ಸಣ್ಣ ಪುಟ್ಟ ಸ್ಥಳೀಯ ಸಂಸ್ಥೆಗಳ ಯೋಜನೆ ಇರ್ಬೋದು, ಅದರಲ್ಲಿ ಅವರದ್ದು ಪಟ್ಟಿಗಳಿರ್ತದೆ. ಇದರ ಎಲ್ಲದರ ಜೊತೆಗೆ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಏನು ವ್ಯವಸ್ಥೆಯಲ್ಲಿ ನೀವು ಹೇಳ್ತೀರಿ ಕಾಂಕ್ರೀಟ್ ರಸ್ತೆ ಮಾಡುವುದೇ ಅಭಿವೃದ್ಧಿ ಹೇಳುವ ಕಾನ್ಸೆಪ್ಟ್ ಇಂದ ದಯವಿಟ್ಟು ಹೊರಗೆ ಬನ್ನಿ. ಆಮೇಲೆ ನೀವು ಇನ್ನೊಂದು ಇಂಪಾರ್ಟೆಂಟ್ ನಾನು ನೆನಪು ಮಾಡಿಕೊಂಡದ್ದು ಏನಂದ್ರೆ, ಇವತ್ತು ಬ್ಯಾಂಗ್ಳೂರಿನ ಹೈವೇ ಹೇಗುಂಟು, ಮಂಗಳೂರು ಟು ಬ್ಯಾಂಗ್ಳೂರ್, ಅದ್ರ ಬಗ್ಗೆ ನಾನೇನು ಮಾತಾಡ್ತಿಲ್ಲ. ನ್ಯಾಷನಲ್ ಹೈವೇಲಿ ಸ್ವತಃ ನಳಿನ್ ಕುಮಾರ್ ಅವರೇ ಹೈವೇಗೆ ಇದಕ್ಕೆ ಗೇಟ್ ತೆಗಿಸ್ತೇನೆ ಹೇಳಿದ್ರು, ಆ ಗೇಟ್ ತೆಗಿಸ್ಲಿಲ್ಲ, ಹೌದಾ? ಆಮೇಲೆ ನೇತ್ರಾವತಿ, ನಳಿನ್ ಕುಮಾರ್ ಪಕ್ಕದಲ್ಲೇ ಕೂತ್ಕೊಂಡು ಇಡೀ ಜಿಲ್ಲೆ ಪ್ರವಾಸ ಮಾಡಿದೆ ನಾನು. ಸರಿ, ನೇತ್ರಾವತಿ ಯೋಜನೆ ಏನಾಯ್ತು? ಇದೆಲ್ಲವೂ ಕೂಡ ನಾವು ಜನರಿಗೆ ಕೇಳ್ತೇವೆ. ಹಾಗೆ ಹೇಳಿ ನೀವು ಒಮ್ಮೆಲೆ ರಾತ್ರಿ ಬೆಳಗಾಗೋದ್ರೊಳಗೆ ಇದನ್ನೆಲ್ಲ ಮಾಡಿಬಿಡಿ ನಾನು ಹೇಳುದಿಲ್ಲ. ಬಟ್ ನಿಮ್ಮ ಉತ್ತರ ಸಾತ್ವಿಕವಾಗಿರ್ಬೇಕು, ತಾತ್ವಿಕವಾಗಿರ್ಬೇಕು, ಮತ್ತು ಬೇರೆಯವರನ್ನ ತೋರಿಸಿಕೊಂಡು ನೀವು ನುಂಚಿಕೊಳ್ಳುವುದಾದ್ರೆ ನಾವು ಬಿಗಿ ಮಾಡ್ತಾ ಹೋಗ್ತೇವೆ ಪ್ರಶ್ನೆಗಳನ್ನು. ಓಕೆ, ರೈಟ್ ಸರ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ.
ಹಲೋ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸುಳ್ಯ ತಾಲೂಕಿಂದ ಫೋನ್ ಮಾಡ್ತಿದ್ದೇವೆ. ಸುಳ್ಯದಿಂದ ಕರೆ ಮಾಡ್ತಾ ಇದ್ದೀರಾ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಲೋಕೇಶ್ ಅಂತ. ಲೋಕೇಶ್ ಅವರು. ಎಸ್ ಸರ್, ಲೋಕೇಶ್ ಅವರು, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ಸುಳ್ಯ ತಾಲೂಕು 6 ವರ್ಷದಿಂದ ಶಾಸಕರಾಗಿ ಇದು ನಮ್ಮ ಅಂಗರವರು ಹೇಳ್ತಿದ್ದಾರಲ್ಲ, ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ. ಅವ್ರು ಎಂತ ಮಾಡಿದ್ದಾರೆ ಅಂತ ನೀವೊಂದು ಇದು ಮಾಡಿದ್ದಾರೆ. ಇಷ್ಟು ವರ್ಷ 6 ವರ್ಷದಿಂದ ಶಾಸಕರಾಗಿದ್ದಾರೆ ಅಂತ ಹೇಳಿದಾರ. ತಾವು ಹೇಳ್ಬೇಕು ಏನ್ ಮಾಡಿದ್ದಾರೆ ಅನ್ನುವಂಥದ್ದು. ಅವ್ರಿಗೆ ಏನು ಉಪಕಾರ ಮಾಡ್ಲಿಲ್ಲ, ಸುಳ್ಯ ತಾಲೂಕಿಗೆ ಅವ್ರಿಗೆ ಏನು ಮಾಡ್ಲಿಲ್ಲ. ಓಕೆ, ಅವರು ಬಿಜೆಪಿ ಆಗಿ ಶಾಸಕರಾಗಿದ್ದರು. ಸುಳ್ಯ ತಾಲೂಕ ಅಂಗರವರು ಇದು ಏನು ಮಾಡ್ಲಿಲ್ಲ. ಅವರ ಅವಸ್ಥೆಗೆ ಯಾರು ಬಡವರು, ಎಷ್ಟು ಜನ ಬಡವರಿದ್ದಾರೆ ಅಲ್ಲಿ ಅವರಿಗೆ ಗೊತ್ತುಂಟ ಸುಳ್ಯ ತಾಲೂಕಲ್ಲಿ. ಓಕೆ ಓಕೆ, ಏನು ಕೆಲಸ ಮಾಡಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ? ಏನು ಕೆಲಸ ಮಾಡ್ಲಿಲ್ಲ ಸುಳ್ಯ ತಾಲೂಕಲ್ಲಿ. ಅಂಗರವರಿಗೆ ಏನು ಕೆಲಸ ಮಾಡ್ಲಿಲ್ಲ ಸುಳ್ಯ ತಾಲೂಕಲ್ಲಿ. ಓಕೆ ಓಕೆ, ತಮ್ಗೆ ಬಡವರದ ಅವರಿಗೆ ಏನೂ ಒಂದು ಇದಿಲ್ಲ, ಕನ್ಸರ್ ಇಲ್ಲ ಅವರಿಗೆ. ಓಕೆ ಓಕೆ, ರೈಟ್ ಸರ್. ನಾನು ನೀವು ಸುಳ್ಯದವರು ಕರೆ ಮಾಡ್ತೀರಾ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಬಹು ವರ್ಷಗಳ ಕನಸು ನನಸಾಗಿದೆ, ಖುಷಿಯಲ್ಲಿ ಇರ್ತೀರಾ. ಸುಳ್ಯ ತಾಲೂಕಲ್ಲಿ ಬಿಜೆಪಿ ಹೇಳಿದ್ರೆ ಹೈಯೆಸ್ಟ್ ಸುಳ್ಯ ತಾಲೂಕಲ್ಲಿ. ಮಂತ್ರಿ ಇವರು ಮಾಡೋ ಕೆಲಸದಲ್ಲಿ ಏನು ಇವರು ಕೆಲಸ ಮಾಡಿಲ್ಲ. ಸರಿ, ಥ್ಯಾಂಕ್ ಯು. ಎಸ್ ರಾಧಾಕೃಷ್ಣ ಅವರು. ರೈಟ್, ಥ್ಯಾಂಕ್ ಯು. ಎಸ್ ರಾಧಾಕೃಷ್ಣ ಅವರು ಏನ್ ಹೇಳ್ತೀರಾ ಸರ್ ಈ ಒಂದು ಕರೆಯ ಬಗ್ಗೆ? ಸುಳ್ಯದಿಂದ ಕರೆ ಮಾಡಿ. ರಾಜಕೀಯದಲ್ಲಿ ಪರ ವಿರೋಧಗಳು ಸಾಮಾನ್ಯ. ಒಬ್ಬರಿಗೆ ನಾವು ಎಲ್ಲವನ್ನು ಖುಷಿ ಮಾಡ್ಲಿಕ್ಕೆ ಆಗುದಿಲ್ಲ. ಒಬ್ಬ ರಾಜಕೀಯ ವ್ಯಕ್ತಿ ಆಗ್ಲಿ, ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗ್ಲಿ, ಅಥವಾ ಯಾರೇ ಒಬ್ಬ ಮನೆಯಲ್ಲಿ ಸಹ ಪರಿಪೂರ್ಣ ಅಂತೇಳಿ ಅವರನ್ನು ಖುಷಿ ಪಡಿಸಲಿಕ್ಕೆ ಯಾರಿಂದಲೂ ಭಗವಂತನಿಂದಲೂ ಸಾಧ್ಯ ಇಲ್ಲ. ಅದೇ ಅವರ ಮಾತಿನಲ್ಲಿ ಪ್ರತಿಫಲಿತವಾದದ್ದು. ಓಕೆ ಓಕೆ ಓಕೆ, ಒಬ್ಬ ಪರ ಮಾಡಿದ್ರೆ ಇನ್ನೊಬ್ಬರು ವಿರೋಧ ಮಾಡ್ತಾರೆ, ಜಗತ್ತಿನ ನಿಯಮ. ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಸರಿ, ಓಕೆ, ಥ್ಯಾಂಕ್ ಯು. ಇದು ಅವರು ಕೇಳಿರುವಂತಹ ಪ್ರಶ್ನೆಗೆ ಉತ್ತರವನ್ನ ತಾವು ಕೊಟ್ಟಿದ್ರಿ ಸರ್. ಈಗ MG ಒಂದು ಪ್ರಶ್ನೆ ಬರುವಂತದ್ದು, ಇಲ್ಲಿ 6 ಬಾರಿ ಜಯಗಳಿಸ್ತಾರೆ, ಜೊತೆಗೆ ಅಲ್ಲಿ ಪರ್ಯಾಯ ವ್ಯಕ್ತಿಯೇ ಇರಲ್ಲ, ಅಲ್ಲಿ ಬೇರೆ ಆಕಾಂಕ್ಷಿಯೇ ಬರಲ್ಲ, ಯಾರು ಕೂಡ ಅವರ ಎದುರು ನಿಲ್ಲಲ್ಲ ಅಥವಾ ಜೊತೆಯಲ್ಲಿ ಬರಲ್ಲ ಬೇರೆ ಬಿಜೆಪಿಯಿಂದ, ಅವರೇ ಒಬ್ರು ಇರುವಂತಹ ಅಭ್ಯರ್ಥಿ. ವಾಟ್ಸ್ ದ ರೀಸನ್? ಯಾಕೆ ಅವರೇ ನಿಲ್ತಾರೆ, ಅವರೇ ಜಯಗಳಿಸ್ತಾರೆ? ಏನ್ ಕಾರಣ ಆಗಿರ್ಬೋದು? ಅದು ನಾನು ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ಹೇಳಲಿಕ್ಕೆ ಇಷ್ಟಪಡುತ್ತಿಲ್ಲ. ಓಕೆ, ಇತರ ಕ್ಷೇತ್ರಗಳಲ್ಲಿ ಅಲ್ಟಿಮೇಟ್ ಆಗಿ ಇಂಥದ್ದಿದೆ ಸಮಸ್ಯೆ. ಓಕೆ, ಅನೇಕ ಕ್ಷೇತ್ರಗಳ ದೇಶದಾದ್ಯಂತ ಇದೆ. ಸರಿ, ಒಂದು ಅವರ ಅಫ್ಕೋರ್ಸ್ ಆ ವ್ಯಕ್ತಿತ್ವದ ಚರಿಷ್ಮೆ ಇರಲೇಬೇಕು, ಇಲ್ಲದೇ ಸಾಧ್ಯ ಇಲ್ಲ. ಆ ಹಿಡಿತ ಇಲ್ಲದಿದ್ರೆ ಬಿಡ್ತಾರ, ಪಾರ್ಟಿಯವರೇ ವಿಧಾನಕ್ಕೆ ಹೊರಗೆ ಆಗ್ತಾರೆ. ಸೊ ಆ ವ್ಯಕ್ತಿಯ ಚರಿಷ್ಮಾ ಮತ್ತು ಹಿಡಿತ ಇದ್ದೇ ಇರ್ತದೆ. ಜೊತೆಗೆ ಜಾತಿಯ ನಾಯಕತ್ವ, ಪ್ರಾಬಲ್ಯತೆ. ನನ್ನ ಜಾತಿಯವರಿಗೆ ನಾವು ಸಪೋರ್ಟ್ ಮಾಡ್ತೇವಪ್ಪ, ವೋಟರ್ಸ್ ಡಿಸೈಡ್ ಮಾಡಿದ್ರೆ ನೀವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಪಕ್ಷವು ಬಿಡಿ, ಯಾರು ಹೋದ್ರೆ ಎಂತ ಮಾಡ್ತೀರಿ ನೀವು? ಈಗ ನಮ್ಮಲ್ಲಿಯೂ ಅನೇಕ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಂಥದ್ದು ಸಮಸ್ಯೆಗಳುಂಟು. ಯೋಗೀಶ್ ಭಟ್ ಅವರಿದ್ರು, ವೇದವ್ಯಾಸ ಕಾಮತ್ ಅವರು ಬಂದ್ರು. ಹೌದು, ಎಸ್. ಹಾಗಾಗಿ ಒಂದು ಟ್ರೆಂಡ್ ಸೆಟಪ್ ಅಂತ ಹೇಳ್ತೇನೆ ಒಂದೊಂದು ಕ್ಷೇತ್ರದಲ್ಲಿ. ಎಲ್ಲಾ ಕ್ಷೇತ್ರದಲ್ಲೂ ಆಗುದಿಲ್ಲ, ಕೆಲವು ಕ್ಷೇತ್ರದಲ್ಲಿ ಆ ಟ್ರೆಂಡ್ ಸೆಟ್ ಆಗಿ ಹೋಗ್ತದೆ. ಅದಕ್ಕೆ ಅವರ ವ್ಯಕ್ತಿತ್ವ, ಅಲ್ಲಿಯ ಸ್ಥಳೀಯ ಕಾರಣಗಳು, ಅದು ಜಾತಿಯ ಕಾರಣ ಇರ್ಬೋದು, ಧಾರ್ಮಿಕ ಕಾರಣ ಇರ್ಬೋದು, ಸಾಮಾಜಿಕ ಕಾರಣಗಳಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಅವರು ಕಮಾಂಡಿಂಗ್ ಇಡ್ತಾರೆ. ಆದ್ರೆ ಅಂತಹ ವ್ಯಕ್ತಿಗಳು ಇನ್ನೊಬ್ಬರನ್ನ ಬೆಳೆಸಲಿಲ್ಲ ಹೇಳೋದಿರ್ತದಲ್ಲ, ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ, ನನ್ನ ನಂತರ ಯಾರು ಅಂತ ಹೇಳಿ ಅವ್ರು ಹೇಳಲಿಕ್ಕೆ 2-3 ಜನರನ್ನು ಅವರು ತೋರಿಸದಿದ್ರೆ ಅವ್ರು ಬೆಳೆಸಲಿಲ್ಲ ಅಂತ ಅರ್ಥ. ಹಾಗೆ ಇದು ಸುಳ್ಯದಲ್ಲಿ ವಿಚಾರ. ಸುಳ್ಯ ಒಂದೇ ಅಲ್ಲ, ಮತ್ತೆ ರಿಪೀಟ್ ಇಟ್ಸ್ ಇವನ್ ಕಾಂಗ್ರೆಸ್ ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಉಂಟು. ಅದಕ್ಕೋಸ್ಕರ ಅದು ಒಂದೇ ಹೇಳ್ಬಾರ್ದು ನಾವು. ಸೊ ಇದು ಎಲ್ಲ ಕಡೆ ಅಲ್ಲಿ ಪಾರ್ಟಿಯನ್ನು ನಾನು ಕ್ವಶನ್ ಮಾಡ್ತೇನೆ. ಆಗ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ, ಆ ಪಕ್ಷ ಏನು ಮಾಡಿದೆ ಆಗಿದ್ರೆ ಕರೆಕ್ಟ್, ಅವ್ರಿಗೆ ಒಂದು ಇನ್ನೊಂದು ನಾಯಕತ್ವವನ್ನು ಬೆಳೆಸಲಿಕ್ಕೆ ಆಗ್ತಾ ಇಲ್ವಾ? ಯಾಕೆ ನೀವು ಒಬ್ಬರಿಗೆ ಒಂದೊಂದು ಕ್ಷೇತ್ರದಲ್ಲಿ ಕಾಂಟ್ರಾಕ್ಟ್ ತರ, ಗುತ್ತಿಗೆ ತರ ಬಿಟ್ಟು ಬಿಡ್ತೀರಿ? ಇದು ನಾನು ಇವನ್ನು ಕಾಂಗ್ರೆಸ್ ಅಲ್ಲಿ ಇರುವಾಗ ಕೂಡ ನಾನು ಕಾಂಗ್ರೆಸ್ ಅಲ್ಲಿ ಕೇಳಿದ್ದೇನೆ, ಇನ್ನೂ ಕೇಳ್ತೇನೆ. ಇವತ್ತು ಅವರಿಗೂ ಕೂಡ ಅಲ್ಲಿ ಆ ಎಲ್ಲ ಸಮಸ್ಯೆಗಳಿಂದ ಅಫ್ಕೋರ್ಸ್, ಮತ್ತೆ ನೀವು ಹೇಳಿದಾಗೆ ಸ್ವಲ್ಪ ಮನುಷ್ಯ ಒಳ್ಳೆಯವ ಹೇಳಿದ ಕೂಡಲೇ ನಮ್ಮಲ್ಲಿ ಹೇಗೆ ಗೊತ್ತುಂಟಾ, ಈ ಉಪದ್ರವ ಇಲ್ಲ ಹೇಳಿದ ಕೂಡಲೇ ಬೇಲಾಯ್ಜನ್ ಮಲ್ಲೇಜನ್ ಉಪದ್ರವ ಜತ, ಇದೊಂದು ಟ್ರೆಂಡ್ ಉಂಟು ಸಹಜವಾಗಿ. ಹಾಗಾಗಿ ಈ ಎಲ್ಲವನ್ನ ಮೀರಿ ಅಲ್ಲಿ ವಿರೋಧ ಪಕ್ಷಗಳು ಬೆಳೀಲಿಲ್ಲ. ರೈಟ್ ಸರ್. ಎಸ್, ಇದು MG ಹೆಗ್ಡೆ ಅವರು. ಯಾಕೆ ಅಲ್ಲಿ ವಿರೋಧ ಪಕ್ಷಗಳು ಬೆಳಿಲಿಲ್ಲ, ಅಟ್ ದ ಸೇಮ್ ಟೈಮ್ ಪರ್ಯಾಯವಾಗಿರುವಂತಹ ವ್ಯಕ್ತಿ, ಆಕಾಂಕ್ಷಿ ಆ ಭಾಗದಲ್ಲಿ ಯಾಕೆ ಕಾಣಿಸಿಕೊಳ್ಳಿಲ್ಲ ಅನ್ನುವಂಥದ್ದು. ಅಟ್ ದ ಸೇಮ್ ಟೈಮ್ ಇವತ್ತು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗಿರುವಂತದ್ದು,
ದೊಡ್ಡ ಮಟ್ಟದಲ್ಲಿರುವಂತಹ ಪ್ರಶ್ನೆ ಬಿಜೆಪಿ ಅಂತ ಬಂದಾಗ ಇದು ಶಿಸ್ತಿನ ಪಕ್ಷ ಅನ್ನುವಂತಹ ಮಾತು. ಇಲ್ಲಿ ಶಿಸ್ತು ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಕಾರ್ಯಕರ್ತರು, ಜನಪ್ರತಿನಿಧಿಗಳು, ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನು ಚಾಚೂ ತಪ್ಪದೆ ಪಾಲಿಸುವಂತಹ ಒಂದು ಪಕ್ಷ ಶಿಸ್ತಿನ ಪಕ್ಷ. ಅದಕ್ಕೆ ಹೆಸರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಆ ಶಿಸ್ತು ಬರುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳುವಂತಹ ವಿಚಾರ. ಆದ್ರೆ ಬೆಳಿಗ್ಗೆಯಿಂದ ನಡೆದಂತಹ ಒಂದು ಬೆಳವಣಿಗೆಗಳು, ಬದಲಾವಣೆಗಳನ್ನು ನೋಡಿದಾಗ ತಾವೆಲ್ಲರೂ ಕೂಡ ನೋಡಿದ್ದೀರಾ. ರೇಣುಕಾಚಾರ್ಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಕೂಡ ತಾವು ಕೂಡ ಕೇಳಿದ್ದೀರಾ. ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭಿನ್ನಮತ ಸ್ಫೋಟಗೊಂಡಿರುವಂತಹ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಸಿಡಿಯ ವಿಚಾರ ಬರುತ್ತೆ. ಯಾರೆಲ್ಲ ಹಣ ಕೊಡ್ತಾರೆ, ಯಾರಲ್ಲಿ ಹಣ ಇದೆ ಅವರು ಮಾತ್ರ ಸಚಿವ ಸ್ಥಾನಕ್ಕೆ ಬರ್ತಾರೆ ಅನ್ನುವಂಥದ್ದು. ಯಾರು ಬ್ಲಾಕ್ ಮೇಲ್ ಮಾಡ್ತಾರೆ ಅವರು ಮಾತ್ರ ಸಚಿವ ಸ್ಥಾನಕ್ಕೆ ಅರ್ಹರಾಗ್ತಾರೆ, ಯಾರು ಲಾಬಿ ಮಾಡಲ್ಲ ಅವರಿಗೆ ಸಚಿವ ಸ್ಥಾನ ಸಿಗಲ್ಲ. ಇಂತಹ ಹಲವಾರು ವಿಚಾರಗಳು ಬಂದಿರುವಂತದ್ದು. ಇತರ ಪಕ್ಷಗಳೆಲ್ಲ ಶಿಸ್ತಿನ ಪಕ್ಷ ಅನ್ನುವಂಥ ಹೆಸರು ಏನಿದೆ ಬಿಜೆಪಿಯಲ್ಲಿ, ಈ ಪಕ್ಷದಲ್ಲಿ ಬಂದಿರುವಂತಹ ಒಂದು ಭಿನ್ನಮತ ಸ್ಫೋಟ. ಏನ್ ಹೇಳ್ತೀರಾ ರಾಧಾಕೃಷ್ಣ ಅವರೇ? ಶಿಸ್ತಿನ ಪಕ್ಷ ಬಿಜೆಪಿ ಈಗ ಎಲ್ಲೋ ಒಂದ್ ಕಡೆ ಒಡೆದ ಮನೆಯಾಗಿದೆ, ಹೌದಾ? ಒಡೆದ ಮನೆ ಆಗ್ಲಿಲ್ಲ. ಮೊದಲಾಗಿ ಹೇಳ್ಬೇಕು, ಶಿಸ್ತಿನ ಪಕ್ಷ ಅಂದ್ರೆ ಬಿಜೆಪಿಗೆ ಕೊಡಬೇಕಾ ಈ ಕ್ರೆಡಿಟ್ಸ್, ಕಾಂಗ್ರೆಸ್ ಕೊಡಬೇಕಾ ಅಥವಾ ಜೆಡಿಎಸ್ ಕೊಡಬೇಕಾ? ಅಲ್ಲ, ಯಾರಿಗೆ ಯಾರಿಗೆ ಕೊಡಬೇಕಲ್ಲ ಜನರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಶಿಸ್ತಿನ ಪಕ್ಷ ಅನ್ನುವಂಥದ್ದು ಪ್ರತಿ ಬಾರಿ ತಾವುಗಳು ಹೇಳ್ತಾ ಇರ್ತಾರೆ. ಅದು ಜನರಿಗೆ ಬಿಟ್ಟದ್ದು. ಇಲ್ಲ, ಜನರಿಗೆಲ್ಲ ತಾವು ಹೇಳ್ತಾ ಇದ್ದೀರಾ ಅಲ್ವಾ? ತಾವು ಕೂಡ ಹೇಳ್ತೀರಾ ಶಿಸ್ತಿನ ಪಕ್ಷಕ್ಕೆ ಯಾವುದೇ ರೀತಿಯಲ್ಲಿ ಭಂಗ ಆಗ್ಲಿಲ್ಲ. ನೋಡಿ, 50 ಜನ ಆಕಾಂಕ್ಷಿಗಳಿರುವಾಗ ಮುಂಚೆ ಆದ್ರೆ ಸಿಕ್ಕಿದವರಿಗೆಲ್ಲ ಮಿನಿಸ್ಟರ್ ಕೊಡ್ತಾ ಇದ್ರು. ಆಮೇಲೆ ಅದಕ್ಕೊಂದು ಕಾನೂನಿನ ತಿದ್ದುಪಡಿ ಆಯ್ತು. 15% ಮಾತ್ರ ಮಿನಿಸ್ಟರ್ ಕೊಡಬೇಕು ಅಂತ ಹೇಳಿ. ಈಗ 7 ಜನರಿಗೆ ಮಾತ್ರ ಅವಕಾಶ ಇರುವಾಗ, 50 ಜನರು ಆಕಾಂಕ್ಷಿಗಳಿರುವಾಗ ಎಲ್ಲರನ್ನು ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗ್ಲೇ ಒಂದು ಮಾತು ಹೇಳಿದೆಲ್ಲ, ಎಲ್ಲರನ್ನು ಖುಷಿ ಪಡಿಸ್ಲಿಕ್ಕೆ ಅಂತೂ ರಾಜಕೀಯದಲ್ಲಂತೂ ಸಾಧ್ಯವೇ ಇಲ್ಲ. ಬೇರೆ ವಿಚಾರದಲ್ಲಿ ಸ್ವಲ್ಪ ಮಾಡಬಹುದು, ರಾಜಕೀಯದಲ್ಲಿ ಎಲ್ಲರನ್ನು ಖುಷಿ ಪಡಿಸಬೇಕಾದ್ರೆ ಈ ದೇಶದಲ್ಲಿ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 7 ಜನರಿಗೆ ಅವಕಾಶ, ಬಹಳ ಉತ್ತಮವಾದಂತಹ ಆಯ್ಕೆಗಳನ್ನು ಮಾಡಿದ್ದಾರೆ. ಸರ್, ರಾಜಕೀಯದಲ್ಲಿ ಎಲ್ಲರನ್ನ ಖುಷಿ ಪಡಿಸಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಿರುವಂತಹ ವಿಚಾರ, ಸತ್ಯ ತಾವು ಹೇಳಿರುವಂತಹ ಮಾತು. ಆದ್ರೆ ಒಂದು ಪಕ್ಷ ಅಂತ ಬಂದಾಗ ಅಲ್ಲಿ ಒಂದು ಅನ್ಯೋನ್ಯತೆ ಇರುತ್ತೆ, ಅಲ್ಲಿ ಒಟ್ಟಾಗಿರುವಂತಹ ಒಂದು ಭಾವನೆ ಬರುತ್ತೆ, ಅಲ್ಲಿ ಶಿಸ್ತು ಇರುತ್ತೆ. ಈ ಶಿಸ್ತು ಬಿಜೆಪಿಯಲ್ಲಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಯಾರು ನಾಯಕ ಇರ್ತಾರ ಆ ನಾಯಕರನ್ನೇ ಕೆಳಗಿಳಿಸುವಂತಹ ದೊಡ್ಡ ಮಟ್ಟದ ಒಂದು ಷಡ್ಯಂತ್ರಗಳು ನಡೀತಾ ಇದೆ. ಅಟ್ ದ ಸೇಮ್ ಟೈಮ್ ಸಚಿವ ಸಂಪುಟ ವಿಸ್ತರಣೆಗೆ ಬಂದಾಗ ಕೇವಲ ಒಂದು 4-5 ಗಂಟೆಗಳ ಒಳಗೆ ದೊಡ್ಡ ಮಟ್ಟದ ಬೆಳವಣಿಗೆಗಳು. ಯಾರು ಸಿಡಿಯ ವಿಚಾರ ಬರುತ್ತೆ, ಇನ್ನೊಂದ್ ಕಡೆ ಹಣದ ಆಮಿಷ ವಿಚಾರ ಬರುತ್ತೆ, ಬ್ಲಾಕ್ ಮೇಲ್ ನ ವಿಚಾರ ಬರುತ್ತೆ. ನೇರವಾಗಿ ಒಬ್ರು ಕಾರ್ಯಕರ್ತರು ಅಥವಾ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಯನ್ನ ಪ್ರಶ್ನೆ ಮಾಡ್ತಾರೆ ಅಂತ ಬಂದಾಗ ಏನು ತಮ್ಮ ಪಕ್ಷ ಎತ್ತ ಹೋಗ್ತಾ ಇದೆ ಅಂತ ಪ್ರಶ್ನೆ ಬರುತ್ತೆ. ಪಕ್ಷ ಎತ್ತ ಹೋಗುದಿಲ್ಲ, ಅವರ ಭಾವನೆಗಳು ಎತ್ತೆತ್ತ ಹೋಗಬಹುದು. ಅವರು ತಮ್ಮವರೇ, ಅವರು ಕೂಡ ತಮ್ಮವರೇ. ಅವರನ್ನ ತಪ್ಪು ಮಾಡಿದವರು ತಪ್ಪು ಮಾಡಿದೆ ಅಂತ ಹೇಳಿ ಹೇಳುದು, ಅವರನ್ನು ತಪ್ಪು ಮಾಡ್ಲಿಲ್ಲ ಅಂತ ಹೇಳಿ ನಾವು ಮಾಡಿದ್ದಾರೆ. ಯತ್ನಾಳ್ ಅವರು, ರೇಣುಕಾಚಾರ್ಯ, ಅಲ್ಲ ಯಾರೇ ಆಗ್ಲಿ, ನಾನು ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ. ಯಾರು ಆ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಅದು ಅಪಸ್ವರವೇ ಅಂತೇಳಿ ಎಲ್ಲರನ್ನು ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ನಾನು ಆಗ್ಲೇ ಹೇಳಿದ್ದೇನೆ. ಅದಕ್ಕೆ ಮುಂದಿನ ದಿನದಲ್ಲಿ ಪಕ್ಷ ಏನು ಕ್ರಮ ಕೈಗೊಳ್ಳುತ್ತದೆ ಅದನ್ನು ಕಾದು ನೋಡ್ಬೇಕಾದಷ್ಟೇ ಅಂತೇಳಿ. ಶಿಸ್ತಿಗೆ ಯಾವ ರೀತಿ ಭಂಗ ಆಗುದಿಲ್ಲ ಸರ್. ಅದು ಶಿಸ್ತನ್ನ ಬ್ರೇಕ್ ಮಾಡಿರುವಂತಹ ಕ್ರಮ ಏನು ಅಂತ ಹೇಳಿ ಮುಂದಿನ ಶಿಸ್ತು ಇಲ್ಲ ಅಂತ ಹೇಳಿ ಹೇಳಿಕ್ಕೆ ಆಗುದಿಲ್ಲ. ಓಕೆ, ಅದನ್ನ ಎಲ್ಲೂ ಹೇಳಲಿಕ್ಕೆ ವಿಚಾರ ಬರುತ್ತೆ ಸರ್. ಏನ್ ಸರ್, ವಿಚಾರ ಬಂದ್ರು ಸಹ ಶಿಸ್ತಿನ ಪಕ್ಷ ಅಲ್ಲ ಅಂತ ಹೇಳಲಿಕ್ಕೆ ಎಲ್ಲೂ ಆಗುದಿಲ್ಲ. ಅದಕ್ಕೆ ಕ್ರಮ ಮುಂದಿನ ದಿನಗಳಲ್ಲಿ ಆಗಬಹುದು. ಓಕೆ ಓಕೆ, ರೈಟ್ ಸರ್. ನೋಡಿ, ನೀವು ಹೇಳಿದ್ರಿ ಸಂಘ RSS ಬ್ಯಾಕ್ ಗ್ರೌಂಡ್. ಅವರು ಈಗ ಕಾಂಗ್ರೆಸ್ ಇಂದ ಬಿಜೆಪಿ ಹೋಗಿದ್ದಾರೆ, ನಾನು ಸಂಘ ಪರಿವಾರದಿಂದ ಕಾಂಗ್ರೆಸ್ಸಿಗೆ ಹೋಗಿ, ಹಾಗಾಗಿ ಇಬ್ಬರಿಗೂ ಸ್ವಲ್ಪ ವಿಷಯ ಗೊತ್ತುಂಟು. ಈಗ ಸಂಘ ಪರಿವಾರದವರು ಶಿಸ್ತು ಅಂತ ನೀವು ಹೇಳ್ತೀರಿ, ಸರಿ. ನಾವು ಹೇಳ್ತಾರೆ, ಜನರು ಹೇಳ್ತಾರೆ, ಸಂಘ ಪರಿವಾರದ ಪ್ರತಿಯೊಬ್ರು ಹೇಳುವಂತದ್ದು ಹೌದಲ್ವಾ? ಶಿಸ್ತಿನಿಂದ ನಾವು ಬೆಳೆದು ಬಂದಿದ್ದೇವೆ. ಬಿಜೆಪಿಗೆ ಬಂದವರ ಬಿಜೆಪಿಗೆ ಯಾರು ಈಗ ಮೊನ್ನೆ ಒಬ್ರು ಈಗ ಬಂದವರನ್ನ ತಾವು ಹೇಳ್ತಾ ಇದ್ದೀರಾ? ಎಲ್ಲ ಕಡೆ ಮಿಕ್ಸ್ ಆಗ್ತಾ ಉಂಟು, ಹೌದಾ? ಮೊನ್ನೆ ಒಬ್ರು ABP ಹಿರಿಯ ಕಾರ್ಯಕರ್ತ ಸಿಕ್ಕಿದ್ರು ನಂಗೊಂದು ಮದುವೆ ಊಟಕ್ಕೆ ಹೋದಾಗ. ನನ್ನ ಕೊಲೀಗ್ ABP ಒಟ್ಟಿಗೆ ಕೆಲಸ ಮಾಡಿ. ಅವ ಹೀಗೆ ಕೇಳುವಾಗ ಯಾರೋ ಫೇಸ್ಬುಕ್ ಅಲ್ಲಿ ಮಾತಾಡುವಾಗ ಅವ ಕೇಳಿದಂತೆ, ನಿಂದು ಯಾವ ಬಿಜೆಪಿ ಅಂತ ತಮಾಷೆಗೆ. ಆಗ ಅವ ಹಾಗಂದ್ರೆ ಎಂತ ಅಂತ ನೋಡು, ABP ಬಿಜೆಪಿ, RSS ಬಿಜೆಪಿ ಅಂದ್ರೆ ಸ್ವಯಂ ಸೇವಕರಾಗಿ ಬಿಜೆಪಿ ಆಗುದು. ಇದೆಲ್ಲ ಮುಂಚೆ ಇದ್ದದ್ದು. ABP RSS ಇಂದ ಬಂದವ, ಇಲ್ಲದಿದ್ರೆ ಆಗ ಇದೆಲ್ಲ ಇರ್ಲಿಲ್ಲ. ನಾವೆಲ್ಲ ಇರೋ ಬಜರಂಗ ದಳ ಅಂತದೆಲ್ಲ ಇರ್ಲಿಲ್ಲ. ಮತ್ತೆ ಡೈರೆಕ್ಟ್ ಬಿಜೆಪಿ ಇದು ಮೂರೇ. ನೀನು ಯಾವ್ದು, ಅಥವಾ ನೀನು ಲೇಟೆಸ್ಟಾ? ಹಾಗಂದ್ರೆ ಎಂತ ಮಾರಾಯ? ಅಲ್ಲ, ನೀ JDS ಬಿಜೆಪಿಯಾ, ನೀನು ಕಾಂಗ್ರೆಸ್ ಬಿಜೆಪಿಯಾ, ನೀನು ಮುಸ್ಲಿಂ ಬಿಜೆಪಿಯಾ? ಹೀಗೆ ಅವ ಕೇಳ್ತಾ ಹೋದಂತೆ. ಸೊ ಈಗ ಏನಾಗಿದೆ ಅಂದ್ರೆ, ಆ ಹಿರಿಯ ಕಾರ್ಯಕರ್ತ ಒಂದು 3-4 ಜನ ನಾವೊಂದು ಮದುವೆಗೆ ಹೋದಾಗ ಮಾತುಕತೆ ಆಗುವಾಗ ಅವರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ದೇನೆಂದ್ರೆ, ನಾನು ಈ MLAಗಳನ್ನ ಪಕ್ಷಾಂತರ ಮಾಡಿ ಇವ್ರು ತಗೊಂಡ್ರಲ್ಲ, ಆಗಲೇ ನಾನು ವಿರೋಧವಾಗಿ ನಾವು ಬರೆದಿದ್ದೇವೆ. ಏನಂದ್ರೆ, ರಾಜಕೀಯದಲ್ಲಿ ಚಾಣಾಕ್ಷತನ, ತಂತ್ರಗಾರಿಕೆ
ನೋ ಡೌಟ್ ಪರ್ಫೆಕ್ಟ್, ಅದು ಆಟ ಆಡಲೇಬೇಕು ಅಂತ. ಆದರೆ ಎಲ್ಲಿಯ ಯಾವ ಮಟ್ಟಕ್ಕೆ ನಮ್ಮ ತೀರ್ಮಾನಗಳು ಏನಾಗಬಹುದು ಹೇಳುವಂಥದ್ರ ನೋಡಿ ನಾವು ತಗೊಳ್ಬೇಕು. ನೀವು ಈ ರೀತಿ ಮಾಡ್ತಾ ಹೋದ್ರೆ, ಈಗ ನೀವು ಹೇಳಿದಾಗ ಅವರಿಗೆ ಎಂತ ಗೊತ್ತುಂಟು RSS ಅಂದ್ರೆ ಫ್ಯಾಕ್ಟ್, ಅವನಿಗೆ ಏನು ಗೊತ್ತಿದೆ ಎಂತ ಮುನಿರತ್ನಮ್ಗೆ RSS ಗೊತ್ತುಂಟಾ? ವಿಶ್ವನಾಥ್ ಇವತ್ತು ಬಾಯಿ ಬಂದಾಗೆ ಮಾತಾಡಿದ್ರು, ನಾ ಟಿವಿಯಲ್ಲಿ ನೋಡಿದೆ. ಅವ್ರಿಗೆ ಗೊತ್ತಿಲ್ಲ RSS ಅಂದ್ರೆ ಎಂತ ಅಂತ ಕೇಳ್ತಾರೆ ಅವ್ರು, ಇನ್ನು ಹೆಚ್ಚು ಕಮ್ಮಿ ಹೋದ್ರೆ. ಹಾಗಾಗಿ ಈಗ ಆ ವಿಷಯ ಮುಗಿದೋಯ್ತು ಕತೆ, ಅದು ಒಂದು ಪಕ್ಕ ರಾಜಕೀಯ. ಅದಕ್ಕೋಸ್ಕರ ಈಗ ಅಶಿಸ್ತು ತಾಂಡವಾಡ್ತಾ ಇದೆ. ಅವ್ರು ಈಗ ಹೇಳಿದ್ರು ಕರೆಕ್ಟ್, ಆ ಶಿಸ್ತು ಇಲ್ಲ ಅಂತ ಹೇಳ್ಬೇಡಿ, ನಾವು ಕ್ರಮ ತಗೊಳ್ತೇವೆ, ಕ್ರಮ ತಗೊಂಡ್ರೆ ಶಿಸ್ತು ಉಂಟು ಅಂತ. ಕ್ರಮ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ಚರ್ಚೆಯಲ್ಲಿ ಬರುವಾಗ ರಾಧಾಕೃಷ್ಣರಿಗೆ ನೆನಪು ಮಾಡ್ತೇನೆ, ಆಯ್ತಾ? ಈಗ ನಾನು ಹೇಳುದು ಏನಂದ್ರೆ, ಇದು ಆ ಸಿಡಿ ಗಿಡಿ ಯಾರದು, ಒಬ್ಬ ಕೇಂದ್ರ ಸಚಿವ ಮಾಜಿ ಯಾರು ಯತ್ನಾಳ್. ಅಂಥದ್ದೆಲ್ಲ ಬರುವಾಗ ಜನರಲ್ಲಿ ನೀವು ತಿಳಿ ನೀರಿಗೆ ಕಲ್ಲೆಸಿದಾಗೆ ಒಂದ್ರ ಮೇಲೆ ರಾಡಿ ಎದ್ದು ಹೋಗ್ತದೆ. ಅಟ್ಲೀಸ್ಟ್ BJP ಅವರು ಅವನನ್ನು ಕರೆದು ಆ CD ಕೊಡಿ ಹೇಳ್ಬೇಕು, ತಾಕತ್ತು ತೋರಿಸ್ಬೇಕು. ಇಲ್ಲದ್ರೆ ಒದ್ದು ನಿನ್ನನ್ನು ಒಳಗೆ ಹಾಕ್ತೇವೆ. ಯಾಕಂದ್ರೆ ಇಟ್ಸ್ ನಾಟ್ ಎ ಜೋಕ್. ಅವರು CM-ನ CD-ಯ ಬಗ್ಗೆ ಮಾತಾಡ್ತಾರೆ, 3 ಜನ ಬಂದು ನನಗೆ ಡೀಲ್ ಮಾಡಿದ್ದಾರೆ ಅಂತ ಹೇಳುವಾಗ ಇವರಿಗೆ ನಿಜವಾಗಿ ತಾಕತ್ತು ಹೇಳುದು ಈ ಪಕ್ಷಕ್ಕಿದ್ರೆ, ನಾಳೆ ಬೆಳಗ್ಗೆ ಯತ್ನಾಳ್ ಒಂದ CD ಕೊಡು, ಇಲ್ಲದಿದ್ರೆ ಡಿಫೆಮೇಷನ್ ಕ್ರಿಮಿನಲ್ ಕೇಸ್ ಆಗಿ ನಿನ್ನನ್ನು ಒಳಗೆ ಹಾಕಿಸ್ತೇನೆ ಹೇಳುವ ದ್ರಾಷ್ಟ್ಯತನ ಸಂಘ ಪರಿವಾರ ಮತ್ತು BJP-ಗೆ ಬರದಿದ್ರೆ ಇದು ಪಕ್ಕಾ ಇನ್ನೊಂದು ರಾಜಕೀಯ ಪಕ್ಷ ಆಗಿ ಉಳಿತದೆ. ಆಯ್ಕೆ ಅವರಿಗೆ ಬಿಟ್ಟದ್ದು. ಎಸ್ ಸರ್, ಏನ್ ಹೇಳ್ತೀರಾ ಸರ್? ಈ ಒಂದು ಮಾತು ಜನರು ನೋಡ್ತಾ ಇರುವಂತಹ ವಿಚಾರ ಅಲ್ವಾ? ಯಾರೋ ಒಬ್ರು ಬಂದು CD ಇದೆ, ಈ ರೀತಿ ಇದೆ, ಬೆದರಿಸ್ತಾರೆ ಅಂತ ಬಂದಾಗ ಏನು, ಯಾರನ್ನ ನಾವು ಆಯ್ಕೆ ಮಾಡಿದ್ದೇವೆ, ಯಾರು ಇವರುಗಳು ನಮ್ಮ ಜನಪ್ರತಿನಿಧಿಗಳು ಅನ್ನುವಂತ ಪ್ರಶ್ನೆ ಬರುತ್ತೆ. ತಮ್ಮ ಪಕ್ಷದಲ್ಲಿರುವಂತಹ ಇಂಥ ಒಂದು ವಿಚಾರ ಭಿನ್ನಾಭಿಪ್ರಾಯ, ತಾವು ಹೇಳಿದ್ರೆ ಅಲ್ಲಿ ಇಲ್ಲಿ ಭಿನ್ನಾಭಿಪ್ರಾಯ, ಇದು ಸಣ್ಣ ಮಟ್ಟದ ಭಿನ್ನಾಭಿಪ್ರಾಯ ಅಲ್ಲ, ನಂಗೆ ಸೀಟು ಬೇಕು ಅನ್ನೋಂಥ ಭಿನ್ನಾಭಿಪ್ರಾಯ ಅಲ್ಲ, ದೊಡ್ಡ ಮಟ್ಟದ ಬ್ಲಾಕ್ ಮೇಲ್ ಮಾಡುವಂತ ಭಿನ್ನಾಭಿಪ್ರಾಯ. ಯಾರು ಮಾಡ್ತಾರೆ ಇಂತಹ ಬ್ಲಾಕ್ ಮೇಲ್ಗಳು? ಚಲನಚಿತ್ರಗಳಲ್ಲಿ ನಾವು ನೋಡ್ತೇವೆ, ಕೇಡಿಗಳು, ರೌಡಿಗಳು, ಪುಂಡ ಪೋಖ್ರಿಗಳು ಮಾಡುವಂತಹ ಬ್ಲಾಕ್ ಮೇಲ್ಗಳು ಯಾರು ಮಾಡಿದ್ದಾರೆ? ಯತ್ನಾಳ್ ಅವರು ಮಾಡಿದ್ದಾರೆ. ಯಾರು? ತಮ್ಮ ಮಾಡಿರುವಂತ ಯತ್ನಾಳ್ ಅವರು ಹೇಳಿದ್ದಾರೆ ಅಲ್ವಾ? ಎಸ್, ಏನ್ ಹೇಳ್ತಾರೆ ನೋಡಿ, ಅವರವರಿಗೆ ಆದಂತ ಒಂದು ಸ್ವಂತ ಒಂದು ಆಸೆಗಳು ಇರ್ತದೆ. ಆಸೆಗೆ ಒಂದು ಮಿತಿ ಇರಬೇಕು. ಒಂದು ಯಾರೋ ಮನುಷ್ಯ ಆಸೆ ಪಡುವುದಕ್ಕೂ ಒಂದು ಮಿತಿ ಇರಬೇಕು. ಒಂದು ಕಾಲ ಬರ್ತದೆ, ಕಾಯ್ಬೇಕು ಅದಕ್ಕೆ. ನಾವು ಈಗಲೇ ಆಗಬೇಕು, ನಾಳೆ ಆಗಬೇಕು ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಅದಾಗುವುದಿಲ್ಲ. ರಾಜಕೀಯದಲ್ಲಿ ಸ್ವಲ್ಪ ತಾಳ್ಮೆ ಅನ್ನೋದು ಬೇಕು, ಕಾಯ್ಬೇಕು. ಕಾಯದೆ ಅವರೇನು ಅವಸರವಾಗಿ ಏನೋ ಹೇಳಿದ್ದಾರೆ, ಅದು ಅವರ ಪರ್ಸನಲ್ ವಿಚಾರ ಇರ್ಬೋದು. ಆದ್ರೆ ಈ ವಿಚಾರವಾಗಿ ರಾಜ್ಯ ನಾಯಕರು ಅಥವಾ ಹೈಕಮಾಂಡ್ ಈ ಬಗ್ಗೆ ಕ್ರಮ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ತೆಗೆದುಕೊಳ್ತಾರೆ. ಇದನ್ನು ಅಷ್ಟು ಹಗುರವಾಗಿ ತೆಗೆದುಕೊಳ್ಳಬೇಕಾಗುತ್ತೆ, ಖಂಡಿತವಾಗಿ ಮಾಡ್ತಾರೆ, ಖಂಡಿತವಾಗಿ ಮಾಡ್ತಾರೆ. ಅಷ್ಟು ಹಗುರವಾಗಿ ಮುಂದಿನ ಯಾಕಂದ್ರೆ ಜಾತಿ ವಿಷಯದಲ್ಲಿ ಬೇರೆ ಏನೋ ವಿಷಯದಲ್ಲಿ ಅವ್ರು ಹೇಳಿದ್ರೆ ಸೋಕೆ 100 ಜನ ಸೇರಿ ಬಸ್ಸಿಗೆ ನೋಡಿದ್ರು ಈಗ ಕಾಮನ್ ಆಗಿದೆ. ಬಟ್ ಅವರು ಹೇಳಿದಂತಹ ವಿಧಾನ ರೀತಿ ಮತ್ತೆ ಅಸಹ್ಯಕರವಾದ ಮತ್ತು ಗಂಭೀರವಾಗಿ ಅದು ಯಾರ ಮೇಲೆ? ಯಾರ ಮೇಲೆ? ಯಡಿಯೂರಪ್ಪನವರ ಮೇಲೆ, ಆ 75 ವರ್ಷದ ನಾಯಕನ ಮೇಲೆ ಅಂತ ಒಂದು ಆರೋಪ. ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಬಂದಾಗ ಪ್ರಶ್ನೆ ಮಾಡಬೇಕಾಗುತ್ತೆ, ನಾವು ಕೇಳುವಂತಹ ಪ್ರಶ್ನೆ. ನಾವು ಕೇಳ್ಬೇಕು, CD ಕೊಡು, ಇಲ್ಲ CD ಇಲ್ಲ ಹೇಳಿದ್ರೆ ಅವನನ್ನು ಒಳಗೆ ಹಾಕಿ, ಇಲ್ಲ ಆದ್ರೆ ನಿಮ್ಮ ಕತೆ ಅಂತ ಹೇಳಿ. ಯಾಕಂದ್ರೆ ಜನಪ್ರತಿನಿಧಿಗಳು, ಯಾಕಂದ್ರೆ ಹೇಳಿದ್ರೆ ಮುಖ್ಯಮಂತ್ರಿ ಅಂತ ಬಂದಾಗ ಕೇವಲ BJP ಪಕ್ಷಕ್ಕೆಲ್ಲ ಅವರು ನಾಯಕರಾಗಿರುವಂತದ್ದು. ಪ್ರತಿಯೊಬ್ಬ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವರು ನಾಯಕರು. ಖಂಡಿತವಾಗಿ ಆ ನಾಯಕನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಬಂದಾಗ ನಾವುಗಳು ವಿಶ್ವನಾಥ್ರದ ಹೇಳಿಕೆ ಅಂತ ಗೊತ್ತುಂಟು. ವಿಶ್ವನಾಥ್ ಎಂತ ಹೇಳಿದ್ರು ಇವತ್ತು? ನಾಲಿಗೆ ಮತ್ತು ಇದರ ಬಗ್ಗೆ ವಿಶ್ವನಾಥರಿಗೆ ನಾಲಿಗೆಯ ಬಗ್ಗೆ ವಿಶ್ವನಾಥರು MLA ಟಿಕೆಟ್ ಕೊಟ್ರು, ಅವ್ರಿಗೆ ಗೆಲ್ಲಿಕ್ಕೆ ಆಗ್ಲಿಲ್ಲ. MLC ಕೊಟ್ರು, ಇನ್ನು ಮಿನಿಸ್ಟರ್ ಕೊಡ್ಬೇಕಂತ ಹೇಳಿದ್ರೆ MLA ಕೊಟ್ಟು ಗೆದ್ದಿದ್ರೆ ಬಹುಶಃ ಬೇಕಿತ್ತ ತಮ್ಗಳಿಗೆ ಅನ್ನುವಂತ ಪ್ರಶ್ನೆ ಅಂತ ಹೇಳಿ ರಾಜಕೀಯದಲ್ಲಿ ಎಲ್ಲ ರಾಜಕೀಯದಲ್ಲಿ ತಂತ್ರಗಾರಿಕೆ ಎಲ್ಲ ಬೇಕು ಅಂತ ಅಲ್ಲ, ಅತಿ ಆಗ್ಲಿಲ್ಲ. ಜಾರಿ ಬಿದ್ರಿ ತಾವುಗಳು? ಇಲ್ಲ, ಖಂಡಿತವಾಗಿ ಇಲ್ಲ. ಜಾರಿ ಬಿದ್ದಿದ್ರೆ ಸರ್ಕಾರ ಎಷ್ಟು ಭದ್ರವಾಗಿ ಇರ್ತಾ ಇರ್ಲಿಲ್ಲ. ಎಲ್ಲಿ ಭದ್ರವಾಗಿದೆ ಸರ್? ಈಗ ಜಾರಿ ಬಿದ್ದದ್ದು ಯಾರು ಅಂತ ಹೇಳಿದ್ರೆ ನಾಲಿಗೆ ಜಾರಿ ಯಾರು ಮಾತಾಡಿದ್ದಾರೆ ಅವರೇ ಜಾರಿ ಬಿದ್ದಿದ್ದಾರೆ. ಪ್ರೂವ್ ಮಾಡ್ಬೇಕಾದ್ರೆ ಎಸ್ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ, ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸಚಿನ್ ಪಂಪುಲ್ ಅವರು, ನಮಸ್ತೆ. ಸಚಿನ್ ಅವರೇ, ಮಾತಾಡಿ ಸರ್. ರಾಧಾಕೃಷ್ಣ ಅವರು ಎಲ್ಲ ಪ್ರಶ್ನೆಗೆ ಒಂದೇ ಉತ್ತರ ಕೊಡ್ತಾ ಇದ್ದಾರೆ. ಯಾರನ್ನು ಸಮಾಧಾನ ಮಾಡ್ಲಿಕ್ಕೆ ಆಗುದಿಲ್ಲ, ಯಾರನ್ನು ತೃಪ್ತಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ
ಹೇಳ್ತಾ ಇದ್ದಾರೆ. ಅವರು ಪಡುತ್ತಿರುವಂತಹ ಕಷ್ಟ ಈಗ ಸದ್ಯದ ಪರಿಸ್ಥಿತಿ. ಒಬ್ಬ ಪಕ್ಷದ ವಕ್ತಾರನಾಗಿ ಈ ರೀತಿ ಹೇಳುವುದು ನಿಜವಾಗ್ಲೂ ಒಂದು ಬೇಜಾರಿನ ಸಂಗತಿ. ಈಗ ಒಬ್ರು ಕಾಲ್ ಮಾಡಿದ್ರು, ಸುಳ್ಯದಲ್ಲಿ ಎಂತ ಅವರು ಏನು ಪಾಪದವರಿಗೆ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವರು ಸ್ಪಷ್ಟವಾದ ಉತ್ತರ ಕೊಡ್ಬೇಕಿತ್ತು. ಆದ್ರೆ ಎಲ್ಲದಕ್ಕೂ ಒಂದೇ ಉತ್ತರ ಕೊಡ್ತಾ ಇದ್ದಾರೆ. ಹಾಗಾದ್ರೆ ನಾನು ರಾಧಾಕೃಷ್ಣ ಅವರ ಹತ್ರ ಕೇಳ್ತಾ ಇದ್ದೇನೆ, ಕೇಳಿ. ಎಲ್ಲರನ್ನು ತೃಪ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲಾದ್ರೆ, ಎಲ್ಲರನ್ನು ಸಮಾಧಾನ ಮಾಡ್ಲಿಕ್ಕೆ ಆಗ್ಲಿಲ್ಲಾದ್ರೆ ಅವರು ಕಾಂಗ್ರೆಸ್ ಅನ್ನು ಯಾಕೆ ಬಿಟ್ಟದ್ದು? ಇನ್ನೊಂದು ಹೇಳ್ತೇನೆ, ಅಲ್ಲ, ಕಾಂಗ್ರೆಸ್ ಅಲ್ಲಿ ನಾವು ಸಿದ್ಧಾಂತವನ್ನು ಒಪ್ಪದೆ ಬಂದದ್ದು, ಬಿಜೆಪಿಯ ಸಿದ್ಧಾಂತವನ್ನು ಒಪ್ಪಿ ಬಂದದ್ದು, ತೃಪ್ತಿಪಡಿಸಲಿಕ್ಕೆ ಬಂದದ್ದಲ್ಲ. ನಿಮಗೆ ತೃಪ್ತಿಪಡಿಸಲಿಕ್ಕೆ ಬಂದದ್ದಲ್ಲ, ಬಿಜೆಪಿಯ ಸಿದ್ಧಾಂತವನ್ನು ನಾವು ಒಪ್ಪಿ ಬಂದದ್ದು ಬಿಜೆಪಿಗೆ. ಕಾಂಗ್ರೆಸ್ನಲ್ಲಿ ತುಷ್ಟೀಕರಣ ಜಾಸ್ತಿ ಆಯಿತು. ಒಂದು ವರ್ಗವನ್ನು ತುಷ್ಟೀಕರಣ ಮಾಡುವಾಗ, ಒಂದು ಸಮಾಜವನ್ನು ತುಳಿತಕ್ಕೆ ಒಳಪಡಿಸುವಾಗ ನಾವು ಆ ಸಿದ್ಧಾಂತವನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಭಾರತೀಯ ಜನತಾ ಪಕ್ಷದ ಸಿದ್ಧಾಂತವನ್ನು ನಾವು ಒಪ್ಪಿ ಬಂದವರು. ಓಕೆ, ಸರಿ. ಸಚಿನ್ ಪಂಪಲ್ ಅವರೇ, ಬೇರೆ ಪ್ರಶ್ನೆ ಇದೆಯಾ? ಇನ್ನೊಂದು ಹೇಳ್ತೇನೆ ರಾಧಾಕೃಷ್ಣ ಅವರೇ, ಹೇಳಿ. ಸುಳ್ಯದಲ್ಲಿ ನಾವು ಕೂಡ ದಿನನಿತ್ಯ ಮಾಧ್ಯಮವನ್ನು ನೋಡ್ತೇವೆ, ದಿನಪತ್ರಿಕೆಯನ್ನು ಓದ್ತೇವೆ, ಜನರ ಹತ್ರ ಮಾತಾಡ್ತೇವೆ. ಸುಳ್ಯದಲ್ಲಿ ಅಂತದ್ದು ಏನು ಅಭಿವೃದ್ಧಿ ಆಗಿದೆ? 6 ಬಾರಿ ಶಾಸಕರಾಗಿದ್ದಾರೆ ಅವರು, ಅಂಗಾರ ಅವರು. ಅದು ಏನು ಅಲ್ಲ, 6 ಬಾರಿ ಶಾಸಕರಾಗಿರುವುದೇ ಅಭಿವೃದ್ಧಿಯಿಂದ. 6 ಬಾರಿ ಶಾಸಕರಾಗಿದ್ದಾರೆ. ಅಲ್ಲ, ಪ್ರಜಾಪ್ರಭುತ್ವದಲ್ಲಿ 2ನೇ ಬಾರಿ ಗೆಲ್ಲುವುದಿಲ್ಲ. ಅಭಿವೃದ್ಧಿ ಮಾಡದಿದ್ರೆ, ಅಭಿವೃದ್ಧಿ ಮಾಡದಿದ್ರೆ 2ನೇ ಬಾರಿ ಸಚಿನ್ ಪಂಪಲ್ ಅವರೇ ಮಾತಾಡಿ. 1 ಗಂಟೆ ಸಮಯಾವಕಾಶ ಇದೆ, 1.5 ಗಂಟೆ ಸಮಯಾವಕಾಶ ಇದೆ. ಇರೋದು 2 ನಿಮಿಷ ಮಾತಾಡ್ಬೇಕು. ಸುಳ್ಯದಲ್ಲಿ ಅಂತ ಒಂದು ಗಮನಾರ್ಹವಾದ ಒಂದು ಗಮನಕ್ಕೆ ಬರುವಂತಹ ಅಭಿವೃದ್ಧಿ ಏನಾಗಿದೆ? ಅಲ್ಲಿ ಸುಳ್ಯದಲ್ಲಿ ಗೆಲ್ಲುವುದು ಹಿಂದುತ್ವದ ಆಧಾರದಲ್ಲಿ, ಅದು ನಿಮ್ಗೆ ಗೊತ್ತಿರುವಂತಹ ವಿಷಯ. ನೀವು ಜನಾರ್ದನ್ ಪೂಜಾರಿ ಇರುವಾಗ ಅಲ್ಲಿ ಹೋಗಿ ಕೆಲಸ ಮಾಡಿದವರು. ಹೌದು, ಅಲ್ಲಿ ಹಿಂದುತ್ವದ ನೆಲದಲ್ಲಿ ಮಾತ್ರ ಅಲ್ಲಿ ಗೆಲ್ತಾ ಇದ್ದಾರೆ ಹೊರತು ಏನು ಅಭಿವೃದ್ಧಿ ಮಾಡಲಿಲ್ಲ ಅವರು. 35 ವರ್ಷದಿಂದ ನಮ್ಮ ಸಂಸದರು ಕೂಡ ಭಾಜಪದಿಂದ ಗೆಲ್ತಾ ಇದ್ದಾರೆ. ಎಂತಹ ಒಂದು ಅಭಿವೃದ್ಧಿ ಮಾಡಿದ್ದಾರೆ? ಓಕೆ, ಸರಿ ಸರ್, ತಮ್ಮ ಪ್ರಶ್ನೆ. ಅಭಿವೃದ್ಧಿ ಆಗಿರುವುದರಿಂದ ಅವರು 6 ಬಾರಿ ML ಆಗಿರುವಂತದ್ದು ಅದು ಸ್ಪಷ್ಟ. ಓಕೆ, ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಸಚಿನ್ ಪಂಪಲ್ ಅವರ ಮಾತುಗಳು. ಅದೇ ರೀತಿ ಕೊನೆದಾಗಿ ಸರ್, ಲಾಸ್ಟ್ ರಿಯಾಕ್ಷನ್. ಎಸ್ ರಾಧಾಕೃಷ್ಣ ಅವರು, ಲಾಸ್ಟ್ ರಿಯಾಕ್ಷನ್. ಎಸ್ ಸರ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭ? ಅಂಗಾರ್ ಅವರು ಸಚಿವರಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಖುಷಿ ಪಡುವಂತ ಒಂದು ವಿಚಾರ. 6 ಬಾರಿ ML ಆದಂತ ಅಂಗಾರರಿಗೆ ಇವತ್ತು ಒಂದು ಕಿರೀಟ ಸಿಕ್ಕಿದೆ. ಅದು ಎಲ್ಲ ದಕ್ಷಿಣ ಕನ್ನಡದ ಜಿಲ್ಲೆಯ ಜನತೆ ಖುಷಿ ಪಡುವಂತ ವಿಚಾರ, ಅದನ್ನು ಸಂಭ್ರಮಿಸಬೇಕು. ಓಕೆ ಸರ್, ಥ್ಯಾಂಕ್ ಯು. ಲಾಸ್ಟ್ ರಿಯಾಕ್ಷನ್ ಸರ್. ಏನಿಲ್ಲ, ಅವರು ಮಂತ್ರಿ ಆಗಿದ್ದಾರೆ, ಒಳ್ಳೇದಾಗ್ಲಿ. ಅವರಿಂದಾಗಿ ಅಟ್ಲೀಸ್ಟ್ ನಮ್ಮ ಜಿಲ್ಲೆಯ ಮತ್ತು ಕೆಲವು ಸಮಸ್ಯೆಗಳೇನು ದೀರ್ಘಕಾಲಿಕ ಸಮಸ್ಯೆಗಳು ಪರಿಹಾರ ಆಗಲಿ ಒಂದಿಷ್ಟು, ಮತ್ತು ಒಂದು ಒಳ್ಳೆಯ ನಾಯಕತ್ವದಲ್ಲಿ ಅವರು ನಮ್ಮ ಜಿಲ್ಲೆಯನ್ನು ಅಭಿವೃದ್ಧಿಯತ್ತ ಕೊಂಡೋಗ್ಲಿ ಹೇಳುವುದೇ ನಮ್ಮ ಒಂದು ಹಾರೈಕೆ. ಎಸ್, ಇದು ಸುಳ್ಯದ ಬಂಗಾರ. 6 ಬಾರಿ ಸತತ 6 ಬಾರಿ ಶಾಸಕರಾಗಿ ಜಯಗಳಿಸಿದಂತಹ ಅಂಗಾರ ಅವರಿಗೆ ಸಚಿವ ಸ್ಥಾನ, ಸಚಿವ ಪಟ್ಟ ಸಿಕ್ಕಿರುವಂತಹ ವಿಚಾರ ಬಹು ದಿನಗಳು, ಬಹು ವರ್ಷಗಳ ಒಂದು ಬೇಡಿಕೆ. ಅಂಗಾರ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥದ್ದು. ಅಂತೂ ಇಂತೂ ಸಚಿವ ಸಂಪುಟವನ್ನ ಸೇರಿದ್ದಾರೆ ಎಸ್ ಅಂಗಾರ್ ಅವರು. ಸೊ ಇವರಿಂದ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಅದೇ ರೀತಿ ಶಿಸ್ತಿನ ಪಕ್ಷ ಅನ್ನುವಂಥ ಭಿನ್ನಮತ ಸ್ಫೋಟಗೊಂಡಿದೆ ಬಿಜೆಪಿ ಪಕ್ಷದಲ್ಲಿ. ಏನಾಗುತ್ತೆ ಮುಂದೆ, ಪಕ್ಷದ ವರಿಷ್ಠರು ಏನು ಕ್ರಮಗಳನ್ನ ತೆಗೆದುಕೊಳ್ತಾರೆ, ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ವಿಶೇಷ. ಅಂಗಾರ್ ಅವರಿಗೆ ಲಾಟರಿ ಹೊಡೆದಿದೆ ಅನ್ನುವಂಥ ವಿಷಯದ ಬಗ್ಗೆ ನಾವು ಇವತ್ತು ಮಾತನಾಡಿದ್ವಿ. MG ಹೆಗ್ಡೆ ಅವರು ವಿಮರ್ಶಕರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದೇ ರೀತಿ ರಾಧಾಕೃಷ್ಣ ಅವರು ಬಿಜೆಪಿ ವಕ್ತಾರರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು